ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ತುಂಬ ಡೀಪಾಗಿ ಕೂತ್ಬಿಟ್ಟಿರುತ್ತೆ. ಈ ಕುಂಡಲಿನಿ ಅಭ್ಯಾಸ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಧ್ಯಾನ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಯೋಗಾಸನ ಆಗ್ಬೋದು, ಕುಂಡಲಿನಿ ಪ್ರಾಕ್ಟೀಸ್ ಆಗ್ಬೋದು. ಇದೆಲ್ಲ ಏನಪ್ಪ ಮಾಡುತ್ತೆ ಅಂದ್ರೆ ಮೊಸರು ಕಡಿಯೋ ರೀತಿಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ನ ಕಡಿಯುತ್ತೆ. ಈ ಕೀಗಲ್ ಎಕ್ಸರ್ಸೈಸ್ ಆಗ್ಬೋದು, ಅಕ್ಯುಪಂಚರ್ ಆಗ್ಬೋದು, ಅಕ್ಯುಪ್ರೆಷರ್ ಆಗ್ಬೋದು, ವಿನಯ್ ಇದೆಲ್ಲ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಇದ್ದಂಥದ್ದು. ಸೊ ಇದು ನಮ್ಮವ್ರು ಉಪಯೋಗಿಸ್ಕೊಳ್ಳಿಲ್ಲ. ಯೂರಿನರಿ ಬ್ಲಾಡರು ವೀಕ್ ಆಗಿರೋದ್ರಿಂದ ಈಚೆ ಬಂದ್ಬಿಡುತ್ತೆ, 1 or 2 ಡ್ರಾಪ್ ಈಚೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೊಂಥರ ಮುಜುಗರ. ಸೊ ಅಂಥವರು ಈ ಮೂಲಬಂಧ ಅಥವಾ ನೀವು ಕೀಗಲ್ ಎಕ್ಸರ್ಸೈಸ್ ಅಂತ ಏನು ಕರಿತೀರಿ, ಇದನ್ನ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಬೇಸಿಕಲಿ. ಈಗ ಹೊಸದಾಗಿ ಟ್ರೆಂಡ್ ಬಂದಿದೆ, ಯಾವುದು ಈ ಬುಲೆಟ್ ಕಾಫಿ ಅಂತ. ಬುಲೆಟು ಒಳ್ಳೇದಲ್ಲ, ಕಾಫಿನೂ ಒಳ್ಳೇದಲ್ಲ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಕರೀತಾರೆ. ಸೊ ನಮ್ಮಲ್ಲಿ ಹೀರೋಯಿನ್ಗಳು ಏನಾದ್ರು ಮಾಡ್ತಿದ್ದಾರೆ ಅಂತಂದ್ರೆ ಅದೊಂದು ಟ್ರೆಂಡ್ ಇದ್ದ ಹಾಗೆ, ಅದನ್ನ ನಾವು ಫಾಲೋ ಮಾಡಬೇಕು. ಸುಮಾರು ಜನ ಪೇಷನ್ಸ್ ಬರ್ತಾರಲ್ಲ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಎನಿಥಿಂಗ್ ವಿತ್ ಮೈ ಪಾರ್ಟ್ನರ್, ಒಂದೇ ಸೆಂಟೆನ್ಸ್. ಆ ಫಿಸಿಕಲ್ ಬಾಂಡಿಂಗು ಇಲ್ಲ ಇವಾಗ. ನಿಮ್ಗೋಸ್ಕರ ಅಲ್ಲದೆ ಹೋದ್ರು ನಿಮ್ಮ ಪಾರ್ಟ್ನರ್ಗೋಸ್ಕರ ಆದ್ರೂ ಸ್ವಲ್ಪ ಕೇರ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಬೇಗ ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತೀರಾ. ಶುರು ಮಾಡ್ತಾರೆ, ನೀನ್ ಗುರೂಜಿ ಆಗಿರ್ಬೋದು, ನನ್ನ ಗಂಟಗೆ ನಿನ್ ಮಗನೇ. ಕರೆಕ್ಟ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಹೇಗಿದ್ರೆ ಎಲ್ಲರೂ? ಸೊ ಇವತ್ತಿನ ನಮ್ಮ ಎಪಿಸೋಡಲ್ಲಿ ಸೋಹಮ್ ಅವರು ಕುಂಡಲಿನಿ ಶಕ್ತಿ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಕುಂಡಲಿನಿ ಶಕ್ತಿ ಅಂದರೆ ಏನು, ಆ ಚಕ್ರನ ಯಾವ ಥರ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಆ್ಯಂಡ್ ಜನ ಯಾವ ಥರ ಮೋಸ ಹೋಗ್ತಾರೆ. ಕುಂಡಲಿನಿ ಶಕ್ತಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ದುಡ್ಡು ತೊಗೊಂಡ್ಬಿಡ್ತಾರೆ, ಅದು ಆಗಲ್ಲ. ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಅವ್ರಿಗೆ ಎಷ್ಟು ಶಕ್ತಿ ಇರಬೇಕು ಅದನ್ನೆಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಆ್ಯಂಡ್ ಮೇನ್ಲಿ ಈ ಕೀಗಲ್ ಎಕ್ಸಸೈಸ್ ಮಾಡೋದ್ರಿಂದ ಮೂಲಬಂಧ ಚಕ್ರ ಅನ್ನ ಯಾವ ಥರ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಹುಡುಗರಲ್ಲೂ ಆಗುತ್ತದು, ಹುಡುಗಿರಲ್ಲೂ ಇರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆ್ಯಂಡ್ ಅದು ಆ್ಯಕ್ಟಿವೇಟ್ ಆದರೆ ಎಷ್ಟು ಒಳ್ಳೆಯದು ಅಂತ ಡೀಟೇಲಾಗಿ ಹೇಳಿದ್ದಾರೆ. ಇದು ಅಲ್ಲದೇ ಇವಾಗಿನ ಜನರು ನಾವು ಲೈಫ್ ಪಾರ್ಟ್ನರ್ನ ಯಾವ ಥರ ಚೂಸ್ ಮಾಡ್ಕೋಬೇಕು ಆ್ಯಂಡ್ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು ಇದ್ರ ಬಗ್ಗೆನೂ ಡೀಟೇಲಾಗಿ ಹೇಳಿದ್ದಾರೆ. ಇದು ಎಲ್ಲ ಯೋಗದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾತಾಡಿದ್ದಾರೆ. ಸೊ ಲೆಟ್ಸ್ ಎಂಜಾಯ್ ದ ಸೋಹಮ್ ಎಪಿಸೋಡ್ ಪಾರ್ಟ್ 2. ಗುರುಜಿ, ಕುಂಡಲಿನಿ ಶಕ್ತಿ ಅಂದ್ರೆ ಏನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇವಾಗಂತೂ ಕುಂಡಲಿನಿ ಶಕ್ತಿ ಅಂದ್ರೆ ದೊಡ್ಡ ಕಾನ್ಸೆಪ್ಟ್ ಎಲ್ಲಾ ಕಡೆ. ಎಕ್ಸಾಕ್ಟ್ಲಿ. ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, 299 ಪೇ ಮಾಡಿ ನಿಮ್ಮ ಕುಂಡಲಿನಿ ಚಕ್ರವನ್ನ ಅವೇಕನ್ ಮಾಡ್ಕೊಳ್ಳಿ ಅಂತ. ದೊಡ್ಡ ಒಂಥರ ಫನ್ನಿ ವರ್ಡ್ ಆಗ್ಬಿಟ್ಟಿದೆ ಇವಾಗ ಸುಮಾರು ಜನಕ್ಕೆ ಅದು. ಅದೊಂದು ಕುಂಡಲಿನಿ ಅನ್ನುವಂಥದ್ದು ತುಂಬಾನೇ ಇಂಟೆನ್ಸ್ ಸಾಧನ ಮಾಡುವಂತ ಒಂದು ಟೆಕ್ನಿಕ್, ಅದು ಒಂದು ಪ್ರಾಕ್ಟೀಸ್. ಅದು ಕುಂಡಲಿನಿ ಶಕ್ತಿ ಅಥವಾ ಕುಂಡಲಿನಿ ಅವೇಕನಿಂಗ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಜನ ಮಾತಾಡುವಂತಹ ಒಂದು ಸಬ್ಜೆಕ್ಟ್ ಅಲ್ಲ. ಅದು ಇಟ್ಸ್ ಎ ವೆರಿ ಡೀಪರ್ ಅಂಡ್ ಇಂಟೆನ್ಸ್ ಪ್ರಾಕ್ಟೀಸಸ್. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಅವಾಗಲೇ ಹೇಳಿದೆ ಹಾಥ ಅಂತ ಕರೆದೆ ಅಲ್ವಾ, ಅಂದ್ರೆ ಸೂರ್ಯ ಮತ್ತು ಚಂದ್ರ ನಾಡಿ ಅಂತ ಕರಿತೀವಿ, ಅಂದ್ರೆ ಫೆಮಿನೈನ್ ಮತ್ತು ಮಸ್ಕುಲಿನ್ ನಾಡಿ ಅಂತ ಕರಿತೀವಿ. ಸೊ ನಮ್ಮ ದೇಹದಲ್ಲಿ ಒಟ್ಟು ವಿನಯ್ 72,000 ನಾಡೀಸ್ ಇದೆ, 72,000 ನಾಡಿಗಳಿದೆ. ಆ 72,000 ನಾಡಿಗಳು ಎಲ್ಲ ಒಂದೊಂದೊಂದೊಂದೊಂದೊಂದೊಂದೊಂದು ಜಾಯ್ನ್ ಆಗ್ತಾ ಇರುತ್ತೆ. ಓಕೆ, ಸೊ ಜಂಕ್ಷನ್ ಆಫ್ 2 ನಾಡೀಸ್ ಈಸ್ ಕಾಲ್ಡ್ ಎ ಚಕ್ರ ಅಂತ ಕರಿತೀವಿ. 2 ನಾಡಿಗಳು ಎಲ್ಲಿ ಮೀಟ್ ಆಗ್ತವೋ ಆ ಜಾಗವನ್ನ ನಾವು ಚಕ್ರ ಅಂತ ಕರಿತೀವಿ. ಆ ಥರ 114 ಚಕ್ರಗಳಿದೆ ನಮ್ಮ ದೇಹದಲ್ಲಿ. ಬಟ್ 114 ಚಕ್ರಾಸ್ ಇದೆ. ಮೇನ್ ಚಕ್ರಾಸ್ ಆರ್ 7. ಐ ವಿಲ್ ಟೆಲ್ ಯು. 114 ಚಕ್ರಾಸ್ ಇದೆ. ಆ 114 ಚಕ್ರಾಸ್ ಅಲ್ಲಿ ನಮಗೆ ಈ ಕುಂಡಲಿನಿ ಅವೇಕನಿಂಗ್ ಆಗೋದಕ್ಕೆ 7 ಚಕ್ರಾಸ್ ಪ್ರಮುಖವಾದಂಥದ್ದು. ಓಕೆ, ಈ 7 ಚಕ್ರ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಅಂಡ್ ಸಹಸ್ರಾರ ಚಕ್ರ ಅಂತ 7 ಚಕ್ರಗಳಿದೆ. ಸೊ ಈ 7 ಚಕ್ರಗಳು ಒಂದೊಂದು ಲೊಕೇಶನ್ ಅಲ್ಲಿ ಇದೆ. ಯಾವಾಗಪ್ಪ ಅಂತಂದ್ರೆ ಈ ಇಡನಾಡಿ ಮತ್ತು ಪಿಂಗಾಲ ನಾಡಿ ಅಂತ 2 ನಾಡಿ ಇದೆ. ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಿದೆ. ಈ ಸೂರ್ಯನಾಡಿ ಚಂದ್ರನಾಡಿ ಎಲ್ಲೆಲ್ಲಿ ಸೇರಿಕೊಳ್ಳುತ್ತೋ ಆ ಜಾಗವನ್ನ ನಾವು ಚಕ್ರಗಳಂತ ಕರಿತೀವಿ. ಈ 7 ಚಕ್ರಗಳಂತ ಕರಿತೀವಿ. ಈ 7 ಚಕ್ರಗಳು ಬ್ಯಾಲೆನ್ಸ್ ಆದಾಗ ಕೆಲವು ಜನಕ್ಕೆ ಹೈಪರ್ ಆಕ್ಟಿವ್ ಆಗಿರ್ಬೋದು, ಕೆಲವು ಜನಕ್ಕೆ ಅಂಡರ್ ಆಕ್ಟಿವ್ ಆಗಿರ್ಬೋದು, ಇನ್ನು ಕೆಲವು ಜನಕ್ಕೆ ಬ್ಯಾಲೆನ್ಸ್ ಆಗಿರ್ಬೋದು. ಯಾವಾಗ ಈ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೋ ಸಹಸ್ರಾರ ಚಕ್ರ ಅಂದ್ರೆ ಸುಷುಮ್ನ ನಾಡಿ ಅಂತ ಒಂದಿರುತ್ತೆ. ಆ ಸುಷುಮ್ನ ನಾಡಿ ಅನ್ನುವಂಥದ್ದು ಮೇಲೆ ಹೋಗುತ್ತೆ. ಯಾವಾಗ ಈಗ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಯಿತು, ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಯಿತು, ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಯಿತು, ಅನಾಹತ ಚಕ್ರ ಬ್ಯಾಲೆನ್ಸ್ ಆಯಿತು, ವಿಶುದ್ಧ ಚಕ್ರ ಬ್ಯಾಲೆನ್ಸ್ ಆಯಿತು, ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆಯಿತು,
ಈ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆದಾಗ ಈ ಇಡನಾಡಿ ಪಿಂಗಾಲ ನಾಡಿ ಒಟ್ಟಿಗೆ ಸೇರಿದೆ ಆಜ್ಞಾ ಚಕ್ರದಲ್ಲಿ ಇಲ್ಲಿವರೆಗೂ ಬ್ಯಾಲೆನ್ಸ್ ಆಗಿದೆ ಅಂದಾಗ ಇನ್ನೊಂದು ನಾಡಿ ನಾವು ಸುಷುಮ್ನ ನಾಡಿ ಅಂತ ಕರಿತೀವಿ. ಶೀಪ್ ಆಫ್ ಆಲ್ ದ ನಾಡೀಸ್, ಎಲ್ಲ ನಾಡಿಗಳ ರಾಜ ಅವ. ಸೊ ಅವನು ಮೂಲಾಧಾರದಲ್ಲಿ ಇರ್ತಾನೆ. ಸೊ ಆ ಸುಷುಮ್ನ ನಾಡಿ ಏನ್ ಮಾಡುತ್ತೆ, ಮೇಲೋಗ್ತಾ ಹೋಗುತ್ತೆ. ಸೊ ಅದು ಸಂಪೂರ್ಣವಾಗಿ ಸಹಸ್ರಾರದವರೆಗೂ ಹೋಗುತ್ತೆ. ಆ ಸಹಸ್ರಾರಿಗೆ ಹೋದಾಗ ಅವೇಕನಿಂಗ್ ಆಯ್ತು, ಜ್ಞಾನೋದಯವಾಯ್ತು, ಸಮಾಧಿ ಸ್ಥಿತಿಗೆ ತಲುಪಿದ್ರು, ನಿರ್ವಾಣ ಸ್ಥಿತಿಗೆ ತಲುಪಿದ್ರು, ಎನ್ಲೈಟನ್ಮೆಂಟ್ ಆಯ್ತು, ಯೂನಿಯನ್ ಆಯ್ತು, ಮೋಕ್ಷ ಸಿಕ್ತು, ಜೀವನ್ ಮೋಕ್ಷ ಸಿಕ್ತು. ಈ ರೀತಿ ಹಲವಾರು ಕಾನ್ಸೆಪ್ಟ್ ಇದೆ. ಸೊ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಹಾಗೆ. ಬಟ್ ನಮ್ಮ ಮನುಷ್ಯರಿಗೆ ಇಲ್ಲಿವರೆಗೂ ಅಷ್ಟೇ. ಸಹಸ್ರಾರ ಚಕ್ರ ಹೊರಗಡೆ ಇದೆ, ಆಯ್ತಾ. ನಾವು ಮತ್ತೆ ಹೋದಷ್ಟು ಇನ್ನೂ ತುಂಬಾ ಚಕ್ರಗಳಿದೆ. ನಾವು ಯಾವಾಗ ಪ್ರಕೃತಿಗೆ ಕನೆಕ್ಟ್ ಆಗಿರ್ತೋ ಇನ್ನೂ ಚಕ್ರಗಳು ಹೋಗ್ತಾನೆ ಇರುತ್ತೆ. ಎಕ್ಸಾಂಪಲ್, ಎನ್ಲೈಟನ್ಮೆಂಟ್ ಆದಾಗ ನೆಕ್ಸ್ಟ್ ನಿರ್ವಾಣ ಸ್ಥಿತಿ ಅಂತ ಕರೀತಾರೆ. ಫಸ್ಟ್ ಸಮಾಧಿ, ಮಹಾಸಮಾಧಿ, ನಿರ್ವಾಣ. ಸೊ ಈ ತರ ಒಂದೊಂದೇ ಸ್ಥಿತಿಗಳಿದೆ. ಬಟ್ ಸಹಸ್ರಾರ ಚಕ್ರ ಓಪನ್ ಮಾಡೋದಿದೆಯಲ್ಲ, ಅಲ್ಲಿವರೆಗೂ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ನಾವು ಅದನ್ನ ಕುಂಡಲಿನಿ ಚಕ್ರಗಳು ಅಥವಾ ಕುಂಡಲಿನಿ ಯೋಗ ಅಥವಾ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಯಾವುದೋ ಒಂದು ಸರ್ಪ ಮಲಗಿರುತ್ತೆ ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿ. ಮೂಲಾಧಾರ ಚಕ್ರದಲ್ಲಿ ಒಂದು ಕಾಯಿಲ್ ಆಗಿರುವಂತ ಸರ್ಪ ಮಲಗಿರುತ್ತೆ. ಅದು ನಾವು ಎತ್ತೇಚ್ಕೊಂಡಂಗೆ ಸರ್ಪ ಮೇಲೆ ದೋರತಾರುತ್ತೆ ಅಂತ. ಈಗ ನೀವು ಈ ಡಾಕ್ಟರ್ ಸಿಂಬಲ್ ನೋಡಿದೀರಾ, ಎರಡು ಹಾವು ಸೇರ್ಕೊಂಡಿರುತ್ತೆ ನೋಡಿ. ದಟ್ ಈಸ್ ನಥಿಂಗ್ ಬಟ್ ಕುಂಡಲಿನಿಯ ಒಂದು ಸಿಂಬಲ್ ಅದು ಆಕ್ಚುಲಿ. ಆ ಎರಡು ಜಾಗ ಎಲ್ಲಿ ಸೇರ್ಕೊಂಡಿರುತ್ತೋ ಅದು ಚಕ್ರಗಳಂತ ಕರಿತೀವಿ ನಾವು ಅದನ್ನ. ಸೊ ಇದೆಂಗಪ್ಪ ಗೊತ್ತಾಯ್ತು, ಈಗ ನನ್ನ ದೇಹದೊಳಗಡೆ ದೇಹನ ಭಾಗ ಮಾಡಿದ್ರೆ ಒಳಗಡೆ ಚಕ್ರ ಇದೆಯಾ ಅಂತ ಕೇಳ್ಬೋದು. ಇಲ್ಲ, ದಟ್ ಈಸ್ ಕಾನ್ಸೆಪ್ಟ್, ದಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ಯು ಕೆನಾಟ್ ಸಿ ದಟ್ ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಆಮೇಲೆ ಇನ್ನೊಂದು ಕೇಳ್ಬೋದು ನೀವು, ಎಲ್ಲರಿಗೂ ಇರುತ್ತೆ ಚಕ್ರ ಗುರುಜಿ? ಹೌದು, ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ನಿಮ್ಗೆ ಹೈಪರ್ ಆಕ್ಟಿವ್ ಇರ್ಬೋದು, ನನಗೆ ಅಂಡರ್ ಆಕ್ಟಿವ್ ಇರ್ಬೋದು, ಇಲ್ಲ ಇನ್ನೊಬ್ಬರಿಗೆ ಬ್ಯಾಲೆನ್ಸ್ ಆಗಿರ್ಬೋದು. ಸೊ ದ ಅಲ್ಟಿಮೇಟ್ ಗೋಲ್ ಆಫ್ ಯೋಗ ಪ್ರಾಕ್ಟೀಸ್, ದ ಅಲ್ಟಿಮೇಟ್ ಗೋಲ್ ಆಫ್ ಕುಂಡಲಿನಿ ಪ್ರಾಕ್ಟೀಸ್ ಇಸ್ ಟು ಬ್ಯಾಲೆನ್ಸ್ ದೋಸ್ ಚಕ್ರಾಸ್. ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಒಂದು ರೀತಿಯ ಪ್ರಾಬ್ಲಮ್ ಆಗುತ್ತೆ, ಹೈಪರ್ ಆಕ್ಟಿವ್ ಆದಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ನಾವು. ಸೊ ದಟ್ ಈಸ್ ಕಾಲ್ಡ್ ಎಸ್ ಕುಂಡಲಿನಿ. ಇವಾಗಂತೂ ತಮಾಷೆ ಆಗ್ಬಿಟ್ಟಿದೆ ಕುಂಡಲಿನಿ ಚಕ್ರ ಅನ್ನುವಂಥದ್ದು ಎಲ್ಲಾ ಕಡೆ. ಅಂಡ್ ಇದು ಮೂಲಾಧಾರ ಚಕ್ರ ಇಂದ ಬರುತ್ತಲ್ಲ, ಆ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೆಂಗೆ, ಅಂಡ್ ಅದು ಆಕ್ಟಿವೇಟ್ ಆದ್ರೆ ಅದರಿಂದ ಆಗೋ ಲಾಭಗಳೇನು? ಆಮೇಲೆ ಇನ್ನೊಂದು, ಯಾರಾದ್ರೂ ನಿಮ್ಗೆ ಬಂದು ನಾನು ನಿಮ್ ಚಕ್ರನ ಆಕ್ಟಿವೇಟ್ ಮಾಡ್ತೀನಿ ಅಂದ್ರೆ ಈಸ್ ಎ ಬಿಗ್ ಬ್ಲಫರ್. ನಂಬಕ್ ಹೋಗ್ಬೇಡಿ. ಯಾರು ನಿಮ್ಮ ಚಕ್ರವನ್ನ ಆಕ್ಟಿವೇಟ್ ಮಾಡಕ್ಕಾಗಲ್ಲ. ಇಟ್ಸ್ ಅನ್ ಓನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ಈಗ ಎಕ್ಸಾಂಪಲ್, ನೀವು ಮೂಲಾಧಾರ ಚಕ್ರ ಕೇಳಿದ್ರಿ. ಮೂಲಾಧಾರ ಚಕ್ರ ಅಂತಂದ್ರೆ ನಾವು ಈ ಪಿ ಪೂಪು ಜಾಗದ ಮಧ್ಯದಲ್ಲಿ ಇರುವಂತದ್ನ ಮೂಲಾಧಾರ ಅಂತ ಕರಿತೀವಿ, ಖಂಡ ಅಂತ ಕರಿತೀವಿ. ಖಂಡ ಜಾಗದಲ್ಲಿ ಇರುವಂತದ್ನ ಮೂಲಾಧಾರ ಅಂತ ಕರಿತೀವಿ. ಈ ಮೂಲಾಧಾರದ ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ ಸ್ಲೀಪ್ ಅಂಡ್ ಫುಡ್, ಅಂದ್ರೆ ಬೇಸಿಕ್ ನೀಡ್ಸ್. ಒಬ್ಬ ಮನುಷ್ಯನಿಗೆ ಬೇಕಾಗಿರೋಂಥದ್ದೇನು? ಬೇಸಿಕ್ ನೀಡ್ಸ್. ಒಂದು ಮನೆ ಇರಬೇಕು, ಊಟ ಇರಬೇಕು, ಮಲಗೋದಕ್ಕೆ ಜಾಗ ಇರಬೇಕು, ಅಷ್ಟೇ ಅಲ್ವಾ? ಬೇಸಿಕ್ ನೀಡ್ಸ್ ಅಂತ ಅಷ್ಟೇ ಅಲ್ವಾ? ಸೊ ಕೆಲವು ಜನ ನೀವು ಕೇಳಿರ್ಬೋದು, ಏನಾ 35 ವರ್ಷ ಆಯ್ತು ಇನ್ನು ನೀನ್ ಗ್ರೌಂಡೇ ಆಗಿಲ್ಲ ಲೈಫಲ್ಲಿ ಅಂದ್ರೆ ಅರ್ಥ ಏನು? ಗ್ರೌಂಡ್ ಆಗಿಲ್ಲ ಅಂದ್ರೆ ಏನು ಅರ್ಥ? ಅವನಿಗೆ ತಿನ್ನೋದಕ್ಕೆ ಜಾಸ್ತಿ ಊಟ ಇಲ್ಲ, ಅಥವಾ ಮನೆ ಇಲ್ಲ, ಒಂದು ಗ್ರೌಂಡಿಂಗ್ ಇಲ್ಲ ಅಂತ ಅಲ್ವಾ ಅರ್ಥ? ಸೊ ಆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಎ ಸಫಿಷಿಯಂಟ್ ಫುಡ್ ಅಂಡ್ ಎ ಪ್ರಾಪರ್ ಪ್ಲೇಸ್ ಟು ಸ್ಟೇ, ಪ್ರಾಪರ್ ಪ್ಲೇಸ್ ಟು ಸ್ಲೀಪ್. ಅಂದ್ರೆ ಅವನಿಗೆ ಮೂಲಾಧಾರ ಚಕ್ರನೇ ಆಕ್ಟಿವೇಟ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಚಕ್ರ ಬಂದು ಪ್ಲೆಷರ್ ಸೀಕಿಂಗ್ ಅಂತ. ನಾನು ಇನ್ನೂ ಏನಾದ್ರೂ ಬೇಕು. ಊಟ ನಿದ್ದೆ ಇದ್ದಾಗ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಪ್ಲೆಷರ್ ಅಲ್ವಾ? ಹೆಂಡತಿ ಇರಬೇಕು, ಗರ್ಲ್ ಫ್ರೆಂಡ್ ಇರಬೇಕು, ರೊಮ್ಯಾನ್ಸ್ ಮಾಡಬೇಕು, ಬೈಕ್ ತಗೋಬೇಕು. ತಿನ್ನಕ್ ದುಡ್ಡೇ ಇಲ್ಲ ಅಂದ್ರೆ ಬೈಕ್ ಎಲ್ಲಿಂದ ತಗೋತೀರಾ ನೀವು ಅಲ್ವಾ? ಸೊ ಅಂದ್ರೆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಥಿಂಗ್. ಸೊ ಇಟ್ಸ್ ನಾಟ್ ಸೋ ಈಸಿ. ಸುಮಾರು ಜನ ಈಗ ಆನ್ಲೈನ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲೆಲ್ಲ ಮಾತಾಡ್ತಾರೆ, ನೀವು ಇದನ್ನ ಮಾಡಿ ನಿಮ್ಗೆ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಅದನ್ನ ಮಾಡಿ ಅಂತ. ಅದೆಲ್ಲ ನಂಬಕ್ ಹೋಗ್ಬೇಡಿ. ಗುರುವಿನ ಮಾರ್ಗದರ್ಶನ ಇರಬೇಕು. ಯು ನೀಡ್ ಟು ಬಿ ದೇರ್. ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ ವಿನಯ್ ಅವರೇ, ಈ ಕುಂಡಲಿನಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಡೈ. ಸರಿಯಾದಂತ ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಪೀಪಲ್ ಕ್ಯಾನ್ ಬಿಕಮ್ ಮೆಂಟಲ್, ಪೀಪಲ್ ಕ್ಯಾನ್ ಬಿಕಮ್ ಸೈಕೋ, ಪೀಪಲ್ ಕ್ಯಾನ್ ಬಿಕಮ್ ಕಂಪ್ಲೀಟ್ಲಿ ದೇ ಕ್ಯಾನ್ ರೂನ್ ದೇರ್ ಲೈಫ್. ಸೊ ಆದ್ರಿಂದ ಈ ಆನ್ಲೈನ್ ನೋಡಿ ಕುಂಡಲಿನಿ ಅಭ್ಯಾಸ ಮಾಡ್ತೀನಿ ಅವೆಲ್ಲ ದೊಡ್ಡ ತಪ್ಪು. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಗುರುಗಳು ನಿಮ್ ಜೊತೆಲಿ ಇರಬೇಕು. ನಿಮ್ಗೆ ಏನೋ ಸಂದೇಹ ಬಂದಾಗ ಅದನ್ನ ಆನ್ಸರ್ ಮಾಡೋದಕ್ಕೆ ಅವ್ರಿಗೆ ಇರಬೇಕು. ನೀವು ಕೆಲವು ಟೈಮ್ ಎಲ್ಲೋ ಹೋಗ್ತಾ ಇದ್ದೀರಾ, ಎಲ್ಲೋ ಆದಿ ತಪ್ತಾ ಇದ್ದೀರಾ ಅಲ್ಲಿ ಅಂದಾಗ ಹಿಡಿದು ತರುವಂತಹ ಒಬ್ಬ ಗುರು ಇರ್ಬೇಕು ನಿಮ್ಗೆ. ಆ ಮಾರ್ಗ. ಈಗ ನನಗೂ ಸುಮಾರು ಜನ ನಮ್ಮಲ್ಲಿ ಸುಮಾರು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ, ನಾವು ಕೋರ್ಸನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಸೋಹಂ ಸಾಧನ ಅಂತ ಒಂದಿದೆ, ಕಾನ್ಶಿಯಸ್ ಮ್ಯಾಡ್ನೆಸ್ ಪ್ರೋಗ್ರಾಮ್ ಅಂತ. ಆ ಕಾನ್ಶಿಯಸ್ ಮ್ಯಾಡ್ನೆಸ್ ಪ್ರೋಗ್ರಾಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನ ಚರ್ನಿಂಗ್ ಮಾಡುವಂತ ಕೆಲವು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಹೋಗ್ತಿರುತ್ತೆ.
ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ಕೂತಿರುತ್ತೆ. ನಿಮ್ಗೆ ಅನ್ಸುತ್ತೆ ಕೆಲವು ಟೈಮ್ ಎಲ್ಲರೂ ನೀವು ಲೈಫಲ್ಲಿ ಹೋದಾಗ ಅರೆ ಈ ಸನ್ನಿವೇಶ ಎಲ್ಲೋ ನಡೆದಾಗ ಅನ್ಸ್ತಾ ಇದೆ, ಡೆಜಾವು ಅಂತ ಕರಿತೀರ. ಅದು ಆಕ್ಚುಲಿ ಇಟ್ಸ್ ನಾಟ್ ಎ ಡೆಜಾವು. ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ವೆರಿ ಫಾಸ್ಟರ್ ದೆನ್ ದ ಕಾನ್ಶಿಯಸ್ ಮೈಂಡ್. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದು ಕಾನ್ಶಿಯಸ್ ಮೈಂಡ್ಗಿಂತ ಫಾಸ್ಟರ್ ಆಗಿರುತ್ತೆ. ನಿಮ್ಗೆ ಅದು ಮುಂಚೆ ಎಲ್ಲೂ ಆಗಿರಲ್ಲ, ಬಟ್ ಅನ್ಸುತ್ತೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ವೆರಿ ಫಾಸ್ಟರ್. ಕರೆಕ್ಟ್. ದೆನ್ ನೀವು ಕಾನ್ಶಿಯಸ್ ಥಿಂಕ್ ಮಾಡಕ್ಕಿಂತ ಮುಂಚೆನೆ ಸಬ್ ಕಾನ್ಶಿಯಸ್ ಮೈಂಡ್ ಕ್ಯಾಪ್ಚರ್ ಮಾಡಿ ಇದು ಆಲ್ರೆಡಿ ಆಗಿದೆಯಲ್ಲ ಅಂತ ತೋರಿಸ್ಬಿಡುತ್ತೆ. ಎಸ್, ಅದೇನು ಅಂತಂದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲವೂ ಕೊತ್ಬಿಟ್ಟಿರುತ್ತೆ. ಕೆಲವು ಟೈಮ್ ನಿಮ್ಗೆ ಟ್ರೋಮಾ ತರ ಕಾಡ್ತಾ ಇರುತ್ತೆ. ನೋಡಿದ್ರೆ ಇವಾಗ ಯಾವ್ದಾದ್ರು ಸಡನ್ ಆಗಿ ಯಾವ್ದಾದ್ರು ಅಲ್ಲೇ ಯಾವುದೋ ಒಂದು ಇನ್ಸೆಕ್ಟ್ ಓದಿದ್ರೆ ಸಾಕು, ನಿಮ್ಗೆ ಯಾವಾಗೋ ಜೀವನದಲ್ಲಿ ಒಂದೆಲ್ಲೋ ಇನ್ಸೆಕ್ಟ್ ಕಚ್ಚಿತ್ತು, ಅಲ್ಲೇ ನಿಮ್ಗೆ ಶಾಕು, ಟ್ರೋಮಾ. ಈಗ ಸ್ಮಾಲ್ ಎಕ್ಸಾಂಪಲ್, ನಾನು ಇವ್ರಿಗೆ ಸನ್ನಿ ದೇವ್ರಿಗೆ ನಾನು ಏನಾದ್ರು ಸನ್ನಿ ದೇವ್ರೆ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂದ್ರೆ ಏನಂತಾರೆ, ಖುಷಿ ಆಗ್ಬಿಡ್ತಾರೆ. ಅಯ್ಯೋ ಗುರುಜಿ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಪ್ಪ ಅಂತ ಒಂದ್ ವಾರ ನೆನ್ಪಿಟ್ಕೋತಾರೆ. ಒಂದ್ ವಾರ ಆದ್ಮೇಲೆ ಇನ್ನೊಬ್ರು ಯಾರು ಸನ್ನಿ ದೇವ್ರೆ ನೀವು ತುಂಬಾ ಚೆನ್ನಾಗಿದ್ರೆ ಅಂದ್ರೆ ಗುರುಜಿ ಮಾಡ್ತಾ ಹೋದ್ರು. ಬಟ್ ನಾನೇನಾದ್ರೂ ಸನ್ನಿ ದೇವ್ರೆ ನೀವು ತುಂಬಾ ಚೆನ್ನಾಗಿಲ್ಲ ರೀ ನೋಡೋದಕ್ಕೆ ಅಂತಂದ್ರೆ 50 ವರ್ಷ ಆದ್ರೂ ಅವ್ರು ಮರೆಯಲ್ಲ. ಅಂದ್ರೆ ಆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ತುಂಬಾ ಡೀಪ್ ಆಗಿ ಕೂತ್ಬಿಟ್ಟಿರುತ್ತೆ. ಈ ಕುಂಡಲಿನಿ ಅಭ್ಯಾಸ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಧ್ಯಾನ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಯೋಗಾಸನ ಆಗ್ಬೋದು, ಕುಂಡಲಿನಿ ಪ್ರಾಕ್ಟೀಸ್ ಆಗ್ಬೋದು. ಇದೆಲ್ಲ ಏನಪ್ಪಾ ಮಾಡುತ್ತೆ ಅಂದ್ರೆ ಮೊಸರು ಕಡಿಯೋ ರೀತಿಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ನ ಕಡಿಯುತ್ತೆ. ನೀವು ಮೊಸರು ಕಡ್ದಾಗ ಮೇಲೆ ಏನ್ ಬರುತ್ತೆ, ಬೆಣ್ಣೆ. ಸೇಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಕಡ್ದಾಗ ಏನ್ ಬರುತ್ತೆ, ನಿಮ್ಮ ಬ್ಲಾಕ್ ಆಗಿರುವಂತ ಟ್ರೋಮಾಸ್ಗಳು ಬರುತ್ತೆ ಕಾನ್ಶಿಯಸ್ ಮೈಂಡ್ಗೆ. ಸೊ ನಿಮ್ಗೆ ಆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ಆ ಟ್ರೋಮಾನ ಬಿಟ್ಬಿಡೋದಕ್ಕೆ, ಫರ್ಗಿವ್ ಅಂಡ್ ಫರ್ಗೆಟ್ ಮಾಡೋದಕ್ಕೆ ನಿಮ್ಗೆ ಆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಯು ವಿಲ್ ಬಿಕಮ್ ಕ್ರೇಜಿ, ಯು ವಿಲ್ ಬಿಕಮ್ ಮ್ಯಾಡ್. ಕರೆಕ್ಟ್, ಹುಚ್ಚರಾಗೋಗ್ತಾರೆ. ಸೊ ಅದರಿಂದ ಕುಂಡಲಿನಿ ಅಭ್ಯಾಸ ಮಾಡುವಂತರು ದಯವಿಟ್ಟು ಗುರುಗಳ ದರ್ಶನ ಅಂದ್ರೆ ಮಾರ್ಗದರ್ಶನ ಪಡ್ಕೊಂಡೇ ಮಾಡಬೇಕು ಹೊರತು ಸುಮ್ಮನೆ ಉಚ್ಚಾಟಿಕೆಯಿಂದ ಆನ್ಲೈನ್ ನೋಡ್ಕೊಂಡೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಈಗ ಎಲ್ಲಾ ಯೋಗ ಟೀಚರ್ಗಳು ಕುಂಡಲಿನಿ ಬಗ್ಗೆ, ಕುಂಡಲಿನಿ ಚಕ್ರ ಇದು ಪೆಂಡೆಂಟ್ ಹಾಕೋಬಿಟ್ರೆ ಬ್ಯಾಲೆನ್ಸ್ ಆಗೋಗುತ್ತೆ, ಬ್ಯಾಂಗಲ್ ಹಾಕೋಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ, ಈ ಸ್ಟೋನ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ಅದೆಲ್ಲ ಸುಳ್ಳು. ಅವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ಬೋದಷ್ಟೇ, ಆ ತಕ್ಕ ಮಟ್ಟಿಗೆ ಸಮಾಧಾನ ಕೊಡ್ಬೋದಷ್ಟೇ. ಅಂಡ್ ಮೂಲಾಧಾರ ಚಕ್ರ ನಾವು ಯೋಗದಲ್ಲಿ ಹೇಳ್ತೀವಿ, ಬಟ್ ಇವಾಗ ಕೀಗಲ್ ಎಕ್ಸರ್ಸೈಸಸ್ ಮಾಡೋದ್ರಿಂದ ಅಂತ ಹೇಳ್ತಾರೆ. ಬಟ್ ಅದು ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಅಲ್ಲ, ಅದು ಚಕ್ರ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಜಂಕ್ಷನ್ ಆಫ್ 2 ನಾಡೀಸ್ ಅಷ್ಟೇ. ನೀವ್ ಹೇಳ್ತಾ ಕೀಗಲ್ ಎಕ್ಸರ್ಸೈಸ್ ಬಂದು ಮೂಲ ಬಂಧ ಅಂತ ಅಂದ್ರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಪೆಲ್ವಿಕ್ ಮಸಲ್ಸ್ ಇದೆಯಲ್ಲ, ಪೆಲ್ವಿಕ್ ಮಸಲ್ಸ್ ನಾವು ಪುಲ್ ಮಾಡಿ ಬಿಡುವಂತದ್ದನ್ನ ನಾವು ಕೀಗಲ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಸೇಮ್ ನಾವು ಮೂಲ ಬಂಧದಲ್ಲೂ ಅಷ್ಟೇ ಉಸಿರನ್ನ ತಗೊಂಡು ಉಸಿರನ್ನ ಒಳಗಡೆ ಇಟ್ಕೊಂಡು ಅಂದ್ರೆ ಕುಂಭಕ ಮಾಡ್ಕೊಂಡು ಆ ಪೆಲ್ವಿಕ್ ಜಾಯಿಂಟ್ಸ್ ಅನ್ನ ನಾವು ಹೇಳ್ಕೋತೀವಿ. ಪಿಪಿ ಮತ್ತು ಪೂಪು ಜಾಗವನ್ನ ಜೋರಾಗಿ ಹೇಳ್ಕೋತೀವಿ. ಬಂಧ ಅಂತ ಕರಿತೀವಿ ನಾವು. ಆ ಎನರ್ಜಿನ ಬಂಧ ಮಾಡುವಂಥದ್ದು ಮತ್ತೆ ರಿಲೀಸ್ ಮಾಡುವಂಥದ್ದು. ಕೀಗಲ್ ಎಕ್ಸರ್ಸೈಸಸ್ ಆಗ್ಬೋದು, ಅಕ್ಯುಪಂಚರ್ ಆಗ್ಬೋದು, ಅಕ್ಯುಪ್ರೆಷರ್ ಆಗ್ಬೋದು, ವಿನಯ್ ಇದೆಲ್ಲ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಇದ್ದಂಥದ್ದು. ಸೊ ಇದನ್ನ ನಮ್ಮವ್ರು ಉಪಯೋಗಿಸ್ಕೊಳ್ಳಿಲ್ಲ. ಬಟ್ ಅದು ಇವಾಗ ಆಕ್ಚುಲಿ ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 100% ವರ್ಕ್. ಕೀಗಲ್ ಎಕ್ಸರ್ಸೈಸ್ ಮೂಲ ಬಂದ 100% ವರ್ಕ್ ಆಗುತ್ತೆ. ಸುಮಾರು ಜನ ಪೇಷಂಟ್ಸ್ಗಳು ಬರ್ತಾರಲ್ಲ, ನಾವು ಅವ್ರಿಗೆ ಎಕ್ಸರ್ಸೈಸ್ ಈಗ ನೋಡಿ, ಕೆಲವು ಜನ ಆಕ್ಷಿ ಮಾಡಿದ ತಕ್ಷಣ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾ ಇರ್ತಾರೆ ಇದರಲ್ಲಿ. ಆಕ್ಷಿ ಮಾಡಿದ ತಕ್ಷಣ ಸೀನಿದ ತಕ್ಷಣನೇ ಟಾಯ್ಲೆಟ್ ಈಚೆ ಬಂದ್ಬಿಡುತ್ತೆ, 1 or 2 ಡ್ರಾಪ್ಸ್ ಈಚೆ ಬಂದ್ಬಿಡುತ್ತೆ, ಕೆಮ್ಮಿದ ತಕ್ಷಣ ಈಚೆ ಬಂದ್ಬಿಡುತ್ತೆ. ಯಾಕಂತಂದ್ರೆ ಅವ್ರಿಗೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ ಆಗ್ಬಿಟ್ಟಿರುತ್ತೆ, ಗಾಲ್ ಬ್ಲಾಡರ್ ವೀಕ್ ಆಗ್ಬಿಟ್ಟಿರುತ್ತೆ. ಸೊ ಆ ಟಾಯ್ಲೆಟ್ ಆಟೋಮೆಟಿಕ್ ಆಗಿ 1 or 2 ಡ್ರಾಪ್ಸ್ ಈಚೆ ಬಂದ್ಬಿಡುತ್ತೆ. ಯೂರಿನರಿ ಬ್ಲಾಡರ್ ವೀಕ್ ಆಗಿರೋದ್ರಿಂದ ಈಚೆ ಬಂದ್ಬಿಡುತ್ತೆ, 1 or 2 ಡ್ರಾಪ್ ಈಚೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೊಂಥರ ಮುಜುಗರ. ಸೊ ಅಂತವರು ಈ ಮೂಲಬಂಧ ಅಥವಾ ನೀವು ಕೀಗಲ್ ಎಕ್ಸರ್ಸೈಸ್ ಅಂತ ಏನ್ ಕರಿತೀರಿ, ಇದನ್ನ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಬೇಸಿಕಲಿ. ಆ ಮಸಲ್ಸ್ ಎಲ್ಲ ಟೈಟ್ ಆಗ್ತಾ ಹೋಗುತ್ತೆ, ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಈಗ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ನೀವು ಹೇಳ್ತಾ ಇದ್ರಲ್ವಾ ಕುಂಡಲಿನಿ ಬಗ್ಗೆ ಎಲ್ಲ, ನಾಗರಹಾವು ಗೋಲ್ಡ್ ಕಲರಲ್ಲಿ ಹಿಂದೆ ಹೆಡೆ ಎತ್ತಿ ನಿಂತ್ಕೊಂಡಿರೋ ಹಾಗೆ ಮೈಕೈ ಎಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ನಿಜಾನ? ಆಗುತ್ತಾ ಆ ಥರದ ಎಕ್ಸ್ಪೀರಿಯನ್ಸ್? ಅಲ್ಲ, ಆಗುತ್ತೆ. ಬಟ್ ಏನ್ ಗೊತ್ತಾ ಸನ್ನಿ ದೇವರೇ, ಇಟ್ಸ್ ನಾಟ್ ಎ ಸೋ ಈಸಿ ಟಾಸ್ಕ್ ಅಪ್ಪ. ಕುಂಡಲಿನಿ ಅನ್ನುವಂಥದ್ದು ತುಂಬಾನೇ ಪವರ್ಫುಲ್ ಆಗಿರುವಂಥದ್ದು. ಆಮೇಲೆ ಇನ್ನೊಂದು ನಿಮ್ಗೆ ಕುಂಡಲಿನಿ ಅಷ್ಟೊಂದು ಜಾಗೃತವಾಗಿದ್ರೆ ಇದೆಲ್ಲ ನೀವು ಅವ್ರು ಯಾರು ಮಾತಾಡೋದೇ ಇಲ್ಲ. ಇದನ್ನ ನನಗೆ ನಾಗರಾವ್ ಬಂತು, ಮೇಲ್ ಬಂತು, ಗೋಲ್ಡನ್ ಬಂತು, ಅವ ಯಾರು ಮಾತಾಡೋದಿಲ್ಲ. ಬಿಕಾಸ್ ಕುಂಡಲಿನಿ ಅವೇಕನಿಂಗ್ ಅಂತಂದ್ರೆ ಯು ವಿಲ್ ಬಿಕಮ್ ಒನ್ ವಿತ್ ದ ಯೂನಿಯನ್ ಅಪ್ಪ. ಆಲ್ ದಿಸ್ ಕಾನ್ಸೆಪ್ಟ್, ಆಲ್ ದಿಸ್ ಮಾಯಾ ವಿಲ್ ರನ್ ಅವೇ. ಈ ಮಾಯನೇ ಹೊರಟೋಗುತ್ತೆ. ಈ ಕೆಲವು ಜನ ನನಗೆ ಸುಮಾರು ಜನ ಹೇಳ್ತಾ ಇರ್ತಾರೆ, ಗುರುಜಿ
ನೆನ್ನೆ ನಂದು ಮೂಲಾಧಾರ ಚೆನ್ನಾಗಿತ್ತು, ಸ್ವಾದಿಷ್ಠಾನದವರೆಗೂ ಬಂತು, ಆಮೇಲೆ ಮಣಿಪುರಾಗ ಹೋಯ್ತು, ಮತ್ತೆ ಇವತ್ತು ಸಂಜೆ ಸಡನ್ ಆಗಿ ಇವತ್ತು ಸಂಜೆ ಮೂಲಾಧಾರಕ್ಕೆ ಬಂದ್ಬಿಡ್ತು ಅಂತಾರೆ. ಇದೆಲ್ಲ ಏನು ಅಂತಂದ್ರೆ ಅನಿಶ್ಚಯ ಇದ್ದಾಗೆ, ಟೆಂಪರರಿ, ಇದೆಲ್ಲ ಮಾಯೆ, ಇದೆಲ್ಲ ಇಲ್ಯೂಷನ್ ಅಷ್ಟೇ. ಇದೆಲ್ಲ 100% ಇಲ್ಯೂಷನ್, ಅದೆಲ್ಲ ಸುಳ್ಳು, ಅದೆಲ್ಲ ಆಗದೇ ಇರೋಂಥ ಕೆಲಸ. ಬಟ್ ಆಗಲ್ಲ ಅಂತ ನಾನು ಹೇಳಲ್ಲ, ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನೋ ಒಂದು ಎನರ್ಜಿ ಮೂವ್ಮೆಂಟ್ ಆಗ್ತಾ ಇದೀನಿ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವಾಗ ಅಂತಂದ್ರೆ ನೀವು ಆ ಇಂಟೆನ್ಸ್ ಸಾಧನೆ ಮಾಡಿದಾಗ ಅದೆಲ್ಲ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇವಾಗ ತಮಾಷೆಗೆ ಜನ ಮಾತಾಡೋ ಥರ ಆಗ್ಬಿಟ್ಟಿದೆ, ಅದೆಲ್ಲ ಸುಳ್ಳು. ಗುರುಜಿ, ಅವಾಗಲೇ ನೀವು ಊಟ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರಲ್ಲ, ಅವಾಗಲೇ ಒಂದು ಕ್ವಶನ್ ಬಂತು, ಬಟ್ ಕೇಳೋಕ್ಕಾಗಲಿಲ್ಲ. ಏನು ಅಂದರೆ, ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು, ಈ ಚಕ್ಳು ಮುಕ್ಳು ಹಾಕೊಂಡು ಕೂತ್ಕೊಂಡು ಊಟ ಮಾಡೋದು ಅಂತ ಹೇಳ್ತಾರೆ, ಅದು ಮಾಡೋದು ಒಳ್ಳೇದಾ ಅಥವಾ ಡೈನಿಂಗ್ ಟೇಬಲ್ ಕೂತ್ಕೊಂಡು ಮಾಡೋದು ಒಳ್ಳೇದು? ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನಾನು ಕೆಳಗಡೆ ಕೂತ್ಕೊಂಡು ಊಟ ಮಾಡಿದಾಗ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ, ಖುಷಿ ಆಗುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಮಾಡಿದಾಗ ನೀವು ಅದನ್ನೇ ತಿನ್ನಿ, ನಿಮ್ಗೆ ಏನಿಷ್ಟ ಅದನ್ನೇ ತಿನ್ನಿ, ಬಟ್ ಅದು ಅಷ್ಟು ಖುಷಿ ಕೊಡಲ್ಲ. ಯಾಕೆ? ಇಸ್ ದೇರ್ ಅ ಸೈಂಟಿಫಿಕ್ ರೀಸನ್? ಐ ಟೆಲ್ ಯು. ಏನಪ್ಪಾ ಅಂತಂದ್ರೆ, ನಾವು ಕೆಳಗಡೆ ಕೂತ್ಕೊಂಡಾಗ ಸುಖಾಸನ ಅಂತ ಕರಿತೀವಿ, ನಾವು ಚಕ್ಕಲ್ ಬಟ್ಟೆ ಹಾಕೊಳ್ತೀವಲ್ಲ, ಅದನ್ನು ಸುಖಾಸನ ಅಂತ ಕರಿತೀವಿ. ಆ ಸುಖಾಸನದಲ್ಲಿ ಕುಳಿತುಕೊಂಡಾಗ ನಾವು ಊಟ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಒಂದು ಸಿಗ್ನಲ್ನ ಕಳಿಸುತ್ತೆ ಬ್ರೈನ್ಗೆ, ಅಂದರೆ ಐ ಆಮ್ ಗೆಟಿಂಗ್ ರೆಡಿ ಫಾರ್ ಫುಡ್ ಅಂತ. ಸೊ ಆ ಬ್ರೈನ್ ಮತ್ತೆ ನಿಮಗೆ ಒಂದು ಸಿಗ್ನಲ್ನ ಕಳಿಸುತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ, ಫುಡ್ ಈಸ್ ಕಮಿಂಗ್, ಬಿ ರೆಡಿ ಟು ಡೈಜೆಸ್ಟ್ ಅಂತ. ಓಕೆ, ಇದೊಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಗ್ರೌಂಡ್ಗೆ ನೀವು ಹತ್ರ ಇದ್ದಾಗ ಯು ಆರ್ ಮೋರ್ ಸೆನ್ಸ್ಡ್, ಯು ಆರ್ ಮೋರ್ ಗ್ರೌಂಡೆಡ್, ರಿಲ್ಯಾಕ್ಸಾಗಿ ಕೂತ್ಕೊಂಡು ಮಾಡ್ತೀರಾ. ಈಗ ನೀವು ಊಟ ಆಗಲಿ ಟಾಯ್ಲೆಟ್ ಆಗಲಿ ನೋಡಿ, ನಮ್ಮಲ್ಲಿ ಮಲಾಸನದಲ್ಲಿ ನಾವು ಟಾಯ್ಲೆಟ್ ಮಾಡ್ತೀವಿ ಇಂಡಿಯಾದಲ್ಲಿ. ಕರೆಕ್ಟ್. ಸೊ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ಈಗ ಚೇರ್ ಥರ ಕೂತ್ಕೊಂಡು ಕಮೋಡಲ್ಲಿ ಮಾಡ್ತಾರೆ. ಏನಪ್ಪ, ಆ ರೆಕ್ಟಮನ್ನು ಕ್ಲೋಸ್ ಮಾಡುವಂಥ ಜಾಗ ಇದೆಯಲ್ಲ, ಅದು ಬ್ಲಾಕ್ ಆಗೋಗುತ್ತೆ ನಾವು ಕಮೋಡಲ್ಲಿ ಕೂತ್ಕೊಂಡಾಗ, ಕಮೋಡ್ ವೆಸ್ಟರ್ನ್ ಸ್ಟೈಲಲ್ಲಿ ಕೂತ್ಕೊಂಡಾಗ. ನಾವು ಇಂಡಿಯನ್ ಸ್ಟೈಲಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಆ ರೆಕ್ಟಮ್ ಓಪನ್ ಆಗುತ್ತೆ. ಸೇಮ್ ಥಿಂಗ್ ವಾಟ್ ಹ್ಯಾಪನ್ಸ್ ವೆನ್ ಯು ಸಿಟ್ ಆನ್ ದ ಗ್ರೌಂಡ್. ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಪ್ರೆಷರ್ ಶುರುವಾಗ್ತಾ ಹೋಗುತ್ತೆ. ಕೆಳಗಡೆ ಕೂತ್ಕೊಂಡಾಗ ಪ್ರೆಷರ್ ಶುರುವಾಗ್ತಾ ಹೋಗುತ್ತೆ. ಸೊ ಇಟ್ ಮೇಕ್ಸ್ ಮೋರ್ ಸ್ಪೇಸ್ ಫಾರ್ ಫುಡ್. ಅದಕ್ಕೆ ಜಾಸ್ತಿ ತಿಂತಾರೆ ಅಷ್ಟೇ. ಮತ್ತು ಮತ್ತು ಗ್ರೌಂಡ್ಗೆ ಟಚ್ ಇಟ್ಕೊಂಡು, ಗ್ರೌಂಡ್ ಜೊತೆ ನಾವು ಆ ಟಚಲ್ಲಿ ಇರಬೇಕು ಊಟ ಮಾಡಬೇಕಾದ್ರೆ. ಕರೆಕ್ಟ್. ಅಂಡ್ ಇವಾಗ ಜನರಲಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಅಂದ್ರೆ ಬುಲೆಟ್ ಕಾಫಿ. ಅಯ್ಯೋ ರಾಮ, ಅದ್ರದ್ದು ಆಕ್ಚುಲಿ ಎಫೆಕ್ಟ್ ಇದೆಯಾ? ಲೈಕ್ ನಾನು ಕೇಳಿದ್ದು, ತುಪ್ಪ ಆರ್ ಕೋಕೋನಟ್ ಆಯಿಲ್ ನೀವು ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಕುಡಿದ್ರೆ ಇಟ್ ವಿಲ್ ಕ್ರಿಯೇಟ್ ಅ ಲೇಯರ್ ಅರೌಂಡ್ ಯುವರ್ ಗಟ್ ಅಂತ ಹೇಳುತ್ತೆ, ಅಂಡ್ ಅದು ನಿಮ್ಗೆ ಡೈಜೆಷನ್ ಪವರ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ವಿಲ್ ದ್ಯಾಟ್ ವರ್ಕ್? ಬೆಳಗ್ಗೆ ಎದ್ದು ನಾವು ಆಯಿಲ್ ಪುಲ್ಲಿಂಗ್ ಅಂತ, ಗಂಡೂಷ ಅಂತ ಕರಿತೀವಿ. ಓಕೆ, ಆಯಿಲ್ ಪುಲ್ಲಿಂಗ್ ಮಾಡೋದು ಅಂತ ಕೇಳ್ತೀವಿ. ನಮ್ಮ ಕಾನ್ಸೆಪ್ಟ್ ಏನಪ್ಪ ಇರೋದು ಅಂದರೆ, ನಮ್ಮ ಯೋಗದಲ್ಲಾಗಲಿ ಅಥವಾ ಆಯುರ್ವೇದದಲ್ಲಿ ಅಂತಂದರೆ, ಬೆಳಗ್ಗೆ ಎದ್ದು ಉಷಾಪಾನ ತಗೋಬೇಕು ಅಂತ ಇದೆ. ಉಷಾಪಾನ ಅಂತ ಅಂದರೆ ಸನ್ ವಾಟರ್ ಅಂತ ಕರಿತೀವಿ. ಬೆಳಗ್ಗೆ ಎದ್ದು ನೀರು ಕುಡಿಯುವಂಥದ್ದು. ಈಗಲೂ ಸುಮಾರು ಜನ ಮಾಡ್ತಾರೆ ಅದು, ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿತಾರೆ. ಸೊ ಅದು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಡೈಜೆಸ್ಟಿವ್ ಸಿಸ್ಟಮ್ಗೆ HCl ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಆಟೋಮೆಟಿಕ್ ಆಗಿ ಟಾಯ್ಲೆಟ್ಗೆ ಹೋಗ್ತೀರಾ, ವಿತಿನ್ ನೋ ಆಫ್ ಮಿನಿಟ್ಸ್ ಅಲ್ಲಿ ನೀವು ಟಾಯ್ಲೆಟ್ಗೆ ಹೋಗ್ತೀರಾ. ಈಗ ಹೊಸದಾಗಿ ಟ್ರೆಂಡ್ ಬಂದಿದೆ, ಯಾವುದು, ಈ ಬುಲೆಟ್ ಕಾಫಿ ಅಂತ. ಬುಲೆಟು ಒಳ್ಳೇದಲ್ಲ, ಕಾಫಿನೂ ಒಳ್ಳೇದಲ್ಲ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ, ಜನ ಮರಳೋ ಜಾತ್ರೆ ಮರಳೋ ಅಂತ ಕರೀತಾರೆ. ಸೊ ನಮ್ಮಲ್ಲಿ ಹೀರೋಯಿನ್ಗಳು ಏನಾದರೂ ಮಾಡ್ತಿದ್ದಾರೆ ಅಂತಂದ್ರೆ, ಅದೊಂದು ಟ್ರೆಂಡ್ ಇದ್ದ ಹಾಗೆ, ಅದನ್ನ ನಾವು ಫಾಲೋ ಮಾಡಬೇಕು. ಬಟ್ ನಿಜವಾಗ್ಲೂ ಎಷ್ಟು ಹೀರೋಯಿನ್ಗಳು ತೋರಿಸ್ತಾರೆ, 1 ದಿವಸ ತೋರಿಸ್ತಾರೆ, 2 ದಿವಸ ತೋರಿಸ್ತಾರೆ. ನಿಜವಾಗ್ಲೂ ಯಾರು ಪ್ರತಿ ದಿವಸ ತಗೊಳ್ತಾರೆ ಹೇಳಿ? ಈ ಬುಲೆಟ್ ಕಾಫಿ ಕುಡಿಯೋದ್ರಿಂದ ಅನ್ಹೆಲ್ತಿ ಅಂತ ನಾನೇನು ಹೇಳೋದಿಲ್ಲ, ಬಟ್ ಹೆಲ್ತಿ ಅಂತಲೂ ಹೇಳೋದಿಲ್ಲ. ಬಿಕಾಸ್ ಅದಕ್ಕೆ ಯಾವುದೇ ಆದಂಥ ಒಂದು ಗ್ರೌಂಡಿಂಗ್ ರಿಸರ್ಚ್ ಇಲ್ಲ. ಏನಾಗುತ್ತೆ ಅಂತಂದರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅರ್ಲಿ ಮಾರ್ನಿಂಗ್ ತಗೊಂಡಾಗ ನಿಮಗೆ ಹೊಟ್ಟೆ ತುಂಬುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಸೊ ಅದರಿಂದ ನಿಮಗೆ ನ್ಯೂಟ್ರಿಯೆಂಟ್ಸ್, ಬೇರೆ ಊಟ ಮಾಡಲ್ಲ ನೀವು. ಬೇರೆ ಊಟ ಮಾಡಿದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬಾಡಿಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತವೆ. ಫ್ಯಾಟ್ ಮಾತ್ರ ಇದೆ, ಎನರ್ಜಿ ಮಾತ್ರ ಇದೆ, ಬಟ್ ನ್ಯೂಟ್ರಿಯೆಂಟ್ಸ್ ಇಲ್ಲ. ಸೊ ದಿಸ್ ಕ್ಯಾನ್ ಲೀಡ್ ಯು ಇನ್ ಟು ಎ ಮೇಜರ್ ಪ್ರಾಬ್ಲಮ್ ಇನ್ ಫ್ಯೂಚರ್. 100% ಯಾರ್ಯಾರು ಈ ಬುಲೆಟ್ ಕಾಫಿ ತಗೋತಾ ಇದ್ರಲ್ಲ, ಕಾಫಿ ಅನ್ನೋಂಥದ್ದೇ ಒಂದು ಸ್ಟಿಮ್ಯುಲೆಂಟ್ ಇದ್ದ ಹಾಗೆ. ಇಟ್ಸ್ ನಥಿಂಗ್ ಬಟ್ ಎ ಡ್ರಗ್, ಇಟ್ಸ್ ಎ ಮೆಡಿಸನ್. ಕಾಫಿ ಇಸ್ ನಥಿಂಗ್ ಬಟ್ ಎ ಸ್ಟಿಮ್ಯುಲೆಂಟ್. ಅದು ಇರಿಟೇಟೆಡ್ ಮಾಡುವಂತಹ ಒಂದು ಸ್ಟಿಮ್ಯುಲೆಂಟ್. ಆ ಸ್ಟಿಮ್ಯುಲೆಂಟ್ ಜೊತೆಗೆ ನೀವು ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಫ್ಯಾಟನ್ನು ಎಕ್ಸೆಸಿವ್ ಆಗಿ ಫ್ಯಾಟ್ ತಗೊಳ್ತಾ ಇದ್ದೀರಾ. ಸೊ ಇಮ್ಯಾಜಿನ್ ಏನಾಗ್ಬೋದು ನಿಮ್ಮ ದೇಹಕ್ಕೆ ಅಂತ. ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಕಡಿಮೆ ಮಾಡ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ, ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ್ಯಾರು ಈ ಬುಲೆಟ್ ಕಾಫಿ ಅಂತ ತಗೋತಾ ಇದ್ದಾರಲ್ಲ,
ಬುಲೆಟ್ ಆಮ್ ಏನು ಅಂತ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ಆ ಬುಲೆಟ್ ಆಮ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಬಿಡಿ. ನಮ್ಮಲ್ಲಿ ಬೆಲ್ಲದ ಕಾಫಿ ಅಂತ ಕರಿತಿದ್ರು ಹಳ್ಳಿ ಕಡೆ, ಅದಕ್ಕಿಂತ ಬೇಕೇನ್ರಿ ಕಾಫಿ, ಶುಂಠಿ ಕಾಫಿ ಅಂತ ಕರಿತಿದ್ರು. ಎಂತೆಂತ ಚಂದ ಆಯ್ತು, ಅದೆಲ್ಲ ಆರೋಗ್ಯಕರವಾಗಿತ್ತು. ತಾತ ಅಜ್ಜಿಗಿಂತ ನೀವು ಚೆನ್ನಾಗಿ ಬದ್ಬೇಕಾ? ನಿಮ್ಮ ತಾತ ಅಜ್ಜಿನ ಹೋಗಿ ಮಾತಾಡ್ಸಿ, ಇವತ್ತು ಏನ್ ಗಡತ್ತಾಗಿ ಮಾತಾಡ್ತಾರೆ. 30-35 ವರ್ಷದ ಹುಡುಗಿನ ಹೋಗಿ ಮಾತಾಡ್ಸಿ, ಅಯ್ಯೋ ನಂಗೆ PCOD, ಅಯ್ಯೋ PCOS, ನಂಗೆ ಥೈರಾಯ್ಡು, ಇದೇ ಶುರುವಾಗೋಯ್ತು ಇವಾಗ. ಆಕ್ಚುಲಿ ಅದನ್ನೇ ಕೇಳ್ಬೇಕಂತ ಇವಾಗ ಇದೇ ಶುರುವಾಗೋದು ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್. ನೀವು ಬೇರೆಯವ್ರನ್ನ ಕಾಪಿ ಮಾಡೋದನ್ನ ಕಡಿಮೆ ಮಾಡಿ, ಅಮ್ಮ ಮಾಡಿದ ಕಾಫಿ ಕುಡೀರಿ. ಈ ಕಾಪಿ ಮಾಡಿರೋದನ್ನ ಕಾಫಿ ಕುಡಿದ್ರೆ ಮುಂದಕ್ಕೆ ನಿಮ್ಗೆ ಅರ್ಲಿ ಮಾರ್ನಿಂಗ್ ಕೂಡ ಅಷ್ಟೇ. ನೀವು ಬೆಳಗ್ಗೆ ಕೆಫೆನ್ ಈಸ್ ಬ್ಯಾಡ್ ಫಾರ್ ಯು ಅಲ್ಲ. ಖಂಡಿತವಾಗ್ಲು ಅರ್ಲಿ ಮಾರ್ನಿಂಗ್ ಅಂತಲ್ಲ, ಯಾವಾಗಾದ್ರೂ ಅಷ್ಟೇ. ಅದು ಮಾತ್ರ ಇದ್ದಾಗೆ ವಿನಯ್. ಯಾವಾಗ ಮಾತ್ರ ತಗೊಳ್ತೀರಮ್ಮ ವಿನಯ್? ಹುಷಾರಿಲ್ದಾಗ ಅಷ್ಟೇ. ಬಟ್ ಕೆಫೆನ್ ಒಂದೊಂದು ಇದರಲ್ಲಿ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಲೈಕ್ ಇಟ್ ರಿಲೀಸಸ್ ಯುವರ್ ಸ್ಟ್ರೆಸ್. ದಟ್ಸ್ ಆಲ್. ಅದನ್ನ ಹೇಳ್ತಾ ಇದೀನಲ್ಲ, ಇಟ್ಸ್ ಆಲ್ ಕೆಫೈನ್. ಕೆಲಸ ಏನು ಅಂತಂದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಕೊಡುವಂಥದ್ದು. ಯಾಕೆ ನೀವು ಯೋಗ ಮಾಡ್ರಿ, ರಿಲ್ಯಾಕ್ಸೇಷನ್ ಸಿಗಲ್ವಾ? ಅಮ್ಮ ಮಾಡಿದ ಮಜ್ಜಿಗೆ, ಮಸಾಲ ಮಜ್ಜಿಗೆ ಕುಡೀರಿ, ಯಾಕೆ ರಿಲ್ಯಾಕ್ಸೇಷನ್ ಸಿಗಲ್ವಾ? ಚಾಯ್ ಮಾಡ್ಕೊಂಡು ಕುಡೀರಿ, ಹರ್ಬಲ್ ಟೀ ಕುಡೀರಿ, ರಿಲ್ಯಾಕ್ಸೇಷನ್ ಸಿಗಲ್ವಾ? ಗ್ರೀನ್ ಟೀ ತಗೊಳ್ಳಿ, ರಿಲ್ಯಾಕ್ಸೇಷನ್ ಸಿಗಲ್ವಾ? ಕಾಫಿ ಕುಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ತಗೊಳ್ಳಿ, ಬಟ್ ಏನೇ ಆದ್ರೂ ಲಿಮಿಟ್ ಆಗಿರಬೇಕು. ಬಿಕಾಸ್ ಇಟ್ಸ್ ಎ ಸ್ಟಿಮ್ಯುಲೆಂಟ್, ಇಟ್ಸ್ ಎ ಕೈಂಡ್ ಆಫ್ ಮೆಡಿಸನ್. ಆಕ್ಚುಲಿ ಮೆಡಿಸನ್ ರೋಗ ಇದ್ದಾಗ ಹುಷಾರ್ ಇಲ್ದಿರುವಾಗ ಮಾತ್ರ ತಗೋಬೇಕು. ಎವ್ರಿ ಡೇ ತಗೊಳಕಾಗುತ್ತಾ ಮೆಡಿಸನ್? ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಲ್ಲ PCOD ಬಗ್ಗೆ, ಅಯ್ಯೋ ಈಗಂತೂ ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ. ಯಾರನ್ ಕೇಳಿ ಆ ಪ್ರಾಬ್ಲಮ್ ಹೇಳ್ತಾರೆ ಹೆಣ್ಮಕ್ಳು. ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ? ಊಟ ಮಾಡೋ ಟೈಮಲ್ಲಿ ಮಲಗೋದು, ಮಾಡೋ ಟೈಮಲ್ಲಿ ಊಟ ಮಾಡೋದು, ಎದ್ದಿರೋ ಟೈಮಲ್ಲಿ ಮಲಗೋದು, ಮಲಗೋ ಟೈಮಲ್ಲಿ ಎದ್ದಿರೋದು, ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಡಿಸೀಸ್ ಅಂತ ಕರಿತೀವಿ. PCOD, PCOS, ಥೈರಾಯ್ಡ್, ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಇದರಿಂದ ನೀವು ಹೊರಗೆ ಬರಬೇಕಂದ್ರೆ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನೋ ಚಾನ್ಸ್, ನೋ ವೇ. ಸೊ ಇವನ್ ಇಫ್ ಅವ್ರು ಯೋಗ ಪ್ರಾಕ್ಟೀಸ್ ಮಾಡ್ಲಿ ಏನೇ ಮಾಡಿದ್ರು ಆಗಲ್ಲ. ಅದನ್ನ ಹೇಳ್ತಾರೆ ಲೈಫ್ ಚೇಂಜ್ ಅಂದ್ರೆ. ಯೋಗ ಪ್ರಾಕ್ಟೀಸ್ ಮಾಡ್ತಾ ಲೈಫ್ ಚೇಂಜ್ ಅಂತ ಅಲ್ವಾ? ಆಟೋಮೆಟಿಕ್ ಆಗಿ ಹೆಲ್ಪ್ ಮಾಡುತ್ತೆ. ಎಷ್ಟು ಜನ ನಮ್ಮಲ್ಲಿ ಥೈರಾಯ್ಡ್, PCOD, PCOS ಅವ್ರು ಬಂದಿದ್ದಾರೆ, ಎಷ್ಟು ಜನ ಖುಷಿಯಾಗಿ ಹೋಗಿದ್ದಾರೆ ಗೊತ್ತಾ? ಕ್ಲಾಸ್ ಅಭ್ಯಾಸ ಅಂದ್ರೆ ಬಂದಿದ ತಕ್ಷಣ ಅಬ್ರಕಡಾಬ್ರ ಆಗಲ್ಲ ಅಲ್ಲಿ. 6 ತಿಂಗಳು 1 ವರ್ಷ ವರ್ಕ್ ಮಾಡ್ಲೇಬೇಕು, ಅಭ್ಯಾಸ ಮಾಡ್ಲೇಬೇಕು. 1 ವರ್ಷ ಅಭ್ಯಾಸ ಮಾಡಿ ಸ್ಟ್ರಿಕ್ಟ್ ಆಗಿ ಡಯಟ್ ಅನ್ನ ಫಾಲೋ ಮಾಡಿ, ಯಾಕೆ ಕಡಿಮೆ ಆಗೋದಿಲ್ಲ? ನಮ್ಮಲ್ಲಿ ಕೆಲವು ಜನ ಈಗ ಆಶ್ರಮದಲ್ಲಿ ಸುಮಾರು ಜನ ಇದ್ದಾರೆ, ವೆಯ್ಟ್ ರಿಡಕ್ಷನ್ಗೆ ಅಂತ ಬಂದಿರ್ತಾರೆ. ಈ ಕೆಲವು ಕಡೆ ಹೋಗಿ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಏಕ್ದಮ್ 8 kg 10 kg ಕಡಿಮೆ ಆಗೋದು ತಿಂಗಳಿಗೆ, ಅದೆಲ್ಲ ತುಂಬಾ ಕೆಟ್ಟದದು, ಒಳ್ಳೇದಲ್ಲ. ನಿಮ್ ದೇಹ ತಗೊಳ್ಳೋದಿಲ್ಲ ಅದನ್ನ. ದಪ್ಪಾಗಿ ಬಂದಿರ್ತೀರಾ, ಏಕ್ದಮ್ 10 kg ಕಡಿಮೆ ಆಯ್ತು ಅಂತಂದ್ರೆ ನಿಮ್ ದೇಹಕ್ಕೆ ಏನಾಗ್ಬೋದು? ಅವಾಗ ಸಡನ್ ಆಗಿ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ನೋಡಿ 4 kg 3 ಕಿಲೋ ಮಂತ್ಲಿ, 3 kilos 4 kilos ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತೀರಾ, ಆರೋಗ್ಯವಾಗಿರ್ತಾರೆ, ಆಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಈ PCOD, PCOS ಆ ರೀತಿ ಆಗ್ಬಿಟ್ಟಿದೆ. ಈಗಂತೂ ಯಾರನ್ನೇ ನೋಡ್ರಿ, 100 ಮೆಂಬರ್ಸ್ ಅಲ್ಲಿ 100 ಪೇಷಂಟ್ಸ್ ಅಲ್ಲಿ ನನಗೆ 90 ಮೆಂಬರ್ಸ್ ಬರೀ ಅದೇ ಪ್ರಾಬ್ಲಮ್. ಪಾಪ ಬರುವಂತ ಎಲ್ಲ ಹುಡುಗರಿಗೆ ಇದೇ ಪ್ರಾಬ್ಲಮ್. ಕಾರಣ ಏನಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್? ತಗೋತಾ ಇರುವಂತಹ ಆಹಾರ ಎಲ್ಲ ಜೆನೆಟಿಕಲಿ ಮಾಡಿಫೈಡ್ ಆಹಾರ, ಮುಂಚಿನ ಥರ ಇಲ್ಲ. ಆರ್ಗ್ಯಾನಿಕ್ ಊಟ ನಾವು ಯಾರು ತಿಂತಾ ಇಲ್ಲ, ಎಲ್ಲ ಔಷಧಿ ಹಾಕಿರೋದು, ಮೆಡಿಸನ್ ಹಾಕಿರೋಂಥ ಊಟ ತಿಂತಾ ಇದೀವಿ. ಹಂಗನ್ಬಿಟ್ಟು ನಾವು ಊಟ ತಿಂದೇ ಇರೋದಕ್ಕೂ ಆಗೋದಿಲ್ಲ. ಸೊ ವಿಷ ತಿಂತಾ ಇದ್ರೆ ಆ ವಿಷನ ತೆಗಿಯುವಂಥ ಕೆಪಾಸಿಟಿ ಇರಬೇಕು ನಿಮ್ಗೆ. ಕರೆಕ್ಟ್. ಸೊ ಆ ವಿಷ ಈ ದೇಹದಿಂದ ಹೋಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನೂ ಆಗಲ್ಲ. ಇವಾಗ ಏನಾಗ್ತಿದೆ ಅಂದ್ರೆ ದುಡಿಯುವಂಥ ಭರದಲ್ಲಿ ಆ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗಿರೋದ್ರಿಂದ ಈ ರೀತಿಯ ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ ಕಾಡ್ತಾ ಇದೆ. ನೋಡಿ, ನೀವೇ ನೋಡಿ, 30 years ಎಲ್ಲ ಹಾರ್ಟ್ ಅಟ್ಯಾಕ್, ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನ್ ಅರ್ಥ? 20 ವರ್ಷ 22 ವರ್ಷಕ್ಕೆಲ್ಲ ಕಾರ್ಡಿಯಕ್ ಅರೆಸ್ಟ್ ಅಂತಂದ್ರೆ, ನಾನು ನಮ್ಮ ಅಜ್ಜಿಯವ್ರ ಹತ್ರ ಹೋಗಿ ಥೈರಾಯ್ಡ್ ಅಂತಂದ್ರೆ ನಮ್ಮ ಅಜ್ಜಿ ಕೇಳಿದ್ರು ಏನ್ ಹಂಗಂದ್ರೆ ಅಂತ. ಅಂದ್ರೆ ಅವ್ರಿಗೆ ಅರ್ಥನೇ ಗೊತ್ತಿರ್ಲಿಲ್ಲ. ಅಮ್ಮ, ಇಲ್ಲೊಂದು ಚಿಕ್ಕದಾಗ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರುತ್ತೆ ಅಮ್ಮ, ಅದು ಎಕ್ಸ್ಟ್ರಾ ಹಾರ್ಮೋನ್ ಸಕ್ರೀಟ್ ಮಾಡಿದ್ರೆ ಅಥವಾ ಕಡಿಮೆ ಮಾಡಿದ್ರು ಅದು ಡಿಸೀಸ್ ಬರುತ್ತೆ ಅಂದ್ರೆ, ತಗೊಳಪ್ಪ ಚೆನ್ನಾಗಿ ಮುದ್ದೆ ತಿನ್ನೋದಕ್ಕೆ ಕೇಳೋರ್ಗೆ, ಬಿಸಿ ಉಪಚಾರ ಮಾಡ್ಕೊಂಡು ಮುದ್ದೆ ತಿನ್ನೋದಕ್ಕೆ ಕೇಳು, ಯಾವ ಥೈರಾಯ್ಡು ಬರೋದಿಲ್ಲ ಅಂತ. ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡಿಯಪ್ಪ. ಕರೆಕ್ಟ್. ಊಟದಲ್ಲೇನೆ ಎಲ್ಲ ಸುಧಾರಿಸ್ಕೋಬಹುದು, ಊಟದಲ್ಲೇ ಎಲ್ಲ ವಾಸಿ ಮಾಡ್ಕೋಬಹುದು ಅನ್ನೋಂಥ ಕಾನ್ಸೆಪ್ಟ್. ನೀವು ಹೇಳಿದ ತಕ್ಷಣ ನಂಗೊಂದು ನೆನಪಾಗ್ತಿದೆ. ನಾನು ಚಿಕ್ಕವಳಿರುವಾಗ ಕೇಳಿದ್ದೆ, ನಮ್ಮ ಮನೆ ಎದುರುಗಡೆ ಒಬ್ರು ಅಜ್ಜಿ ಇದ್ರಂತೆ. ಅವ್ರಿಗೆ ಕೆಮ್ಮು ಬಂದ್ರೆ ಅವರು ಬೇರೆ ಏನು ಮೆಡಿಸಿನ್ಸ್ ತಗೊಳ್ತಾ ಇರ್ಲಿಲ್ಲ, ಚೆನ್ನಾಗಿ ಒಂದಿಷ್ಟು ಶಂಡಿಗೆ ಹಪ್ಪಳನ ಕರೆದು ತಿನ್ನೋದು. ಎಣ್ಣೆ ತಿಂದ್ರೆ ಅದಿನ್ನು ಜಾಸ್ತಿ ಆಗಿ ಕಫ ಎಲ್ಲ ಆಚೆ ಹೋಗ್ಬಿಡತ್ತೆ, ಸೊ ಕ್ಲಿಯರ್ ಆಗ್ಬಿಡತ್ತೆ ಅಂತ ಹೇಳಿ. ಅಜ್ಜಿ ಗ್ರೇಟ್. ಈಗ ನೀವು ಥೈರಾಯ್ಡ್ ಬಗ್ಗೆ ಆಗಿರ್ಬೋದು, PCOD ಇದ್ರ ಬಗ್ಗೆ ಹೇಳಿದ್ರಿ, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಈಗ ಲೋ BP ಇದ್ದವ್ರಿಗೆ ಆತರ ಆದಾಗ, ಲೋ BP ಆದಾಗ ಪ್ರಾಣಾಯಾಮ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಲೋ BP.
ಓ ಲೋ ಬಿ ಪಿ. ಪ್ರಾಣಾಯಾಮ ಇದೆಯಲ್ಲ ತುಂಬಾನೇ ಬೆಸ್ಟ್ ಮೆಡಿಸನ್. ಈ ಪರ್ಟಿಕ್ಯುಲರ್ ಪ್ರಾಣಾಯಾಮ, ಕೆಲವು ಪ್ರಾಣಾಯಾಮಗಳಿರುತ್ತೆ, ಎಲ್ಲ ಪ್ರಾಣಾಯಾಮನೂ ಅಲ್ಲ. ಲೋ ಬಿ ಪಿಗೆ ಅಂತಾನೆ ಕೆಲವು ಪ್ರಾಣಾಯಾಮಗಳಿದೆ, ಹೈ ಬಿ ಪಿಗೆ ಅಂತಾನೆ ಕೆಲವು ಪ್ರಾಣಾಯಾಮಗಳಿದೆ. ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾವ ತರ always ಲೋ ಬಿ ಪಿ ಅವ್ರಿಗೆ ಪ್ರಾಣಾಯಾಮ ಯಾವ ತರ ಪ್ರಾಣಾಯಾಮ? ಎಷ್ಟೊಂದು ಇದೆಪ್ಪ, ಎಷ್ಟೊಂದು ಪ್ರಾಣಾಯಾಮಗಳಿದೆ. ನೀವು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಇದೆ, ಆಲ್ಟರ್ನೇಟಿವ್ ಬ್ರೀತಿಂಗ್ ಅಂತ ಇದೆ. ಸೊ ಅದನ್ನು ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮಾರ್ನಿಂಗು, 10 ಮಿನಿಟ್ಸ್ ಆಫ್ಟರ್ನೂನು, 10 ಮಿನಿಟ್ಸ್ ಈವ್ನಿಂಗು, ಈ ಥರ ಅಭ್ಯಾಸ ಮಾಡಬೇಕು. ಬರೀ ಪ್ರಾಣಾಯಾಮ ಮಾಡಿದ್ರೆ ಹೋಗೋದಿಲ್ಲ. ಈ ಪ್ರಾಣಾಯಾಮ ಮಾಡ್ಬಿಟ್ಟು ಈಚೆ ಕಡೆ ಒಂದು 4-5 ಸಿಗರೇಟ್ ತೊಗೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅದೊಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಅಪ್ಪಗೆ, ನಮ್ಮ ತಂದೆಗೆ ಏನಾಯಿತು, ಒಂದ್ಸತಿ ಶುಗರ್ ಚೆಕ್ ಮಾಡಿಸಿದ್ರು, ಸ್ವಲ್ಪ ಜಾಸ್ತಿ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಅಪ್ಪ ಅವಾಗಲೇ ಹುಷಾರಾಗ್ಬಿಟ್ರು. ಕಂಪ್ಲೀಟ್ ಸ್ಟ್ರಿಕ್ಟ್ ಊಟದಲ್ಲಿ. ಅವ್ರಿಗೇನು ಅಂತಂದ್ರೆ ನಾನು ಆರೋಗ್ಯವಾಗಿರ್ಬೇಕು. ನಮ್ಮ ತಂದೆ ನನಗಿಂತ ಮೋರ್ ಆಕ್ಟಿವ್, ಅವರು 100% ಅವ್ರು ಆಕ್ಟಿವ್. ನಾನು ಆರೋಗ್ಯವಾಗಿರ್ಬೇಕು ಅಂತ ಇಮ್ಮಿಡಿಯೇಟ್ ಆಗಿ ಊಟದ ಹತೋಟಿಗೆ ತಗೊಂಡ್ಬಿಟ್ರು. ಸ್ವಲ್ಪ ದಿವಸದಲ್ಲೇ ಆಟೋಮೆಟಿಕ್ ಆಗಿ ಶುಗರ್ ಕಡಿಮೆ ಆಗೋಯ್ತು. ಸೊ ನೀವೇನೇ ಮಾಡಿ, ಊಟ ಚೆನ್ನಾಗಿ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಎಕ್ಸಸೈಸಸ್ ಮಾಡಬೇಕು, ಬೆವರಬೇಕು. ಆ ದೇಹದಲ್ಲಿರುವಂಥ ಮಲ ಏನಂತ ಹೇಳಿದ್ನಲ್ಲ ಅವಾಗಲೇ, ಪಿ ಪೂಪು ಮತ್ತು ಸ್ವೆಟ್ಟು, ಈ 3 ಈಚೆ ಬರಬೇಕು. ಈ 3ರಲ್ಲಿ ಯಾವುದು ಬರಲಿ, ಒಂದು ಬರಲಿಲ್ಲ ಅಂತಂದ್ರೂ ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಇಷ್ಟ ದಿನ ನಾವೆಲ್ಲ ಊಮಾ ಹೇ ಅಂದ್ರೆ ತಮಾಷೆಯಾಗಿ ತಗೊಂತಿದ್ವಿ, ಅಲ್ಲ ಅದು ತುಂಬಾ ಸೀರಿಯಸ್, ತುಂಬಾ ಸೀರಿಯಸ್ಸು. ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು. ಊಮಾ ಏ ಅದು ಸುಮ್ಮನೆ ತಮಾಷೆ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಆಫ್ ದ ಲೈಫ್. ನೀವು ಆರೋಗ್ಯವಾಗಿರ್ಬೇಕಾದ್ರೆ ಊಮಾ ಏನ್ ಚೆನ್ನಾಗಿ ಇಟ್ಕೊಳ್ಳಿ. ಅಂಡ್ ಇವಾಗ ಇನ್ ಮೆನ್ ಅಂಡ್ ಇನ್ ವುಮನ್ ಇನ್ಫರ್ಟಿಲಿಟಿ ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಇದೆ. ಬಟ್ ಡೂಯಿಂಗ್ ಕೀಗಲ್ ಎಕ್ಸಸೈಸ್ ಆರ್ ಯೋಗ ಮಾಡೋದ್ರಿಂದ, ಯಾವ ಥರ ಯೋಗ ಮಾಡೋದ್ರಿಂದ ಅವ್ರು ಅದನ್ನ ಜಾಸ್ತಿ ಮಾಡ್ಕೋಬಹುದು? ಅಗೇನ್ ಕಮಿಂಗ್ ಬ್ಯಾಕ್, ಫಸ್ಟ್ ಆಫ್ ಆಲ್ ದೇಹದ ಆರೋಗ್ಯವನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಕಂಪ್ಲೀಟಾಗಿ ಆರೋಗ್ಯಕರವಾಗಿ ಇಟ್ಕೋಬೇಕು. ಮನಸ್ಸಿನ ಆರೋಗ್ಯ ಕೂಡ ಇಟ್ಕೋಬೇಕು. ನಮ್ಮಲ್ಲಿ ಏನಾಗ್ತಾ ಇದ್ದಾರೆ, ಕೆಲವು ಜನ ಬಂದು ಕೇಳ್ತಾರೆ, ಗುರುಜಿ ನನಗೆ ಜಾಬಲ್ಲೂ ಖುಷಿಯಾಗಿಲ್ಲ, ಹೆಂಡತಿ ಜೊತೆ ನಾನು ಮನೇಲಿದ್ದಾಗಲೂ ಖುಷಿಯಾಗಿಲ್ಲ. ಅಂದರೆ ರಾತ್ರಿ ಹೊತ್ತು ನಾನು ಹೆಂಡತಿ ಜೊತೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೂ ಖುಷಿ ಇಲ್ಲ, ಆಫೀಸಲ್ಲೂ ಖುಷಿ ಇಲ್ಲ, ಏನು ಮಾಡೋದು ಅಂತ. ವೆರಿ ಸಿಂಪಲ್. ಆಫೀಸಲ್ಲಿ ಲೈಂಗಿಕದ ಬಗ್ಗೆ ಯೋಚನೆ ಮಾಡಬೇಡ, ಲೈಂಗಿಕ ಮಾಡ್ಬೇಕಾದ್ರೆ ಆಫೀಸ್ ಬಗ್ಗೆ ಯೋಚನೆ ಮಾಡಬೇಡ. ಅಂದ್ರೆ ಇವಾಗ ನಾವೇನ್ ಮಾಡ್ಬಿಟ್ಟಿದೀವಿ ಅಂತಂದ್ರೆ, ಮನ್ಸಲ್ಲಿ ಎಷ್ಟು ತುಂಬ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ನಾವು ಮೊಬೈಲ್ ನೋಡ್ಕೊಂಡು ಡ್ರೈವ್ ಮಾಡುವಂಥದ್ದು, ಮೊಬೈಲ್ ನೋಡ್ಕೊಂಡು ಊಟ ಮಾಡುವಂಥದ್ದು, ಊಟ ಮಾಡ್ಬೇಕಾದ್ರೆ ಏನೋ ಕೆಟ್ಟದಾಗ ಮಾಡುವಂಥದ್ದು, ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡುವಂಥದ್ದು, ಹೆಂಡತಿ ಜೊತೆ ಇರ್ಬೇಕಾದ್ರೆ ಇನ್ಯಾರ್ದ ಬಗ್ಗೆ ಯೋಚನೆ ಮಾಡೋದು, ಇನ್ಯಾರ ಜೊತೆ ಇದ್ದಾಗ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು. ಅಂದ್ರೆ ಎಲ್ಲೂ ನಾವು ಇನ್ವಾಲ್ವ್ಮೆಂಟ್ ಅನ್ನೋದು ತೋರಿಸ್ತಾ ಇಲ್ಲ. ಆ ಇನ್ವಾಲ್ವ್ಮೆಂಟ್ ಅನ್ನೋದು ಯಾವಾಗ ಲೈಫಲ್ಲಿ ಆಗುತ್ತೋ, you will lead a very good life. When you lead a good life, automatically ಈ ಕಾಮನ್ ಇದು ಈ ಸೆಕ್ಷುವಲ್ ಡಿಸೀಸಸ್ ಅಷ್ಟೇ, ಅಥವಾ ಕನ್ಸೀವ್ ಆಗದೆ ಇರುವಂಥದ್ದು ಅಷ್ಟೇ, ಇವೆಲ್ಲನೂ ಲೈಫ್ ಸ್ಟೈಲಿಂದ ಬರುವಂಥದ್ದು, ಕಂಪ್ಲೀಟಾಗಿ ಲೈಫ್ ಸ್ಟೈಲ್ ಬರುವಂಥದ್ದು. ಹೌ ಯೋಗ ಕ್ಯಾನ್ ಹೆಲ್ಪ್? ದಟ್ಸ್ ವಾಟ್ ಐ ಟೋಲ್ಡ್ ಯು, ಗೆಟ್ ಇನ್ ಟು ಯೋಗ. ಸಿ, ನೀವು ನಿಮ್ಮಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಇವಾಗ ಕೆಲವು ಜನ ಕೇಳ್ತಾರೆ, ಗುರುಜಿ ನಂಗೆ ಆಸನಮಾಗ ಒಂದು ಆಸನ ಹೇಳ್ಕೊಡಿ ಅಂತ. ಹಂಗಾಗೋದಿಲ್ಲ. ಇಟ್ಸ್ ನಾಟ್ ಲೈಕ್ 1 ಆಸನ 2 ಆಸನ ಮಾಡಿದ್ರೆ ನಿಮ್ಗೆ ಕನ್ಸೀವ್ ಆಗ್ಬಿಡ್ತೀರಾ, ಅದೆಲ್ಲ ತಪ್ಪು. ಅದೇ ಕೇಳಿದೆ ನಾನು. ಲೈಕ್ ಓನ್ಲಿ ಡೂಯಿಂಗ್ ಕೀಗಲ್ ಎಕ್ಸರ್ಸೈಸಸ್ ಕ್ಯಾನ್ ಹೆಲ್ಪ್? ನೋ, ಡೆಫಿನೆಟ್ಲಿ ನಾಟ್. ಇಟ್ ಕ್ಯಾನ್ ಸ್ಟ್ರೆಂಥನ್ ಯುವರ್ ಮಸಲ್ಸ್ ಅಷ್ಟೇ. ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು ಅಂತಂದ್ರೆ ಕೀಗಲ್ ಎಕ್ಸರ್ಸೈಸ್ ಮಾಡಿದ್ರೆ ಏನ್ ಪ್ರಯೋಜನ? ಸ್ಪರ್ಮ್ ಕೌಂಟ್ ನ ಹೆಂಗ್ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು, ಅಲ್ವಾ? ಸರಿಯಾಗಿ ನನಗೆ ಪೀರಿಯಡ್ ಆಗ್ತಾ ಇಲ್ಲ, ನಾನು ಕೀಗಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹೆಂಗ್ ಸಾಧ್ಯ? ಸೊ ಪೀರಿಯಡ್ ಯಾಕೆ ಆಗ್ತಾ ಇಲ್ಲ? ಥೈರಾಯ್ಡ್ ಇದೆಯಾ, PCOD ಇದೆಯಾ, PCOS, ಸಿಸ್ಟ್ ಇದೆಯಾ ಅನ್ನೋದನ್ನ ಕಂಡುಹಿಡಿಬೇಕು. ಅದಕ್ಕೆ ಆದಂಥ ಯೋಗಗಳನ್ನ ಮಾಡಬೇಕು. ಯೋಗ ಅಂದ್ರೆ ಕೇವಲ 1 ಆಸನ 2 ಆಸನ ಅಲ್ಲ, ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಬೇಕು. ಕರೆಕ್ಟ್. ಅಭ್ಯಾಸ ಮಾಡಿದಾಗ ಆಟೋಮೆಟಿಕ್ ಆಗಿ ಇಟ್ ವಿಲ್ ಹೆಲ್ಪ್ ಯು. ಒಂದಕ್ಕೊಂದು ಕೊಂಡಿ ಇದ್ದಾಗೆ ವಿನಯ್. ಕರೆಕ್ಟ್. ಎವ್ರಿಥಿಂಗ್ ಇಸ್ ಒಂದಕ್ಕೊಂದು ಕೊಂಡಿ ಇದ್ದಾಗೆ. ಈಗ ಈಗಿನ ಕಾಲದಲ್ಲಿ ಮಕ್ಕಳು, ಸ್ಪೆಷಲಿ ಮಕ್ಕಳ ವಿಷಯ ಬಂದ್ರೆ, ಅವ್ರಿಗೆ ದೊಡ್ಡವ್ರ ಜೊತೆಗಾಗಿರ್ಬೋದು, ಫ್ರೆಂಡ್ಸ್ ಜೊತೆಗಾಗಿರ್ಬೋದು, ಯಾವುದ್ರ ಬಗ್ಗೆನೂ ಅಫೆಕ್ಷನ್ ಅನ್ನೋದು ತುಂಬ ಕಡಿಮೆ ಆಗ್ತಿದೆ, ಫೀಲಿಂಗ್ಸ್ ಕಡಿಮೆ ಆಗ್ತಿದೆ, ನಮ್ಮೋರು ತಮ್ಮೋರು ಅನ್ನೋದು ಕಡಿಮೆ ಆಗ್ತಿದೆ. ಏನಿದ್ರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಅದಕ್ಕೆಲ್ಲ ನಾವೇ ಕಾರಣ ಅಂತೀರಾ? 100% ನಾವೇ ಕಾರಣ. ನಿಮ್ಮ ಮಗು ಊಟ ಮಾಡಲಿಲ್ಲ ಅಂದ ತಕ್ಷಣ ನೀವೇನು ಮಾಡ್ತೀರಾ? ಮೊಬೈಲ್ ಕೊಡ್ತೀರಾ. ಬೇರೆಯವ್ರಿಗೆ ಹೇಳ್ತೀರಾ, ಮಗುಗೆ ಮೊಬೈಲ್ ಕೊಡಬಾರ್ದು, ಹಾಳಾಗ್ತಾರೆ ಅಂತ. ಬಟ್ ನೀವೇನು ಮಾಡ್ತೀರಾ? ನೀವು ಮೊಬೈಲ್ ಕೊಡ್ತಾ ಇದ್ದೀರಾ. ಎಲ್ಲಿ ಅಮ್ಮನ ಕನೆಕ್ಷನ್ ಎಲ್ಲ ಆಗ್ತಾ ಇದೆ ಆಗ ಮಗುಗೆ? ಅಮ್ಮ ಮುಂಚೆ ಊಟ ಮಾಡಿಸ್ಬೇಕಾದ್ರೆ ಚಂದ್ರ ತೋರಿಸ್ತಿದ್ಲು, ಈಗ ಏನು ತೋರಿಸ್ತೀರಾ? ಮೊಬೈಲ್ ತೋರಿಸ್ತೀರಾ. ಸೊ ಒಂದು, ಸೋಷಿಯಲ್ ಮೀಡಿಯಾ ಇಸ್ ಡಿಸ್ಕನೆಕ್ಟಿಂಗ್ ಯು ಫ್ರಮ್ ಯುವರ್ ಓನ್ ಪರ್ಸನ್, ಫ್ರಮ್ ಓನ್ ಚೈಲ್ಡ್. ಇನ್ನೊಂದೇನು ಅಂತಂದ್ರೆ, ಆ ಫ್ಯಾಮಿಲಿ ಬಾಂಡಿಂಗ್ ಇಲ್ಲ. ಅವಾಗ ಅಜ್ಜಿ ತಾತ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದು.
ಅಜ್ಜಿ ತಾತ ತಿನ್ನಿಸ್ತಾ ಇದ್ರು ನಮ್ಗೆ. ನಮ್ಮ ತಾತ ಒಡೆ ತಗೊಂಬರೋರು ಪ್ರತಿ ದಿವಸ. ಆ ಒಂದು ಒಡೆಯಲ್ಲಿ ಅರ್ಧ ಒಡೆನ ಎತ್ತಿಡೋರು ನಮ್ಗೆ ಅಂತ. ಅದೇನೋ ಒಂದು ಖುಷಿ, ಆ ಅರ್ಧ ಒಡೆ ತಿಂದ್ರೆ ಏನೋ ಒಂಥರ ಖುಷಿ. ಅದು ಕರ್ದು ಕೊಡಿಯೋರು, ಬಾಯ್ಲಿ ಯಾರಿಗೂ ಹೇಳ್ಬೇಡ, ತಗೋ ಅಂತ ಕೊಡೋರು. ಏನೋ ಒಂದು ಖುಷಿ ನಮ್ಗದು. ಬಟ್ ಈಗ ಎಲ್ಲಿದೆ ಅದು? ಅಜ್ಜಿನೇ ಎಲ್ಲೋ, ತಾತನೇ ಎಲ್ಲೋ, ಅಪ್ಪನೇ ಎಲ್ಲೋ, ಅಮ್ಮನೇ ಎಲ್ಲೋ, ಮಕ್ಕಳೇ ಎಲ್ಲೋ. ಮಕ್ಳ ಬಗ್ಗೆ ನಾವು ಕೇರೆ ಮಾಡೋದಿಲ್ಲ. ಇವಾಗ ಏನು ಅಂತಾರೆ, ಮಕ್ಳು ಗಲಾಟೆ ಮಾಡ್ತಾರಾ, ಮೊಬೈಲ್ ಕೊಟ್ಟು ಕೂರ್ಸು, ಟಿವಿ ಹಾಕಿ ಕೂರ್ಸು, ಚೂರ್ ದೊಡ್ಡವರಾದ್ಮೇಲೆ ತಗೊಂಡೋಗಿ ಹಾಸ್ಟೆಲ್ ಅಲ್ಲಿ ಹಾಕು. ಅಲ್ಲ ಅದಾದ್ರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಿದೆ ಒಂದು ಪ್ರಾಬ್ಲಮ್ ಅಂತಂದ್ರೆ, ನಾನು ಏನು ಮಾಡಕ್ಕಾಗ್ಲಿಲ್ವೋ ಅದು ನನ್ನ ಮಗು ಮಾಡ್ಬೇಕು ಅನ್ನೋದು. 7ನೇ ಕ್ಲಾಸಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡೋ, ಯಾಕೋ ಸೈನ್ಸಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ, ಯಾಕೋ 85 ತಗೊಂಡಿದ್ದ, ಯಾಕೋ 90 ತಗೊಳ್ಳಿಲ್ಲ. 7ನೇ ಕ್ಲಾಸ್ ಮಾರ್ಕ್ಸ್ ತೆಗೆದು ನೋಡಿ, ನಿಮ್ದು ಸರ್ಟಿಫಿಕೇಟ್ ತೆಗೆದು ನೋಡಿ, 35 ಪಾಸ್ ಆಗಿರ್ತೀರಾ. ಅಂದ್ರೆ ನೀವು ಏನ್ ಮಾಡಕ್ ಸಾಧ್ಯವಾಗ್ಲವೋ ಅದನ್ನ ನಿಮ್ಮ ಮಕ್ಕಳ ಮೇಲೆ ಹೇರ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ತಂದೆ ತಾಯಿ ಅನ್ನೋದು ಅರ್ಥ ಮಾಡ್ಕೋಬೇಕು. ನೀವು ಯಾವಾಗ ಅವ್ರಿಗೆ ಎಫೆಕ್ಷನ್ ಆಗಿರ್ತಿರೋ ಖಂಡಿತವಾಗ್ಲೂ ಮಕ್ಕಳು ಹದ್ಗೆಡೋದಿಲ್ಲ ರೀ. ನೀವು ಯಾವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಜಂಜಾಟದಲ್ಲಿ ತಳ್ಳಿನರಾಗಿರ್ತೀರಲ್ಲ, ಮಕ್ಕಳನ್ನ ಯಾವಾಗ ಇಗ್ನೋರ್ ಮಾಡ್ತೀರಲ್ಲ, ಅವಾಗ್ಲೇನೆ ಮಕ್ಕಳು ಹಾದಿ ಕೆಡೋದು. ಅವಾಗ ಟೆಕ್ನಾಲಜಿ ಇರ್ಲಿಲ್ಲ, ಮೊಬೈಲ್ಸ್ ಅದೆಲ್ಲ ಇರ್ಲಿಲ್ಲ. ಅವಾಗ ಇತ್ತು ಅಂದ್ರೆ ಮೇ ಬಿ ಅವರು ಹಾಗೆ ಮಾಡಿರೋರೇನು. ನೀವು ಬದುಕಲಿಲ್ವಾ ವಿನಯ್ ಅವಾಗ ಚಿಕ್ಕ ವಯಸ್ಸಲ್ಲಿ? ನಿಮ್ಮ ಚಿಕ್ಕ ವಯಸ್ಸಲ್ಲಿ ವಿನಯ್ ನೀವು ಎಷ್ಟು ಹೊರಗಡೆ ಹೋಗ್ತಾ ಇದ್ರಿ ಆಟ ಆಡಕ್ಕೆ? ಅಮ್ಮ ಕರೀತಾ ಇದ್ರೆ ಬಂದ ತಕ್ಷಣ ಬ್ಯಾಗ್ ಎಷ್ಟು ಹೋಗ್ತಿದ್ರಲ್ಲ, ಅಮ್ಮ ಏನಂತಿದ್ರು, ಬಾರೋ ಒಳಗಡೆ ಹೋಮ್ವರ್ಕ್ ಬರೀಬಾರು ಅಂತ. ಇವಾಗ ಹಂಗಲ್ಲ, ಹೋಗೋ ಹೊರಗಡೆ ಅನ್ನೋ ಸ್ಥಿತಿಗೆ ಬಂದಿದೆ. ಯಾರು ಹೊರಗಡೆನೆ ಹೋಗೋದಿಲ್ಲ. ನಾವೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ, ಮಣ್ಣಲ್ಲಿ ಕುಣಿತಾ ಇದ್ರು, ಗಿನಿ ದಾಂಡ್ಲಂತೆ, ಗೋಲಿ ಅಂತೆ, ಏನೇನೆಲ್ಲ ಆಟ ಆಡ್ತಿದ್ರು. ಇವಾಗ ಅವ್ರಿಗೆ ಹೆಸರೇ ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವಾಗ ಏನಿದ್ರು ಏನು ಆ ಪೋಕಮ್ಯಾನು, ಶೂಟರು, ಅದು ಬಿಟ್ರೆ ಬೇರೆ ಇನ್ನೇನು ಗೇಮ್ಸೇ ಗೊತ್ತಿಲ್ಲ. ಟೆಕ್ನಾಲಜಿ ಅಂತ ನಾವು ಅದನ್ನ ಇದ್ ಮಾಡಕ್ ಆಗೋದಿಲ್ಲ. ವಿ ಕ್ಯಾನಾಟ್ ಗಿವ್ ದ ರೀಸನ್. ಟೆಕ್ನಾಲಜಿ ಇರಬೇಕು. ಯು ಶುಡ್ ಯುಟಿಲೈಸ್ ದ ಟೆಕ್ನಾಲಜಿ ಫಾರ್ ವಾಟ್, ದಟ್ ಈಸ್ ದ ಇಂಪಾರ್ಟೆಂಟ್. ಫಾರ್ ವಾಟ್? ಇನ್ಸ್ಟಾಗ್ರಾಮ್ನು ಯೂಸ್ ಮಾಡಿ, ನೀವು ಫೇಸ್ಬುಕ್ನ ಯೂಸ್ ಮಾಡಿ, ಫಾರ್ ವಾಟ್ ಪರ್ಪಸ್ ಆರ್ ಯು ಯೂಸಿಂಗ್? ಸುಮಾರು ಜನಕ್ಕೆ ನಿಮ್ಗೆ ಗೊತ್ತಿಲ್ಲ ಆಕ್ಚುಲಿ ಎಷ್ಟು ಜನ ಚೈಲ್ಡ್ ವಿಕ್ಟಿಮ್ಸ್ ಇದ್ದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಚೈಲ್ಡ್ ಅಬ್ಯೂಸ್ ಎಷ್ಟಾಗ್ತಿದೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ? ಬರೀ ಫಿಸಿಕಲ್ ಅಬ್ಯೂಸ್ ಒಂದೇ ಅಬ್ಯೂಸ್ ಅಲ್ಲ, ಇವನ್ ಸೋಷಿಯಲ್ ಮೀಡಿಯಾ ಅಬ್ಯೂಸ್ ಕೂಡ ಆಗ್ತದೆ ಚಿಕ್ಕ ಮಕ್ಳ ಜೊತೆಯಲ್ಲಿ. ನಾನು ಕೆಲವು ಟೈಮಲ್ಲಿ ರೀಲ್ ನೋಡಿದಾಗ ನಾನು ಅನ್ಕೋತೀನಿ, ಅಪ್ಪ ಎಂಥ ಪರಿಸ್ಥಿತಿಗೆ ಬರ್ತಿದ್ಯಪ್ಪ ಮಕ್ಕಳು ಅಂತ. 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಏನೆಲ್ಲ ರೀಲ್ಗಳು ಮಾಡ್ತಾರೆ ಅಂತ ನಂಬಕ್ ಆಗದೆ ಇರೋ ಅಷ್ಟು, ನೀವು ಊಹಿಸೋಕೆ ಸಾಧ್ಯವೇ ಆಗದೆ ಇರೋಂತಹ ರೀಲ್ಗಳನ್ನ ಮಾಡ್ತಾರೆ. ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಚಾನ್ಸ್ ಕೊಟ್ಟವ್ರು ಯಾರು? ಅಪ್ಪ ಅಮ್ಮ. ಖಂಡಿತವಾಗ್ಲು ಅಪ್ಪ ಅಮ್ಮ ಜೊತೆಲೂ ಸೇರ್ಕೊಂಡು ಮಾಡ್ತಾರೆ ಅದನ್ನ. ಕರೆಕ್ಟ್. ಅವ್ರಿಗೇನು ಅಂದ್ರೆ ನನ್ನ ಮಗಳು ಫೇಮಸ್ ಆಗ್ಬೇಕು. ಏನ್ ಫೇಮಸ್ ಆಗಿ ಏನ್ ಮಾಡ್ತೀರಾ? ದುಡ್ಡು ಬರುತ್ತಾ? ಇಲ್ಲ ತಾನೆ. ಆ ಮಗುಗೆ ಯಾರು ಕರೆದ್ಬಿಟ್ಟು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಡ್ತಾರಾ? ಇಲ್ಲ MBBS ಮಾಡುತ್ತಾ? ಇಲ್ಲ ತಾನೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅಪ್ಪ ಅಮ್ಮದಿರಲ್ಲಿ ಇರುವಂಥವ್ರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ನಿಮ್ಮ ಮಕ್ಕಳನ್ನ ನೋಡ್ಕೋತಿರೋ ಅವ್ರ ಲೈಫ್ ಆ ಥರ ಬದಲಾಗುತ್ತೆ. ಮತ್ತು ಸ್ಟ್ರಿಕ್ಟ್ ಆಗಿರಿ ಅಂತ ನಾನು ಹೇಳ್ತಾ ಇಲ್ಲ. ಸ್ಟ್ರಿಕ್ಟ್ ಆಗಿದ್ರು ಕೂಡ ನೀನು ಅದನ್ನ ಮಾಡಬೇಡ ಅಂತಂದ್ರೆ ಮಕ್ಳಿಗೆ ಆಸಕ್ತಿ, ಯಾಕೆ ಅಮ್ಮ ಹೇಳಿದ್ಲು ಮಾಡಬೇಡ ಅಂತ, ನಾನು ಮಾಡಬೇಕು ಅಂತಾನೆ ಮಾಡ್ತಾರೆ. ಮುಂಚೆನೆ ಹೇಳಿ ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಕರೆಕ್ಟ್. ಅವಾಗ ಮಕ್ಕಳು ಅದನ್ನ ಅವಾಯ್ಡ್ ಮಾಡ್ತಾರೆ. This leads to another question, sir. ಇವಾಗ Gen-Zs, I think you know that. Gen-Zs and we are millennials. So Gen-Zs ಯಾವ ಜನರೇಷನ್ಗೆ ಹೋಗ್ತಾ ಇದೆ? ಬಿಕಾಸ್ ನಮ್ಗಿಂತ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ದೇ ಯೂಸ್ ಸೋಷಿಯಲ್ ಮೀಡಿಯಾ ಸಖತ್ತಾಗಿ ನಮ್ಗಿಂತ ಯೂಸ್ ಮಾಡ್ತಾರೆ. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಮುಂದೆ? ಅವ್ರು ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಎಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅದ್ರಲ್ಲಿ ಎಷ್ಟು ಜನ ಸೂಸೈಡಲ್ ಟೆಂಡೆನ್ಸಿ ಇದ್ದಾರೆ, ಎಷ್ಟು ಜನ ಡಿಪ್ರೆಷನ್ ಇದ್ದಾರೆ ಅಂತ ಯಾವತ್ತಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಬಿಕಾಸ್ ಏನಾಗ್ತಿದೆ ಅಂತಂದ್ರೆ ಅವರೆಲ್ಲ ಆ ಹ್ಯೂಮನ್ ಟಚ್ ನ ಬಿಟ್ಟು ಹೋಗ್ತಾ ಇದ್ದಾರೆ, ಕಂಪ್ಲೀಟ್ಲಿ ಟೆಕ್ನಾಲಜಿ ಟಚ್ ಅನ್ನ ಮಾಡ್ತಿದ್ದಾರೆ. ಅದು ಹೋದ್ರೆ ಹೋಗ್ಲಿ, ಇವಾಗ ಸೆಕ್ಷುವಲ್ ಓರಿಯೆಂಟೇಷನ್ಸ್ ಬೇರೆ ಚೇಂಜ್. ನನ್ನನ್ನು ಗಂಡು ಅಂತ ಕರಿಬೇಡ, ನನ್ನನ್ನು ಹೆಣ್ಣು ಅಂತ ಕರಿಬೇಡ, ನನ್ನನ್ನು ನಾಯಿ ಅಂತ ಕರಿ. ಇವತ್ತು ನಾನು ನಾಯಿ, ನಾಳೆ ನಾನು ಕುರಿ, ನಾಳೆ ನಾನು ಮರ. ಏನಿದೆಲ್ಲ? ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ವೆರ್ ಆರ್ ವಿ ರೀಚಿಂಗ್? ನಾವು ಇದನ್ನು ನಿಜವಾಗ್ಲೂ ಡೀಪಾಗಿ ಯೋಚನೆ ಮಾಡಬೇಕು. ನನ್ನ ಮಗಳು ಈ ಆದಿಗೆ ಹೋದ್ರೆ ಏನ್ ಗತಿ? ನಾವು ಕೊನೆಗೆ ಹೇಳ್ಬೋದೇ ಅವ್ರ ಜೀವನ ಬಿಡಪ್ಪ ಅಂತ. ಬಟ್ ಎಷ್ಟೇ ಅಪ್ಪ ಅಮ್ಮ ನಾವು ಎಷ್ಟೇ ಧೈರ್ಯವಾಗಿ ಹಂಗೆ ಹೇಳ್ತೀವಿ, ಅವ್ರ ಜೀವನ ಆಗುತ್ತೆ ಬಿಡಪ್ಪ, ನಾನು ದುಡ್ಡು ಮಾಡಿ ಇಟ್ಟಿದ್ದೀನಿ, ಏನೋ ಆಗುತ್ತೆ ಬಿಡು ಅಂತ ಅನ್ಬೋದು ಅಪ್ಪ ಅಮ್ಮ. ಬಟ್ ರೀ, ನೀವು ಕಷ್ಟಪಟ್ಟಿದ್ದೀರ ಜೀವನದಲ್ಲ, ಕಷ್ಟಪಟ್ಟು ಮುಂದೆ ಬಂದಿದ್ದೀರ. ಅಪ್ಪ ಅಮ್ಮ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ, ಮಕ್ಕಳು ನೋಡ್ಕೊಂಡಿರ್ತಾರೆ, ಬೆಳೆಸಿರ್ತಾರೆ, ಕಷ್ಟ ಮಾಡಿ ಬೆಳೆಸಿರ್ತಾರೆ. ನೀವು ಆ ಕಷ್ಟ ನಿಮ್ಮ ಮಕ್ಕಳು ಅನುಭವಿಸೋದಕ್ಕೆ ನಿಮ್ಗೆ ಇಷ್ಟನಾ?
ನಿಮ್ಮ ಮಕ್ಕಳನ್ನ ತಿನ್ಬಿಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ? ಅವ್ರನ್ನ ಕೆಟ್ಟ ಹಾದಿಗೆ ತಗೊಂಡು ಹೋಗೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ? ನೀವು ಅಲ್ಲಿ ಪ್ರೊಟೆಕ್ಷನ್ ಆಗಿರಬೇಕು. ಪ್ರೊಟೆಕ್ಷನ್ ಅಂದ್ರೆ ಬರೀ ಮೊಬೈಲ್ ಕೆತ್ಕೊಂಡು ನೋಡೋದಲ್ಲ. ಮೊಬೈಲ್ ಕೊಡಿ, ಮೊಬೈಲ್ ಕೊಟ್ಟು ಮಾನಿಟರ್ ಮಾಡಿ, ಮೊಬೈಲ್ ಕೊಟ್ಟು ಮಾನಿಟರ್ ಮಾಡಿ. ನೀವೆಲ್ಲಾನು ದೂರ ತಗಲ್ಬಿಟ್ಟು ಮಕ್ಳಿಗೆ ಕೋಪ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ನಂಗೆ ಏನು ಹೆಲ್ಪ್ ಮಾಡೋದಿಲ್ಲಪ್ಪ, ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮ ಹಂಗೆ, ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮ ಹಿಂಗೆ ಅಂತ ಕೋಪ ಬಂದ್ಬಿಡುತ್ತೆ. ಸೊ ರಿಸ್ಟ್ರಿಕ್ಷನ್ ಮಾಡಿ ಅಂದ್ರೆ ಎಲ್ಲ ಕಟ್ ಮಾಡೋದು ಅಂತಲ್ಲ. ರಿಸ್ಟ್ರಿಕ್ಷನ್ ಮಾಡೋದ್ರೆ ಅವ್ರ ಜೊತೆಲಿರ್ರಿ. ಅವ್ರ ಮೊಬೈಲ್ ನೋಡ್ತಿದ್ದಾರೆ, ಕುತ್ಕೊಳ್ಳಿ ಅವ್ರ ಜೊತೆಲಿ, ಸ್ಪೆಂಡ್ ಮಾಡ್ರಿ. 2 ಸೀರಿಯಲ್ ಕಡಿಮೆ ನೋಡಿ, 2 ಸೀರಿಯಲ್ ಕಡಿಮೆ ನೋಡ್ಬಿಟ್ಟು ಮಕ್ಳ ಜೊತೆ ಕುತ್ಕೊಳ್ಳಿ. ಸರಿ, ಇದಕ್ಕಂತ ಬಂದಾಗ ಮ್ಯಾರೇಜ್ ಕಾನ್ಸೆಪ್ಟ್ ಇವಾಗ ಮೊದ್ಲೆಲ್ಲ ನಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಎಲ್ಲ ನಿನ್ ಕರಿಯರು ಅದು ಇದು ನೋಡ್ತಾ ಇರಲಿಲ್ಲ. ಏಜ್ ಆಯ್ತಾ, ಅವ್ರ ಅತ್ತೆ ಮಗಳು ಇದ್ದಾಳೆ ಇಲ್ಲ ಅದು ಇದ್ದಾಳೆ, ಮದುವೆ ಮಾಡ್ಬಿಡು, ಆಮೇಲೆ ಹೆಂಗೋ ಮಾಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಇವಾಗ ಕರಿಯರ್, ನಾನು ಫಸ್ಟ್ ಕರಿಯರ್ ಸೆಟ್ ಮಾಡ್ಕೋತೀನಿ, ಯಾವಾಗ ಆಗುತ್ತೋ ಆಗಲಿ, ಕರಿಯರ್ ಸೆಟ್ ಆದ್ಮೇಲೆ ನಾನು ಮದುವೆ ಆಗ್ತೀನಿ. ಯಾವ್ದು ಕರೆಕ್ಟ್? ಎರಡೂ ಕರೆಕ್ಟೇ. ಯಾಕೆ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರ್ತಿತ್ತು. ಪಾಪ ಬಡತನ ಅನ್ನೋದಿರೋದು. ನನ್ನ ಹೆಣ್ಣು ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ಯಾರ್ದೋ ಒಬ್ರು ಮನೆ ಕೊಟ್ರೆ ಅಟ್ಲೀಸ್ಟ್ ಅವಳು ಅಲ್ಲಾದ್ರೂ ಚೆನ್ನಾಗಿರ್ಬೋದು, ಆ ಜವಾಬ್ದಾರಿ ತೊಳ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಿದ್ರು. ಬಟ್ ಇವಾಗಿನ ಡಿವೋರ್ಸ್ ರೇಟ್ ನೋಡಿದ್ದೀರಾ? ಸಾವಿರಾರು ಡಿವೋರ್ಸ್ ಇಸ್ ಹ್ಯಾಪನಿಂಗ್ ಎವ್ರಿ ಡೇ. ನನ್ನ ಫಾಲೋವರ್ಸ್ ಅಲ್ಲಿ 80% ಜನ ನನ್ನ ಕೇಳೋದೇ ರಿಲೇಶನ್ಶಿಪ್ ಪ್ರಾಬ್ಲಮ್. ಗುರುಜಿ ಏನ್ ಮಾಡ್ಲಿ, ನನ್ನ ಗಂಡನ ಜೊತೆ ಈ ತರ ಪ್ರಾಬ್ಲಮ್, ನನ್ನ ಹೆಂಡತಿ ಜೊತೆ ಈ ತರ ಪ್ರಾಬ್ಲಮ್, ನಾನು ಏನ್ ಮಾಡ್ಲಿ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ, ಇದು ಬರೀ ಇದೆ. ಅಂದ್ರೆ ನಮ್ಮನ್ನ ಮುಂಚೆ ಹೆಂಡತಿ ಸಂಪೂರ್ಣವಾಗಿ ಗಂಡನ ನಂಬ್ತಾ ಇದ್ಲು, ಗಂಡ ಸಂಪೂರ್ಣವಾಗಿ ಹೆಂಡತಿ ನಂಬ್ತಾ ಇದ್ರು. ಅವರಿಬ್ರೆಲ್ಲ ಅನ್ಯೋನ್ಯತೆ ಅನ್ನೋದು ಇರ್ತಿದ್ರು. ನಾನು ಈಗ ಅಪ್ಪ ಅಮ್ಮನ್ ತಗೊಳ್ಳಿ, ನಮ್ಮ ಅಪ್ಪನ ಬಗ್ಗೆ ನಾನೇನೋ ಒಂಚೂರು ಎಗ್ರಾಡಿದ್ರೆ ಸಾಕು, ನಮ್ಮಮ್ಮ ಶುರು ಮಾಡ್ತಾರೆ, ನೀನ್ ಗುರೂಜಿ ಆಗಿರ್ಬೋದು, ನನ್ನ ಗಂಡಗ್ ನೀನ್ ಮಗನೇ ಕರೆಕ್ಟ್ ಅಂದ್ರೆ ಬಿಟ್ಕೊಡೋದಿಲ್ಲ. ಅಮ್ಮ ಅಪ್ಪ ಜಗಳ ಮಾಡ್ತಾರೆ, ಬಟ್ ಅವರಿಬ್ರನ್ನ ಒಬ್ರಿಗೊಬ್ರಿಗೆ ಬಿಟ್ಕೊಡೋದಿಲ್ಲ. ಇವಾಗ ನೋಡ್ರಿ, ಹೆಂಡತಿ ಇದ್ರೂನು ಗಂಡ ಇನ್ನೊಬ್ರ ಜೊತೆಲಿ, ಗಂಡ ಇದ್ರೂನು ಹೆಂಡತಿ ಇನ್ನೊಬ್ರ ಜೊತೆಲಿ. ಏನಾಗ್ತಿದೆ? ಬಿಕಾಸ್ ಆ ಎಮೋಷನಲ್ ಬಾಂಡಿಂಗ್ ಇಲ್ಲ. ಇವಾಗೆಲ್ಲ ಏನ್ ಬಾಂಡಿಂಗ್ ಅಂದ್ರೆ ಫಿಸಿಕಲ್ ಬಾಂಡಿಂಗ್ ಅಷ್ಟೇ. ಹೆಂಡತಿ ಆದಂತೂ ನನ್ನ ಜೊತೆ ರಾತ್ರಿ ಇರಬೇಕು, ಗಂಡ ಆದಂತೂ ನನ್ನ ಜೊತೆ ರಾತ್ರಿ ಇರಬೇಕು. ಎಮೋಷನಲ್ ಬಾಂಡಿಂಗ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಸೋಷಲ್ ಸ್ಟಾಗ್ಮಾ. ಸೋಷಲ್ ಏನಾಗ್ಬಿಟ್ಟಿದೆ ಅಂತಂದ್ರೆ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಅವೈಲೇಬಲ್. ಎಲ್ಲ ಸಿಕ್ಬಿಡ್ತಾ ಇದೆ ನಮ್ಗೆ. ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು. ಆಮೇಲೆ ಇನ್ನೊಂದಂದ್ರೆ ಎಕ್ಸ್ಪೆಕ್ಟೇಷನ್. ಪಕ್ಕದ ಮನೆ ಹೆಂಡ್ತಿನ ಗಂಡ ಹಿಂಗ್ ನೋಡ್ಕೋತಾ ಇದ್ದ, ನೀವ್ ಹೆಂಗ್ರಿ ನೋಡ್ಕೋತಾ ಇದ್ದೀರಾ? ಕಂಪ್ಯಾರಿಸನ್ ಶುರು ಆಗ್ಬಿಟ್ಟಿದೆ. ಪಕ್ಕದ ಮನೆ ಹೆಂಡತಿ ಗಂಡನ ಚೆನ್ನಾಗಿ ನೋಡ್ಕೋತಾಳ ಗೊತ್ತಾ, ನೀನೇನೋ ನೋಡ್ಕೋತಾ ಇದೆಯಾ? ಕಂಪ್ಯಾರಿಸನ್ ಶುರು ಆಗ್ಬಿಟ್ಟಿದೆ. ನನ್ನ ಫ್ರೆಂಡ್ ಹೆಂಡತಿ ಇಷ್ಟು ಚೆನ್ನಾಗಿದ್ದಾಳೆ, ನೀನೇನ್ ಮಾಡ್ತಾ ಇದ್ದಿ? ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ತಾತ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಸಂಜೆ ಬರೋಷ್ಟರಲ್ಲಿ ಅಜ್ಜಿ, ನನ್ಗೀಗ್ಲೂ ನೆನಪಿದೆ, ಅಜ್ಜಿ ಕ್ಲೀನಾಗಿ ರೆಡಿಯಾಗಿ ಹೂವು ಮುಡ್ಕೊಂಡು ತಾತನ್ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ರು. ಇವಾಗ ಇರೋದೇ ಇಲ್ಲ ಮನೇಲಿ, ಯಾರು ಇರೋದೇ ಇಲ್ಲ. ಗಂಡ ಮನೆಗೆ ಬಂದಾಗ ಹೆಂಡತಿ ಕೆಲ್ಸಕ್ಕೆ ಹೋಗಿರ್ತಾಳೆ, ಹೆಂಡತಿ ಮನೆಗೆ ಬಂದಾಗ ಗಂಡ ಕೆಲ್ಸಕ್ಕೆ ಹೋಗಿರ್ತಾಳೆ. ಅದಾದ್ರೂ ಹೋಗ್ಲಿಪ್ಪ, ನೀವು ಮುಂಚೆ ಸ್ಮಾಲ್ ಆಗಿ ಮದುವೆ ಆಗಿದ್ದೀವಿ ವಿನಯ್, ನಿಮ್ಗೆ ಇನ್ನೂ ಇಲ್ಲ ಅಲ್ವಾ? ಆಗ್ಲಿ ಬೇಗನೆ. ಏನ್ ಗೊತ್ತಾ ವಿನಯ್, ಬಾಯ್ ಫ್ರೆಂಡ್ನ ಗರ್ಲ್ ಫ್ರೆಂಡ್ನ ನೋಡಕ್ ಹೋದಾಗ ನಾವೇನು ಮೇಕಪ್ ಮಾಡ್ಕೊಳ್ಳೋದೇನು, ತಲೆ ಬಾಚ್ಕೊಳ್ಳೋದೇನು, ಒಳ್ಳೆ ಬಟ್ಟೆ ಹಾಕೊಳ್ಳೋದೇನು, ಪ್ರತಿ ದಿವಸ ಇಂಪ್ರೆಸ್ ಮಾಡ್ಬೇಕು ನಮ್ ಗರ್ಲ್ ಫ್ರೆಂಡ್ನ, ಆ ರೀತಿ ಇತ್ತು ನಮ್ದು ಅವಾಗ. ಬಟ್ ಮದ್ವೆ ಆದ್ಮೇಲೆ ಅದೇ ನೈಟಿ, ಅದೇ ಲುಂಗಿ, ಅದೇ ಪಂಚ, ಹೆಂಡ್ತಿ. ಯಾಕಾಯ್ತು? ಸೊ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಗರ್ಲ್ ಫ್ರೆಂಡ್ ನೋಡಿದಾಗ ಬಾಯ್ ಫ್ರೆಂಡ್ಗೆ ಅನಿಸ್ತಾ, ಅಪ್ಪ ಎಷ್ಟು ಚಂದ ಇದಲ್ಲಪ್ಪ ನನ್ನ ಹುಡುಗಿ ಅನ್ಸುತ್ತೆ. ಹೌದು. ಎದ್ದು ಬಂದಿದ ತಕ್ಷಣ ಹೆಂಡ್ತಿ ಪಾಪನ್ ಕೆಲಸ ಮಾಡ್ಕೊಂಡ್ ಬರ್ತಾನೆ, ನೈಟಿಲಿ ಹೆಂಗಂದ್ರೆ ಕೂತಿದ್ದೆ, ಅವ ಗಂಡಗೆ ಏನಿಸುತ್ತೆ ಹೇಳಿ? ಆ ಅಟ್ರಾಕ್ಷನ್, ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್, ಆ ಅಟ್ರಾಕ್ಷನ್ ಆಗುತ್ತಾ? ಆಗಲ್ಲ. ಗಂಡನೂ ಅಷ್ಟೇ, ನಾನು ಫಿಟ್ನೆಸ್ಗೆ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು. ಅವಾಗ ಬಾಯ್ ಫ್ರೆಂಡ್ ಫಿಟ್ನೆಸ್ಗೆ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು, ಒಳ್ಳೆ ಬೈಕಲ್ಲಿ ನನ್ನ ಹುಡುಗಿ ಜೊತೆ ನಾನು ಪಾರ್ಟಿ ಮಾಡಬೇಕು, ಕಾಫಿ ಕರ್ಕೊಂಡು ಹೋಗ್ಬೇಕು, ಈ ಥರ ಎಲ್ಲ ಕಾನ್ಸೆಪ್ಟ್. ಐಸ್ ಕ್ರೀಮ್ ತಿನ್ಸ್ಬೇಕು ಅಂತ. ಇವಾಗ ಹೊಟ್ಟೆ ಇಷ್ಟಿಷ್ಟು ಉದ್ದ, ಬಿಡು, ರಾತ್ರಿ ತಗೊಂಬರೋದು, ಡ್ರಿಂಕ್ಸ್ ತಗೊಳ್ಳೋದು, ಇದೆಲ್ಲ ಏನು? ಅವಾಗ ಹೆಂಡ್ತಿಗೆ ಅಟ್ರಾಕ್ಷನ್ ಆಗುತ್ತಾ? ಆಟೋಮೆಟಿಕ್ ಆಗಿ ಇನ್ನೊಬ್ಬ ಹುಡುಗ ಯಾರಾದ್ರೂ ಮಾತಾಡಿದಾಗ ಪ್ರೀತಿಯಿಂದ ಇವಳಿಗೆ ಅಟ್ರಾಕ್ಟ್ ಆಗೋಗುತ್ತೆ. ಹುಡುಗಂಗೂ ಅಷ್ಟೇ ಅದೇ ತರ ಅಟ್ರಾಕ್ಟ್ ಆಗೋಗುತ್ತೆ. ಸೊ ನಮ್ಮಲ್ಲಿ ಆ ಎಮೋಷನಲ್ ಬಾಂಡಿಂಗ್ಸ್ ಅನ್ನುವಂಥದ್ದು ಕಡಿಮೆ ಆಗ್ಬಿಟ್ಟಿದೆ.
ಬರೀ ಆ ಫಿಸಿಕಲ್ ಬಾಂಡಿಂಗು ಕಡಿಮೆನೇ ಈ ನಡುವೆ. ಸುಮಾರು ಜನ ಪೇಷನ್ಸ್ ಬರ್ತಾರಲ್ಲ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಎನಿಥಿಂಗ್ ವಿತ್ ಮೈ ಪಾರ್ಟ್ನರ್, ಒಂದೇ ಸೆಂಟೆನ್ಸ್. ಆ ಫಿಸಿಕಲ್ ಬಾಂಡಿಂಗು ಇಲ್ಲ ಇವಾಗ, ಬಿಕಾಸ್ ಆಫ್ ದ ಸೋಷಲ್, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ವಾಟ್ ವಿ ಆರ್ ಲೀಡಿಂಗ್. ಬಟ್ ಅದೇ ಮೊದಲು, ಬಟ್ ಅದು ಒಂದ್ ಕಡೆ ನನ್ಗೆ ಅನ್ಸುತ್ತೆ ಈ ಇನ್ಫರ್ಟಿಲಿಟಿಗೆ ಅಥವಾ ಅದಕ್ಕೂ ಕಾರಣ ಆಗ್ಬೋದು ಅಂತ. ಬಿಕಾಸ್ ಅವಾಗ ಲೈಕ್ ಇನ್ 20s ರೀಚ್ ಆಗ್ತಿದ್ದಂಗೆ ಮದ್ವೆ ಆಗ್ಬಿಡ್ತಿರು, ಯು ಆರ್ ಹೆಲ್ದಿ, ಫ್ರೆಶ್, ಯು ಆರ್ ಹೆಲ್ದಿ, ಯು ಆರ್ ಫ್ರೆಶ್, ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಅವಾಗ ಕನ್ಸೀವ್ ಆಗೋದು ಇಟ್ ವಾಸ್ ವೆರಿ ಈಸಿ. ಡೆಫಿನೆಟ್ಲಿ ನೀವು ಊಟ ಆರೋಗ್ಯ ಆಗೇ ಇತ್ತು, ನಿಮ್ಮ ಆರೋಗ್ಯ ಆಗೇ ಇತ್ತು, ಆಹಾರ ಆಗೇ ಇತ್ತು, ಸೊ ಈಸಿ ಆಗಿರೋದು. ಅಂಡ್ ಇವಾಗ ಲೇಟ್ ಆಗ್ತಾ ಇದ್ದಂಗೆ, ಇವಾಗ ನೀವು ಒಂದ್ 30 ವರ್ಷ ಆಯ್ತು, 35 ವರ್ಷ ಆಯ್ತು ಅಂದಂಗೆ ನಿಮ್ ಬಾಡಿನೂ ಸಪೋರ್ಟ್ ಮಾಡಲ್ಲ, ಅದು ಕಡಿಮೆ ಆಗ್ತಾ ಬರ್ತಿರುತ್ತೆ. ಸೊ ಅದು ರೀಸನ್ ಆಗ್ಬೋದಲ್ಲ? ಖಂಡಿತ. ಈ 35 ವರ್ಷದಲ್ಲಿ ನೀವೇನ್ ಮಾಡಿರ್ತೀರಿ ಹೇಳಿ? ತಿನ್ಬಾರ್ದು ತಿಂದು, ಕುಡಿಬಾರ್ದು ತಿಂದು, ಸೇದಬಾರ್ದು ಸೇದಿ ಆಲ್ರೆಡಿ ದೇಹನ ಹಾಳು ಮಾಡ್ಕೊಂಡಿರ್ತೀರ. ಕೊನೆಗೆ ಮದ್ವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣಪ್ಪ ಅಂತ. ಎಲ್ಲಿ ನಿಮ್ ದೇಹ ಆಲ್ರೆಡಿ ಹಾಳಾಗಿದೆ, ಇನ್ನೆಲ್ಲಿ ಸೆಟ್ಲ್ ಆಗುತ್ತೆ ಹೇಳಿ? ಸೊ ನಾನು ಬೇಗ ಮದ್ವೆ ಆಗಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ನಿಮ್ಮಿಷ್ಟ, ನಿಮ್ಗೆ ಯಾವಾಗ ಬೇಕಾದ್ರೂ ಮದ್ವೆ ಆಗಿ. ಬಟ್ ನಿಮ್ಮನ್ನು ನೀವು ಸ್ವಲ್ಪ ಕೇರ್ ತಗೊಳ್ಳಿ. ನಿಮ್ಗೋಸ್ಕರ ಅಲ್ಲದೆ ಹೋದ್ರು ನಿಮ್ಮ ಪಾರ್ಟ್ನರ್ಗೋಸ್ಕರ ಆದ್ರೂ ಸ್ವಲ್ಪ ಕೇರ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಬೇಗ ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತೀರಾ. ಈಗ ನೀವ್ ಹೇಳಿದ್ರಲ್ಲ ಗುರುಜಿ, ಇಷ್ಟೆಲ್ಲ ಹೇಳಿದ್ರಲ್ವಾ, ಸೊ ರಿಯಲ್ ಪಾರ್ಟ್ನರ್ ಅಂತ ನಮ್ಗೆ ಹೇಗೆ ಅನ್ಸುತ್ತೆ? ಏನೇನ್ ಕ್ವಾಲಿಟೀಸ್ ಇರ್ಬೇಕು ಅವರಲ್ಲಿ? ಈಗ ನೋಡಿದ್ರೆ, ಯಾಕಂದ್ರೆ ನೀವ್ ಹೇಳಿದ್ರಿ ಈಗ ಡೈವೋರ್ಸ್ ಎಲ್ಲ ತುಂಬಾ ಆಗ್ತಾ ಇದೆ ಅಂತ, ಸೊ ಗೊತ್ತಿಲ್ಲದೆ ಸಡನ್ ಆಗಿ ಡಿಸಿಷನ್ಸ್ ತಗೊಂಡು ಆ ಹಿಂಟ್ ಹೇಗ್ ಸಿಗತ್ ನಮ್ಗೆ ಇವ್ರ ನಮ್ ಪಾರ್ಟ್ನರ್ ಹೌದು? ಆಮೇಲೆ ಇನ್ನೊಂದು, ಒಬ್ರಿಗೊಬ್ರಿಗೆ ಆ ಅನ್ಯೂನ್ಯತೆ ಅನ್ನೋದಿದ್ರೆ, ಟ್ರಸ್ಟ್ ಅನ್ನೋದಿದ್ರೆ, ಒಬ್ರಿಗೊಬ್ರ ಮೇಲೆ ನಿಜವಾದ ಲವ್ ಅನ್ನೋಂತಿದ್ರೆ, ಆ ಪ್ರೀತಿ ಅನ್ನೋಂತಿದ್ರೆ, ಒಬ್ರ ಮೇಲೆ ಒಬ್ರು ಕೇರ್ ಅನ್ನೋಂತಿದ್ರೆ ಈಗಲೂ ತುಂಬಾ ಜನ ಇದ್ದಾರೆ. ಬರೀ ನಾವು ಡಿವೋರ್ಸ್ ಬಗ್ಗೆನೇ ಮಾತಾಡೋದು ಬೇಡ, ಚೆನ್ನಾಗಿರುವಂತ ಕಪಲ್ಸ್ ಬಗ್ಗೆನೂ ಮಾತಾಡೋಣ. ಎಷ್ಟು ಜನ ಇದ್ದಾರೆ ಸಮಾಜದಲ್ಲಿ, ಯಾಕೆಂತಂದ್ರೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ರೀ. ಈಗ ನಾರ್ಸಿಸಮ್ ಜಾಸ್ತಿ ಆಗ್ಬಿಟ್ಟಿದೆ. ಕರೆಕ್ಟ್. ನಾರ್ಸಿಸ್ಟ್ ಸಿಕ್ಕಾಬಡೆ ಆಗ್ಬಿಟ್ಟಿದ್ದಾರೆ. ಗಂಡಂದಿರಲ್ಲ ಅಷ್ಟೇ, ಹೆಂಡತಿದಿರಲ್ಲ ಅಷ್ಟೇ. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಏನೇ ಆಗ್ಲಿ ನನ್ನ ಗಂಡ ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಎಂತ ಮಾತಿದು? ಒಬ್ಬ ಹೆಂಡತಿ ಹೇಳು ಮಾತಿದು, ಏನೇ ಆದ್ರೂ ನನ್ನ ಗಂಡ ನಾನು ಖುಷಿಯಾಗಿರೋದು ಅಲ್ಲ, ನನ್ನ ಗಂಡ ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಕರೆಕ್ಟ್. ಸೊ ದಿಸ್ ಇಸ್ ನಾಟ್ ದ ವೇ ಇಟ್ ವರ್ಕ್ಸ್. ನಿಜವಾದ ರಿಲೇಶನ್ಶಿಪ್ ಅಂದ್ರೆ ಒಬ್ರಿಗೊಬ್ರಿಗೆ ಬಾಂಡಿಂಗ್ ಇರಬೇಕು. ಆಮೇಲೆ ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನೀನ್ ಇದನ್ನ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಅದಕ್ಕಿಂತ ನೀನ್ ಏನ್ ಮಾಡ್ತೀಯೋ ನಿನ್ ಖುಷಿ ಸಿಕ್ತಾ, ನಿನ್ ಖುಷಿ ನೋಡಿ ನಾನು ಖುಷಿ ಆಗ್ತೀನಲ್ಲ, ಅವರು ಫಾರ್ ಎವರ್ ಜೊತೆಯಾಗಿರ್ತಾರೆ. ಫಾರ್ ಎವರ್ ಜೊತೆಯಾಗಿರ್ತಾರೆ. ಕರೆಕ್ಟ್. ಮತ್ತು ಆಮೇಲೆ ಇನ್ನೊಂದು, ಹೆಂಡತಿ ನನಗೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನ ನಾನು ಕ್ವಶನ್ ಮಾರ್ಕ್ ಹಾಕ್ಬೇಕು. ಗಂಡ ನನಗೋಸ್ಕರ ಎಷ್ಟು ದುಡಿತಾ ಇದ್ದಾನೆ ಅನ್ನೋದು ನಾನು ಕ್ವಶನ್ ಮಾರ್ಕ್ ಹಾಕ್ಬೇಕು. ಅದಾಗ್ತಾ ಇಲ್ಲ. ಅದಾಗ್ತಾ ಇಲ್ಲ. ಅಯ್ಯ, ನೀನ್ ಗಂಡ ತಂದಾಕೋ ಜವಾಬ್ದಾರಿ ನಿಂದು, ಹೆಂಡತಿ ನೀನ್ ಮಾಡಾಕೋ ಜವಾಬ್ದಾರಿ ನಿಂದು. ವಾಟ್ ಇಸ್ ದಿಸ್? ಈಗ್ಲೂ ಕೇಳಿ, ನಮ್ಮಪ್ಪ ಏನಾದ್ರೂ ಡಿಸಿಷನ್ ತಗೋಬೇಕಾದ್ರೆ ಮನೇಲಿ ಫ್ಯಾಮಿಲಿ ಅಮ್ಮನ ಹೇಳಿದ್ರೆ ತಗೊಳಲ್ಲ. ಅವರಿಬ್ರು ಮಾತಾಡಿನೇ ಆಮೇಲೆ ಏನೇ ಮೇನ್ ಡಿಸಿಷನ್ ತಗೋಬೇಕಾದ್ರು. ಈಗ ಹಂಗಲ್ಲ, ಅವಳೇನು ಕೇಳೋದು, ನನ್ನ ಮನೆ ಇದು, ನಾನ್ ಡಿಸಿಷನ್ ತಗೊಳ್ತೀನಿ. ಸೊ ಆ ಬಾಂಡಿಂಗ್ ಹೋಗ್ಬಿಟ್ಟಿದೆ. ಸೊ ನಿಜವಾದ ಪಾರ್ಟ್ನರ್ಸ್ ಅಂತಂದ್ರೆ ಒನ್ ಹೂ ಇಸ್ ಲಿವಿಂಗ್ ವಿತ್ ಯು ಟು ಸಿ ಯು ಹ್ಯಾಪಿ ಸೊ ದಟ್ ದೇ ಆರ್ ಹ್ಯಾಪಿ. ದಟ್ ಈಸ್ ಅ ರಿಯಲ್ ಪಾರ್ಟ್ನರ್ಶಿಪ್. ಗೊತ್ತಾ? ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅನ್ಯೋನ್ಯತೆಯಿಂದ ಬದುಕುವಂಥವ್ರು, ಆ ಕೇರಿಂದ ಬದುಕುವಂಥವ್ರು, ಒಂದೇ ದೇಹದ ರೀತಿಯಲ್ಲಿ ಬದುಕುವಂಥವ್ರು ಈಗಲೂ ಕೂಡ ತುಂಬಾ ಲಕ್ಷಾಂತರ ಮಂದಿ ಇದ್ದಾರೆ, ಕೋಟ್ಯಾಂತರ ಮಂದಿ ಇದ್ದಾರೆ. ಈಗ ಸುಮಾರು ಸರಿ ನಾನು ಕೇಳಿದ್ದೇನೆ ಗುರುಜಿ, ಈಗ ಜೀವನದಲ್ಲಿ ಯಾವತ್ತಾದ್ರೂ ನಿಮ್ಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಅಂದಾಗ ಆ ಟೈಮಿಗೆ ಯಾರೊಬ್ರು ಬೇಕು ಅನ್ನೋದಕ್ಕೆ ರಿಲೇಶನ್ಶಿಪ್ ಹೋಗೋದಲ್ಲ ಅದೇ ಅಂತಾನೂ ಹೇಳ್ತಾರೆ. ಹಾಗೇನೆ ಯಾವತ್ತೋ ಒಂದಿನ ಮುಂದೆ ನಮ್ಗೊಬ್ರ ಜೊತೆಗೆ ಇರ್ಬೇಕು ಅಂತಾನೂ ಹೇಳ್ತಾರೆ. ಹೇಗೆ? ಸಿ, ಫಸ್ಟ್ ಆಫ್ ಆಲ್ ನೀವು ಲೋನ್ಲಿ ಅಂತ ಅನ್ಕೊಳ್ಳೋದು ಬಿಡಬೇಕು. ಹೆಂಗ್ ನೀವು ಲೋನ್ಲಿ ಆಗ್ತೀರಾ? ನಿಮ್ಗೆ ನೀವೇ ಬೆಸ್ಟ್ ಫ್ರೆಂಡ್ ರೀ. ನೀವೇ ಬೆಸ್ಟ್ ಫ್ರೆಂಡ್. ನಿಮ್ಗೆ ನೀವು ಲೋನ್ಲಿ ಆದಾಗ ಬೋರ್ ಹೊಡಿತು ಅಂತಂದ್ರೆ ಯು ಆರ್ ದ ಮೋಸ್ಟ್ ವರ್ಸ್ಟ್ ಫ್ರೆಂಡ್ ಫಾರ್ ಯುವರ್ ಸೆಲ್ಫ್. ಸೊ ಆ ಲೋನ್ಲಿನೆಸ್ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ನಾವು ಯಾವಾಗ ಸೊಸೈಟಿಲಿ ಸಿಕ್ಕಾಪಟ್ಟೆ ಜನಗಳ ಜೊತೆಲಿ ಇರ್ತೀವಿ, ನಮ್ಮನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಕೆಪಾಸಿಟಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ದೇ ಇರುವಾಗಲೇ ಅದು ಲೋನ್ಲಿನೆಸ್ ಅಂತ ಬರುವಂಥದ್ದು. ಐ ಡೋಂಟ್ ನೀಡ್ ಎನಿಬಡಿ ಟು ಬಿ ಹ್ಯಾಪಿ ಅನ್ನೋ ಅಂತ ಒಂದು ಆ ಪ್ರಿನ್ಸಿಪಲ್ ಬಂದ್ಬಿಡ್ತು ಅಂತಂದ್ರೆ ಯು ವಿಲ್ ನೆವರ್ ಫೀಲ್ ಲೋನ್ಲಿ. ಲೋನ್ಲಿ ಏನಾಗುತ್ತೆ? ಹೆಂಡತಿ ಗಂಡ, ಸ್ಮಾಲ್ ಎಕ್ಸಾಂಪಲ್, ಈ ಹೆಂಡತಿ ಇದ್ರೇನೆ ಗಂಡ ಖುಷಿಯಾಗಿರ್ತಾನೆ, ಗಂಡ ಇದ್ರೇನೆ ಹೆಂಡತಿ ಖುಷಿಯಾಗಿರ್ತಾನೆ ಅನ್ನೋದು ಜಸ್ಟ್ ಅದನ್ನ ನಾವು ಅನ್ಕೊಂಡಿರೋದಷ್ಟೇ. ಕರೆಕ್ಟ್. ಗಂಡ, ಈಗ ಸ್ಮಾಲ್ ಎಕ್ಸಾಂಪಲ್, ಯಾರೋ ತೀರೋದ್ರು ಅನ್ಕೊಳ್ಳಿ, ಏನಂತೀವಿ ಹೇಳಿ? ಅಯ್ಯಯ್ಯೋ ಹೊರಟೋದ್ರ, ನಾನು ಹೆಂಗ್ ಬದುಕ್ಲಿ ನಿಮ್ ಬಿಟ್ಟು ಅಂತೀವಿ.
ಒಂದು ವಾರ ಆದ್ಮೇಲೆ ಎಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ. ಕರೆಕ್ಟ್. ಸೊ ಆ ಲೋನ್ಲಿನೆಸ್ನ ಎಂಜಾಯ್ ಮಾಡೋದಿದೆಯಲ್ಲ, ಅವನೇ ನಿಜವಾದ ಯೋಗಿ. ಬಂದಾಗ ಲೋನ್ಲಿ ಆಗಿ ಬಂದ್ರಿ, ಹೋಗ್ಬೇಕಾರಾಗೋ ಲೋನ್ಲಿ ಆಗಿ ಹೋಗ್ತೀರ. ಈ ಮಧ್ಯದಲ್ಲಿ ಜೊತೆಗೆ ಈ ಜರ್ನಿ ಇದ್ದ ಹಾಗೆ, ಜರ್ನಿಲಿ ನೀವು ಸಿಕ್ಕಾಪಟ್ಟೆ, ಈಗ ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮ್ಮ ಡೆಸ್ಟಿನೇಷನ್ ಯಾವುದೋ ಒಂದು ಜಾಗ ರೀಚ್ ಆಗಬೇಕು ಅಂತ ಇದೆ. ಆ ಡೆಸ್ಟಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ಜರ್ನಿಲಿ ನೀವು ಸುಮಾರು ಬೆಟ್ಟ ನೋಡ್ತೀರಾ, ಗುಡ್ಡ ನೋಡ್ತೀರಾ, ಮರ ನೋಡ್ತೀರಾ, ರಿವರ್ ನೋಡ್ತೀರಾ, ಸೂಪರ್ ಆಗಿರೋ ಸೀನರಿ ನೋಡ್ತೀರಾ. ನೀವು ಅದನ್ನ ನೋಡಬೇಕು, ಎಂಜಾಯ್ ಮಾಡಬೇಕು, ಡೆಸ್ಟಿನೇಷನ್ ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ಪ್ರತಿಯೊಂದು ಬೆಟ್ಟದಲ್ಲೂ, ಪ್ರತಿಯೊಂದು ಮರದಲ್ಲೂ, ಪ್ರತಿಯೊಂದು ರಿವರಲ್ಲೂ ಇಳಿದ್ರೆ ನೀವು ತಲುಪ್ತೀರಾ ಅಲ್ಲಿಗೆ? ಸಾಧ್ಯನೇ ಇಲ್ಲ. ಲೈಫ್ ಕೂಡ ಹಾಗೇನೆ. ಎವ್ರಿ ಒನ್ ಶುಡ್ ಬಿ ವಿತ್ ಯು, ವೈಫ್ ಶುಡ್ ಬಿ ವಿತ್ ಯು, ಚಿಲ್ಡ್ರನ್ ಶುಡ್ ಬಿ ವಿತ್ ಯು, ಅಮ್ಮ ಅಪ್ಪ ಪೇರೆಂಟ್ಸ್ ಎಲ್ಲರೂ ಇರಬೇಕು. ಆದರೆ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗುವಂಥ ಗೋಲ್ ಇರಬೇಕು. ಕರೆಕ್ಟ್. ದಟ್ ಈಸ್ ಯುವರ್ ಗೋಲ್. ಅವಾಗ ಯಾವಾಗ ಆ ಗೋಲ್ ಇರುತ್ತೋ ಈ ಲೋನ್ಲಿನೆಸ್ ಅನ್ನುವಂಥದ್ದು ಲೆಕ್ಕಕ್ಕೆ ಬರೋದಿಲ್ಲ. ವೇರ್ ಶುಡ್ ಅಂದ್ರೆ ಇವಾಗ ಹ್ಯಾಪಿನೆಸ್ ಅನ್ನೋದು ಎಲ್ಲಿ ಸಿಗುತ್ತೆ? ಲೈಕ್ ಎಲ್ಲಾರ್ಗು ವೇರ್ ಶುಡ್ ದೇ ಫೈಂಡ್ ಹ್ಯಾಪಿನೆಸ್? ಇಟ್ ಈಸ್ ಆಲ್ರೆಡಿ ಇನ್ಸೈಡ್ ಯು. ಯು ಡೋಂಟ್ ನೀಡ್ ಟು ಫೈಂಡ್ ಎನಿವೇರ್ ಆಕ್ಚುಲಿ. ನೀವು ಊಟ ಮಾಡ್ಬೇಕಾದ್ರೆ ವಿನಯ್, ಊಟ ಮಾಡ್ಬೇಕಾದ್ರೆ ಕಣ್ ತೆಗ್ದು ಮಾಡ್ತೀರೋ, ಕಣ್ ಮುಚ್ಕೊಂಡ್ ಮಾಡ್ತೀರೋ? ಕಣ್ ತೆಗ್ದು ಮಾಡ್ತೀರಲ್ವಾ? ಯಾವತ್ತಾದ್ರೂ ಕಣ್ ಮುಚ್ಕೊಂಡು ಊಟ ಮಾಡಿ ಒಂದ್ ದಿವಸ ಹ್ಯಾಪಿನೆಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಬಿಕಾಸ್ ನಲ್ಲಿಕಾಯಿ ತಿಂತೀರಲ್ವಾ, ಉಪ್ಪಿನಕಾಯಿಗೆ ಹಚ್ತೀರ ನಲ್ಲಿಕಾಯಿ, ಆ ನಲ್ಲಿಕಾಯಿ ಬಾಯಿಗಿಟ್ಟಾಗ ನೀವು ಕಣ್ ತಗೊಂಡ್ ತಿಂತಿರೋ, ಅಂತ ತಿಂತಿರೋ, ಕಣ್ ತೆಗ್ದು. ದಟ್ ಈಸ್ ಹ್ಯಾಪಿನೆಸ್. ಕಣ್ ಮುಚ್ಕೊಂಡ್ ತಿನ್ ನೋಡ್ರಿ, ದಟ್ ಈಸ್ ಹ್ಯಾಪಿನೆಸ್. ಮುತ್ಕೊಡ್ಬೇಕಾದ್ರೆ ಯಾರಿಗಾದ್ರು ಕಣ್ ಬಿಟ್ ಮಾಡ್ತೀರ, ಕಣ್ ಮುಚ್ಕೊಂಡ್ ಮಾಡ್ತೀರೋ? ಕಣ್ ಮುಚ್ಕೊಂಡ್ ಮಾಡ್ತೀರಲ್ವಾ, ಅಭ್ಯಾಸ ಇದೆ ಅಲ್ಲ, ಕಣ್ ಮುಚ್ಕೊಂಡ್ ಮಾಡ್ತೀರಲ್ಲ, ಅದು ಹ್ಯಾಪಿನೆಸ್. ದಟ್ ಈಸ್ ಹ್ಯಾಪಿನೆಸ್. ಅಂದ್ರೆ ಹ್ಯಾಪಿನೆಸ್ ಅನ್ನುವಂಥದ್ದು ಎಲ್ಲೋ ಬೇರೆ ಕಡೆ ಇರಲ್ಲ. ಸಂತೋಷವಾಗಿರುವಂಥದ್ದು ಬೇರೆ ಕಡೆ ಹುಡ್ಕುದ್ರೆ ಸಿಗುವಂತ ವಸ್ತು ಅಲ್ಲ, ಅದು ನಿಮ್ಮಲ್ಲಿ ಇದೆ ಆಲ್ರೆಡಿ. ಯು ನೀಡ್ ಟು ಫೀಲ್ ಇಟ್. ಪ್ರತಿಯೊಂದರಲ್ಲೂ, ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಸಿಚುವೇಶನ್ ಅಲ್ಲಿ, ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ಸೆಕೆಂಡ್ ಜೀವನದಲ್ಲಿ ನೀವು ಹ್ಯಾಪಿ ಆಗಿರ್ಬೋದು. ನೀವು ಡಿಸೈಡ್ ಮಾಡಬೇಕು. ಉಪ್ಸಾರು ತಿಂತಾ ಇದ್ರು ನಾನು ಖುಷಿಯಾಗಿರ್ತೀನಿ ಅಂದ್ರೆ, ಅಥವಾ ನಾನ್ ವೆಜ್ ತಿಂತಾ ಇದ್ರು ನಾನು ಖುಷಿಯಾಗಿರ್ತೀನಿ ಅನ್ನೋದು ನೀವು ಅನ್ಕೊಂಡ್ಬಿಡ್ತು ಅಂದ್ರೆ ಅದು ಖುಷಿಯಾಗಿರ್ತೀನಿ. ನೀವೆಲ್ಲೇ ಹೋಗಿ, ಎಲ್ಲೇ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ, ಮನೆಗೆ ಬಂದು ಅಮ್ಮನ ಊಟ ಮಾಡಿದ ತಕ್ಷಣ ಅಂತೀರ, ಅಮ್ಮ ಏನೋ ಮಜಾ ಅಮ್ಮ ನಿನ್ನ ಊಟದಲ್ಲಿ. ಅದು ಹ್ಯಾಪಿನೆಸ್. ಹ್ಯಾಪಿನೆಸ್ ಅನ್ನುವಂಥದ್ದು ಎಲ್ಲೋ ಸಿಗೋದಲ್ಲ. ಕರೆಕ್ಟ್. ಮೂಮೆಂಟ್ ಅಲ್ಲೂ ಇದೆ. ಯು ಜಸ್ಟ್ ನೀಡ್ ಟು ಮಾಡಬೇಕು. ನೀವು ಖುಷಿ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ಈಗ ನಾವು ತುಂಬಾ ಸ್ಯಾಡ್ ಆಗಿದೆ, ನಮ್ಗೇನೋ ತುಂಬಾ ಹರ್ಟ್ ಆಗಿದೆ ಅಂದಾಗ ನಾವು ಏನ್ ಟ್ರಿಕ್ ನ ಯೂಸ್ ಮಾಡ್ಬೋದು ಅದರಿಂದ ಆಚೆ ಬರೋದಕ್ಕೆ? ಸೈಲೆಂಟ್ ಆಗಿರ್ಬೇಕು. ತುಂಬಾ ದುಃಖ ಆದಾಗ, ತುಂಬಾನೇ ಅಪ್ಸೆಟ್ ಆದಾಗ ಸೈಲೆಂಟ್ ಆಗಿರ್ಬೇಕು. ಮತ್ತು ಆದಷ್ಟು ಇನ್ವಾಲ್ವ್ ಆಗಬೇಕು, ಬೇರೆ ಯಾವ್ದಾದ್ರು ವರ್ಕಲ್ಲಿ ಇನ್ವಾಲ್ವ್ ಆಗಬೇಕು. ನೀವು ಯಾವಾಗ ಐಡೆಲ್ಲ ಕುತ್ಕೊಳ್ತೀರಲ್ಲ, ಆ ದುಃಖ ಅನ್ನುವಂಥದ್ದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಇನ್ವಾಲ್ವ್ ಆಗೋದು ಅಂದ್ರೆ ಮತ್ತೆ ಟೆನ್ಷನ್ ತರುವಂತ ವರ್ಕ್ ಅಲ್ಲ. ಮಕ್ಕಳ ಜೊತೆ ಇರುವಂಥದ್ದು, ಡ್ರಾಯಿಂಗ್ ಮಾಡುವಂಥದ್ದು, ಪ್ರಾಣಿಗಳ ಜೊತೆ ಇರುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು, ಸ್ಟೋರೀಸ್ ಬರೆಯುವಂಥದ್ದು, ಬುಕ್ ಓದುವಂಥದ್ದು. ಚಾರ್ಲಿನ್ ಚಾಂಪಿಯನ್ ಮೂವಿ ನೋಡ್ರಿ, ಮಿಸ್ಟರ್ ಬೀನ್ ಮೂವಿ ನೋಡ್ರಿ, ನಮ್ಮ ನರಸಿಂಹರಾಜ್ ಅವ್ರ ಮೂವಿ ನೋಡ್ರಿ, ಎಂತ ದುಃಖ ಇದ್ರೂ ಕಡಿಮೆ ಆಗೋಯ್ತಿತ್ತು ನಿಮ್ಗೆ. ಸೊ ಆಮೇಲೆ ನೀವು ಫ್ರೆಂಡ್ ಸರ್ಕಲ್ ಅಷ್ಟೇ ಆ ಥರದವರೇ ಇರಬೇಕು. ನಿಮಗೆ ಸಪೋರ್ಟ್ ಮಾಡುವಂಥವ್ರೇ ಇರಬೇಕು ಹೊರತು ಏನಾಯ್ತೆ, ಅಯ್ಯೋಯ್ಯೋ ಹಿಂಗಾಯ್ತಾ, ಅಯ್ಯೋಯ್ಯೋ ಹಿಂಗಾಯ್ತಾ ಅಂತ ಮತ್ತೆ ಮತ್ತೆ ಕೇಳಿ ನಿಮ್ಗೆ ನೆನಪು ಮಾಡ್ತಾರಲ್ಲ, ಅಂಥವ್ರ ಜೊತೆ ಇರೋದನ್ನ ಬಿಡಿ. ಬಿಡ ಆಯ್ತು ಬಾರೆ ಊಟಕ್ಕೆ ಹೋಗೋಣ, ಕಾಫಿಗೆ ಹೋಗೋಣ, ಈ ಥರ ಇರೋವಂಥವ್ರು ಆಗಬೇಕು. ಅಂದರೆ ಸಪೋರ್ಟ್ ಮಾಡುವಂಥ ಫ್ರೆಂಡ್ಸ್ಗಳು ಆಗಬೇಕು. ನಾನು ಅದೇ ಮಾಡ್ತೀನಿ. ನಾನೇನು ದುಃಖನೇ ಆಗೋದಿಲ್ವಾ ಅಂತೇನಿಲ್ಲ. ಎಲ್ಲರಿಗೂ ದುಃಖ ಇದ್ದೇ ಇರುತ್ತೆ, ಎಲ್ಲರಿಗೂ ಸಂತೋಷವಾಗಿರುತ್ತೆ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಆ ದುಃಖ ನನ್ನನ್ನ ಕಂಟ್ರೋಲ್ ಮಾಡಕ್ ಅವಕಾಶನೇ ಕೊಡಲ್ಲ ನಾನು. ಅಲ್ಲಿ ಏನೋ ಒಂದು ಸನ್ನಿವೇಶ ನಂಗೆ ದುಃಖ ತರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ನನ್ನ ಆಕ್ಟಿವಿಟೀಸ್ನ ಚೇಂಜ್ ಮಾಡ್ತೀನಿ, ಟ್ರಾವೆಲ್ ಮಾಡಿಬಿಡ್ತೀನಿ, ಆ ಸನ್ನಿವೇಶದಿಂದ ದೂರವಾಗ್ತೀನಿ. ಯಾಕಂದ್ರೆ ಎವ್ರಿ ಆಕ್ಷನ್ ಆಸ್ ಎ ಆಪೋಸಿಟ್ ಅಂಡ್ ಈಕ್ವಲ್ ರಿಯಾಕ್ಷನ್. ಬಟ್ ಅದು ಯಾಕೆ ಅಂದ್ರೆ, ಬಿಕಾಸ್ ನೀವು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಆಗುತ್ತೆ. ಬಿಕಾಸ್ ಹ್ಯಾಪಿನೆಸ್, ದುಃಖ ಎಲ್ಲರಿಗೂ ಆಗುತ್ತೆ, ಖಂಡಿತ. ಅದರಿಂದ ಬೇಗ ಹೊರಗೆ ಬರಕ್ ಆಗೋದು ವೆನ್ ಯು ಹ್ಯಾವ್ ಕಂಟ್ರೋಲ್ ಇನ್ ಯೋರ್ ಮೈಂಡ್. ಸ್ಟೆಬಿಲಿಟಿ ಮೈಂಡ್ ಸ್ಟೆಬಿಲಿಟಿ ಇರಬೇಕು, ಮೈಂಡ್ ಮಾತ್ರ ಆಗೋದು. ಸೊ ಅದಕ್ಕೆ ಯೋಗ ಮಾಡಬೇಕು. ಖಂಡಿತ. ದಟ್ಸ್ ಇಟ್, ವೆರಿ ಈಸಿ. ಒಂದು ಸಿಲ್ಲಿ ಕ್ವೆಶನ್ ಗುರುಗಳದ್ದು, ಆಕ್ಚುಲಿ ಸಿಲ್ಲಿ ಕ್ವೆಶನ್, ತುಂಬಾ ಇಷ್ಟ ನಂಗೆ ಸಿಲ್ಲಿ ಕ್ವೆಶನ್ಸ್ ಅಂದ್ರೆ. ಹೇಳಿ. ಏನಂದ್ರೆ, ಡೈಲಿ ಸ್ನಾನ ಮಾಡೋದು ಒಳ್ಳೇದಾ, ಮಾಡ್ಬೇಕಾ ಅಥವಾ ಮಾಡದೇ ಇರುತ್ತಾ? ಡೈಲಿ ಊಟ ಮಾಡ್ಬೇಕೋ ಮಾಡಬಾರ್ದಾ? ಊಟ ಇಸ್ ಲೈಕ್ ಹೊಟ್ಟೆ ತುಂಬಬೇಕು. ಸ್ನಾನ ಒಂದೆರಡು ದಿವಸ ಮಾಡದಿದ್ರು ನಡೆಯುತ್ತೆ. ನಾನು ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಿ ಫಸ್ಟ್. ಓಕೆ. ಡೈಲಿ ಊಟ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಡೈಲಿ ಉಸಿರಾಡ್ಬೇಕೋ ಬೇಡವೋ? ಮಾಡಬೇಕು. ಡೈಲಿ ಬಟ್ಟೆ ಹಾಕೋಬೇಕಾ, ಇಲ್ಲ ಒಂದ್ ದಿವಸ ಬಟ್ಟೆ ಹಾಕೊಂಡ್ರೆ ಸಾಕು, ಒಂದ್ ದಿವಸ ಹಾಕಲ್ದಿರೋದು ಬೆಟ್ರಾ? ಇಲ್ಲ, ಹಾಕೋಬೇಕು. ಡೈಲಿ ನೀವು ಟಾಯ್ಲೆಟ್ ಹೋಗ್ತಾ ಇದೀರೋ ಇಲ್ವೋ? ಹೌದು. ಮಲ ಈಚೆ ಬರ್ತಾ ಇದೆಯೋ ಇಲ್ವೋ?
ಸ್ವೆಟ್ ಈಚೆ ಬರ್ತಾ ಇದೆಯೋ ಇಲ್ವೋ, ಹೌದು. ನಿಮ್ಮ ದೇಹದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಕೂತಿರುತ್ತೆ ಅಂತ ಗೊತ್ತಲ್ವಾ? ಹ್ಮ್. ಸೊ ಅದನ್ನ ಎತ್ಕೊಂಡು ತಿರ್ಗಾಡ್ಬೇಕು ಅಂತ ಇಷ್ಟನಾ ನಿಮ್ಗೆ, ಇಲ್ಲ ತೊಳ್ಕೋಬೇಕು ಅಂತ ಇಷ್ಟನಾ? ತೊಳ್ಕೊಬೇಕು ಅಷ್ಟೇ. ಪ್ರತಿ ದಿವಸ ಸ್ನಾನ ಮಾಡೋದು ಒಳ್ಳೇದು, ನೀಟಾಗಿರುವಂಥದ್ದು ಒಳ್ಳೇದು. ಯಾಕಂದ್ರೆ ಆ ಸ್ವೆಟ್ ಅನ್ನುವಂಥದ್ದು ಒಂದು ಮಲ ಇದ್ದ ಹಾಗೆ. ಅದು ಒಂದು ಅಷ್ಟೇ ಅಂತಲ್ಲ ಗುರುಜಿ, ನನ್ನ ಎಕ್ಸ್ಪೀರಿಯನ್ಸು ಇವಾಗ ಬೆಳಗ್ಗೆ ಎದ್ದು ಯಾವುದೋ ಒಂದು ಕಾರಣಕ್ಕೆ ಬೆಳಗ್ಗೆ ಸ್ನಾನ ಮಾಡಕ್ ಆಗಿರಲ್ಲ ಅಂತ ಮಧ್ಯಾಹ್ನ ಆಫ್ಟರ್ ಜಿಮ್ ಅವಾಗೇನೋ ಮಾಡಿರ್ತೀವಲ್ಲ, ಬಟ್ ಅವಾಗಿನ ಆ ಟೈಮ್ ಪೀರಿಯಡ್ ಏನಿರುತ್ತಲ್ಲ ಅಷ್ಟು ಫ್ರೆಶ್ ಆಗಿರಲ್ಲ. ನೀವು ಒನ್ಸ್ ವರ್ಕೌಟ್ ಮಾಡಿ ಏನೇ ಮಾಡಿ, ಬಿಕಾಸ್ ನಾನು ಹೇಳ್ತೀನಿ, ನಮ್ಮಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಇದೆ. 3 ರಿಂದ 4 ಗಂಟೆಗೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿದ್ರೆ ಅದು ದೇವ ಸ್ನಾನ ಅಂತ ಕರಿತೀವಿ. ಹೌದು ಆಯ್ತಾ? 4 ರಿಂದ 5 ಗಂಟೆವರೆಗೂ ಮಾಡೋದಿದೆಯಲ್ಲ ಅದನ್ನ ಯೋಗಿ ಸ್ನಾನ ಅಥವಾ ಋಷಿ ಸ್ನಾನ ಅಂತ ಕರಿತೀವಿ. 4 ರಿಂದ 5 ಗಂಟೆವರೆಗೂ. 5 ರಿಂದ 6 ಗಂಟೆವರೆಗೂ ದೇವಿ ಸ್ನಾನ ಅಂತ ಕರಿತೀವಿ. ದೇವತೆಗಳ ಸ್ನಾನ ಮಾಡ್ಕೊಳ್ಳುವಂಥ ಸಮಯ ಅಂತದ್ದು 5 ರಿಂದ 6. ಮತ್ತು 6 ರಿಂದ 8 ಗಂಟೆವರೆಗೂ ಮನುಷ್ಯ ಸ್ನಾನ ಅಂತ ಕರಿತೀವಿ. 8 ಗಂಟೆ ಮೇಲೆ ಯಾವುದೇ ಸ್ನಾನ ಮಾಡಿದ್ರು ಅದು ಪಿಶಾಚಿಗಳ ಸ್ನಾನ ಅಥವಾ ರಾಕ್ಷಸರ ಸ್ನಾನ ಅಂತ ಕರಿತೀವಿ. ಆದ್ರಿಂದ ಅರ್ಲಿ ಮಾರ್ನಿಂಗ್ ನೀವು ಸ್ನಾನ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ರಾತ್ರಿ ಹೊತ್ತು ನಾವು ಲೈಂಗಿಕ ಕ್ರೀಡೆಯಲ್ಲಿ ತೊಡಗಿರ್ತೀವಿ ಮತ್ತು ನಮ್ಗೆ ಮದ್ವೆ ಆಗಿಲ್ದೆ ಹೋದ್ರೆ ನಿಮ್ಗೆ ಗೊತ್ತಿಲ್ದೇನೆ ಬೆಡ್ ವೇಟಿಂಗ್ ಆಗಿರುತ್ತೆ ಮತ್ತು ಡೈಜೆಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಅದರಿಂದ ಸುಮಾರು ಮಲಗಳೀಚೆ ಬಂದಿರುತ್ತೆ. ಸೊ ಮತ್ತು ಬ್ಯಾಕ್ಟೀರಿಯಾಸ್ಗಳು, ಅದಕ್ಕೆ ಬಾಯಿ ಸ್ಮೆಲ್ ಬರೋದು ನೋಡಿ ರಾತ್ರಿ ಹೊತ್ತು ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ. ಅದರಿಂದ ನಾವು ಸ್ನಾನ ಮಾಡ್ಕೋಬೇಕಾಯ್ತು. ಕೂಡಲೇ ಸ್ನಾನ ಮಾಡ್ಕೊಂಡ್ರೆ ಕ್ಲೀನ್ ಆಗಿರ್ತೀರಾ. ಅಂಡ್ ಅದೇ ನಾವು ಜಿಮ್ ಆದ್ಮೇಲೆ ಸ್ನಾನ ಮಾಡಿದಾಗ ಅದು ಯುಲ್ ಫೀಲ್ ಫ್ರೆಶ್. ಸ್ನಾನ ಮಾಡಿದ್ಮೇಲೆ ನಿಮ್ಗದು ಫ್ರೆಶ್ನೆಸ್ ಇರುತ್ತೆ ಸರ್. ಅದು ಯಾವಾಗೂ ಮಾಡಿದ್ರು ಐ ಮೀನ್ ಅವಾಗಲೇ ಮಾಡಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛ ಸಂತೋಷ ಅಂತ ಒಂದು ಅದೇ ಯಮ ಅಂತ ಹೇಳಿದ್ರೆ ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಇದೆಲ್ಲ ಬರುತ್ತೆ. ಸಂತೋಷ, ಸ್ವಚ್ಛ, ಅಪರಿಗ್ರಹ, ಸುಮಾರು ಒಂದು 5-6 ನಿಯಮಗಳು ಮತ್ತು ಯಮಗಳು ಬರುತ್ತೆ. ಅದನ್ನ ಅಭ್ಯಾಸ ಮಾಡಬೇಕು. ಅಗೇನ್ ಇನ್ನೊಂದು ಸಿಲಿ ಕ್ವೆಶನ್. ವೆರಿ ಗುಡ್. ಏನಂದ್ರೆ, ಈ ಯೋಗ ಟೀಚರ್ಸ್, ಯೋಗ ಮಾಡೋರು ಅವ್ರನ್ನೆಲ್ಲ ನೀವು ನೋಡಿದ್ರೆ, ಇವಾಗ ನಿಮ್ಮನ್ನ ನೋಡಿದ್ರೆ ವೆರಿ ಲೂಸ್ ಅಂಡ್ ವೆರಿ ಕಂಫರ್ಟಬಲ್ ಡ್ರೆಸ್ಸಸ್ ಅಲ್ಲೇ ಇರ್ತಾರೆ ಸರ್ ಯಾವಾಗ್ಲೂ. ವಿ ಕ್ಯಾನ್ ನೆವರ್ ಸಿ ಅ ಯೋಗ ಪ್ರಾಕ್ಟೀಷನರ್ ವೇರಿಂಗ್ ಅ ಟೈಟ್ ಜೀನ್ಸ್ ಆರ್ ಹಿಂಗೆ. ಸೊ ಅದು ಐ ನೋ ಟೈಟ್ ಜೀನ್ಸ್ ಟೈಟ್ ಬಟ್ಟೆ ಹಾಕೋದ್ರಿಂದ ಇದು ಆಗತ್ತೆ ಅಂತ, ಬಟ್ ಯೋಗ ಮಾಡೋರು ಯಾವಾಗ್ಲೂ ಅದೇ ಹಾಕ್ತಾರೆ. ಬಟ್ ಅದು ಯಾಕೆ ಫ್ಲೆಕ್ಸಿಬಿಲಿಟಿ ಮಾಡೋದು ಇಲ್ಲ. ನಾನು ಸುಮಾರು ಯೋಗ ಟೀಚರ್ ನೋಡಿದೀನಿ, ಟೈಟ್ ಪ್ಯಾಂಟ್ ಹಾಕೊಂಡು ಯೋಗ ಮಾಡೋದನ್ನು ನೋಡಿದೀನಿ. ಇವಾಗೆಲ್ಲ ಬರುವಂತ ಯೋಗ ಪ್ಯಾಂಟ್ಗಳೆಲ್ಲ ಟೈಟ್ ಪ್ಯಾಂಟ್ಗಳೇ ಆಕ್ಚುಲಿ. ಬಟ್ ಏನು ಅಂತಂದ್ರೆ, ಏನಾದ್ರೂ ಹಾಕೊಳ್ಳಿ, ನಿಮ್ಮ ದೇಹಕ್ಕೆ ಕಂಫರ್ಟಬಲ್ ಆಗಿರುವಂಥದ್ದು ಹಾಕೊಳ್ಳಿ ಮತ್ತು ವೆದರ್ಗೆ ತಕ್ಕಾಗ ಹಾಕೊಳ್ಳಿ. ನಮ್ಮಲ್ಲಿ ಋತುಚರ್ಯ ಅಂತಿದೆ ಆಯುರ್ವೇದದಲ್ಲಿ. ಋತುಚರ್ಯ ಪ್ರಕಾರ ಈ ಋತುಗಳಲ್ಲಿ ನೀವು ಇದನ್ನೇ ಊಟ ಮಾಡಿದ್ರೆ ಒಳ್ಳೇದು, ಈ ತರ ಬಟ್ಟೆ ಹಾಕೊಂಡ್ರೆ ಒಳ್ಳೇದು, ಈ ತರ ಸೆಂಟ್ ಅನ್ನು ಯೂಸ್ ಮಾಡಿದ್ರೆ ಒಳ್ಳೇದು. ಸೊ ಈ ತರ ಒಂದು ಇದಿದೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ಫಾಲೋ ಮಾಡಬೇಕು. ಈಗ ನನಗೆ ಸ್ಮಾಲ್ ಎಕ್ಸಾಂಪಲ್, ನನಗೆ ಕಾಟನ್ ಮತ್ತು ಲೆನಿನ್ ಅಂದ್ರೆ ಪ್ರಾಣ. ಲೆನಿನ್ ಕಾಟನ್ ಇದ್ರೆ ನಾನು ಬೇರೆ ಇನ್ನೇನು ಉಪಯೋಗಿಸೋದು, ಬೇರೆ ಇನ್ನೇನು ಉಪಯೋಗಿಸೋದೇ ಇಲ್ಲ ನಾನು ಆಕ್ಚುಲಿ. ಸೊ ಈಗ ನಾನು ಇಲ್ಲಿ ಬರೀ ನಾನು ಧೋತಿ ಹಾಕೊಳ್ತಾ ಇದ್ದೆ, ಶಾರ್ಟ್ಸ್ ಶರ್ಟ್ ಹಾಕೊಳ್ತಾ ಇದ್ದೆ. ಈಗ ನಾನು ಕೆನಡಾ ಹೋದೆ, ಅಲ್ಲಿ ಹೋಗಿ ಅಲ್ಲಿನ ಕೋಲ್ಡ್ಗೆ ನಾನು ಧೋತಿ ಹಾಕೊಂಡು ತಿರ್ಗಾಡಿದ್ರೆ ಮುಗೀತು ಕತೆ. ಸೊ ನನಗೇನಾಯ್ತು, ಅಲ್ಲಿ ನಾನು ಬೂಟ್ ಹಾಕೊಳ್ಳೇಬೇಕಾಯ್ತು, ಬೇರೆ ಅವಕಾಶನೇ ಇರಲಿಲ್ಲ. ಗಟ್ಟಿಯಾಗಿರೋ ಪ್ಯಾಂಟ್ ಹಾಕೊಳ್ಳೇಬೇಕು. ಇದು ಯಾವ ಪುರಾಣದಲ್ಲಾಗ್ಲಿ ಯಾವ ಇದ್ರಲ್ಲೇನು ನೀನು ಇಂಥ ಬಟ್ಟೆನೇ ಹಾಕೋಬೇಕು ಯೋಗಿ ಆಗಿದ್ದವನು ಅಂತ ಏನಿಲ್ಲ. ಯೋಗ ಇದ್ದವರು ಇಂಥರೇ ಬಟ್ಟೆ ಹಾಕೋಬೇಕು ಅಂತೇಳಿ ಏನಾದ್ರೂ ಹಾಕೊಳ್ಳಿ, ಬಟ್ ನಿಮ್ಗೆ ಕಂಫರ್ಟಬಲ್ ಆಗಿರ್ಬೇಕು ಮತ್ತು ನೋಡ್ದೋ ಅಂತವ್ರಿಗೆ ಅಸಹ್ಯವಾಗಿರ್ಬಾರ್ದು. ಎಕ್ಸಾಂಪಲ್, ಈಗ ಯಾವುದೋ ಒಂದು ಹುಡುಗಿ ಟೀಚರ್, ಯೋಗ ಟೀಚರು ಕ್ಲಾಸ್ ತಗೋತಾ ಇದ್ದಾಳೆ ಅನ್ಕೊಳ್ಳಿ. ಒಂದು 5-6 ಜನ ಹುಡುಗರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅವ್ರ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದನ್ನೆಲ್ಲ ಮರೆಯೋದಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಯೋಗ ಕ್ಲಾಸ್ಗೆ. ಈ ಹೆಂಗ್ಸು ಸರಿಯಾಗಿರ್ದೇ ಇರೋ ಬಟ್ಟೆ ಹಾಕೊಂಡು ಯೋಗ ಮಾಡಿದ್ರೆ ಈ ಗಂಡು ಮಕ್ಳಿಗೆ ಏನಾಗುತ್ತೆ ಹೇಳಿ? ಚಂಚಲತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಇವನ್ ಬಾಯ್ ಆಲ್ಸೋ. ಈ ಯೋಗ ಟೀಚರ್ ಹೆಂಗಂದ್ರಂಗೆ ಬಟ್ಟೆ ಇಲ್ದಂಗೆ ಯೋಗ ಮಾಡ್ತಾ ಇದ್ರೆ ಹೆಣ್ಣು ಮಕ್ಳಿಗೆ ಚಂಚಲತೆ ಶುರು ಆಗ್ತಾ ಹೋಗುತ್ತೆ. ಅದು ಸರ್ವೇ ಸಾಮಾನ್ಯ ರೀ. ಅದು ಹುಡುಗ ಆಗ್ಲಿ ಅದು ಸರ್ವೇ ಸಾಮಾನ್ಯ. ಅದು ಫಿಸಿಕಲ್ ಅಟ್ರಾಕ್ಷನ್ ಆಗೇ ಆಗುತ್ತೆ. ಸೊ ನೀವು ಬಂದಂತ ಉದ್ದೇಶನೇ ಬೇರೆ, ಅಲ್ಲಿ ಆಗ್ತಾ ಇರುವಂತ ಉದ್ದೇಶನೇ ಬೇರೆ. ಸೊ ಅಂದ್ರೆ ನೀವು ಒಬ್ಬ ಯೋಗ ಟೀಚರ್ ಆಗಿ ವಾಟ್ ಎವರ್ ಯು ವೇರ್, ಇಟ್ ಶುಡ್ ಬಿ ಡೀಸೆಂಟ್, ಇಟ್ ಶುಡ್ ಬಿ ಮ್ಯಾಚಿಂಗ್ ಟು ಯುವರ್ ಪ್ರೊಫೆಷನ್ ಅಲ್ವಾ? ಅಷ್ಟೇ. ಗುರುಜಿ, ನಂದೇ ಒಂದು ಏನಂದ್ರೆ, ಲೈಫನ್ನ ಸಕ್ಸಸ್ಫುಲ್ ಆಗಿ ಮುಗಿಸೋದು ಇಂಪಾರ್ಟೆಂಟಾ ಅಥವಾ ಲೈಫಲ್ಲಿ ಸಕ್ಸಸ್ ಇರೋದು ಇಂಪಾರ್ಟೆಂಟಾ? ಸಕ್ಸಸ್ ಆಗಿ ಲೈಫ್ನ ಲೀಡ್ ಮಾಡುವಂಥದ್ದು ಇಂಪಾರ್ಟೆಂಟ್. ಲಿವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಪಕ್ಸಸ್ಸು ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಆಯ್ತಾ? ಏನು ಸಕ್ಸಸ್ ಅಂದ್ರೆ ಏನು? ನಾವು ಅದೇ ಒಂದು ದೊಡ್ಡ ಕ್ವಶನ್. ರಿಯಲ್ ಆಗಿ ಲೈಫ್ನ ಲೀಡ್ ಮಾಡೋದಿದೆಯಲ್ಲ, ಲಿವಿಂಗ್ ಈಸ್ ದ
living is itself is a great success. Many of them are not living. Many of them are dying, that's it, every day. Every second they are dying, they are not living. When you start to learn living, ಯಾವಾಗ ನೀವು ಬದುಕೋದು ಕಲ್ತ್ಕೋತಿರಲ್ಲ ಅದೇ ಸಕ್ಸಸ್ಸು. ಬದುಕೋದೇ ಸಕ್ಸಸ್ಸು. ಜೀವನದಲ್ಲಿ ಸಕ್ಸಸ್ ಅಂತ ಹುಡ್ಕೋಕ್ ಹೋಗ್ಬೇಡಿ, ಅದು ಸಿಗಲ್ಲ. ಅದು ಬೆಕ್ಕಿನ ಬಾಲ ಇದ್ದ ಹಾಗೆ, ನಾಯಿ ಬಾಲ ಇದ್ದ ಹಾಗೆ. ನೀವು ಉಲ್ಟಾ ಹೋಗ್ತಾ ಇದ್ರೆ ಅದ್ರ ಸುತ್ತಲೂ ತಿರುಗ್ತಾನೇ ಇರ್ತೀರ. ಅದು ಬಿಟ್ಟು ಆ ಬೆಕ್ಕು ನಾಯಿ ಅದ್ರ ಪಾಡ್ಗೆ ನಡ್ಕೊಂಡು ಹೋಗ್ತಾ ಇರಲಿ, ಈ ಬಾಲ ಅನ್ನುವಂಥದ್ದು ಹಿಂದೆ ಫಾಲೋ ಮಾಡುತ್ತೆ. ಸೇಮ್ ಥಿಂಗ್ ಯುವರ್ ಇನ್ ಯುವರ್ ಲೈಫ್ ಆಲ್ಸೋ. ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾ ಇರಿ, ಒಳ್ಳೆ ಯೋಗಿಗಳ ಥರ. ಓಕೆ, ಲೀಡ್ ಮಾಡ್ತಾ ಹೋಗ್ತಾ ಇರಿ, ಒಳ್ಳೆತನದಿಂದ ಲೀಡ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಆ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ. ಓಕೆನಾ? ಈಗ ನಿಮ್ಮನ್ನ ನಾನು ನೋಡ್ತಾ ಇದ್ರೆ ನಿಮ್ ಕೈಲಿ ಒಂದು ಉಂಗ್ರ ಇದೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಏನೇನೋ ಕೇಳಿದೀವಿ. ಬಟ್ ನಿಮಗೆ ಏನಕ್ಕೆ ಅದು ಅಷ್ಟ್ ಹತ್ರ? ನೀವ್ ಯಾಕೆ ವೇರ್ ನಾವು ಮಾಡ್ತಾ ಇದ್ದೀರಾ? ಕೇಳಿದ್ದು ಯೋಗ ಮಾಡ್ಬೇಕಾದ್ರೆ ನಮ್ ಸೋಲ್ ಎಲ್ಲೋ ಹೋಗ್ಬಿಡುತ್ತೆ, ಅದನ್ನ ವಾಪಸ್ ಕರ್ಕೊಂಬರಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಸ್ ಇಟ್ ಟ್ರೂ? ಆ್ಯಕ್ಚುಲಿ ಅದು ಆ ಥರ ಅಲ್ಲ. ಏನಪ್ಪ ಅಂತಂದರೆ ಕಾಪರ್ಗೆ ಅದಕ್ಕೆ ಆದಂತಹ ಒಂದು ಪ್ರಾಪರ್ಟೀಸ್ ಇದೆ. ಓಕೆ, ನಮ್ಮಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಇದೆ. ಏನು ಅಂತಂದರೆ, ನೀವು ಸಾಧನೆ ಕೂತ್ಕೊಂಡಾಗ, ಓಕೆನಾ, ನಮ್ಮಲ್ಲಿ ಪಂಚಪ್ರಾಣಗಳಿದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ. ಈ ಪ್ರಾಣ ಏನಾಗುತ್ತೆ ಅಂದರೆ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನೀವು ಕುಂಡಲಿನಿ ಅಭ್ಯಾಸ ಮಾಡಿ, ಅಥವಾ ಯೋಗ ಅಭ್ಯಾಸ ಮಾಡಿ, ಅಥವಾ ಮೆಡಿಟೇಷನ್ ಅಭ್ಯಾಸ ಮಾಡಿ, ಅಥವಾ ಏನು ಮಾಡ್ದೇನೆ ಓ ಜಮ್ದಲ್ಲಿ ಏನೋ ಮಾಡಿದ್ರಿ, ಅದೊಂದು ಸ್ವಲ್ಪ ಬಾಕಿ ಇತ್ತು, ಈ ಜಮ್ದಲ್ಲಿ ಅದೇ ಓಂ ನಮ ಶಿವಾಯ ಹೇಳಿದ್ನಲ್ಲ ಆ ಥರ ಏನೋ ಈ ಜಮ್ದಲ್ಲಿ ಖುಷಿ ಆಯಿತು, ಸಡನ್ನಾಗಿ ನಿಮಗೆ ಎನ್ಲೈಟನ್ಮೆಂಟ್ ಆಯಿತು ಅಂದ್ಕೊಳ್ಳಿ. ಆವಾಗ ಪ್ರಾಣ ಏನು ಮಾಡುತ್ತೆ, ಈ ಚಿಕ್ಕ ದೇಹದೊಳಗೆ ಇರೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಪ್ರಾಣ ನಿಮ್ಮ ದೇಹನ ಬಿಡಬೇಕು ಅಂತ ಬಿಟ್ಬಿಡುತ್ತೆ. ಬಟ್ ಆವಾಗ ಈ ಕಾಪರ್ಗೆ ಸಂಬಂಧಪಟ್ಟಂಥದ್ದು, ಕಾಪರ್ ಆಗ್ಬೋದು ಅಥವಾ ಸಿಲ್ವರ್ ಆಗ್ಬೋದು, ಅದೆಲ್ಲ ಏನು ಮಾಡುತ್ತೆ ಅಂದರೆ ಆ ಪ್ರಾಣವನ್ನು ಹೋಲ್ಡ್ ಇಟ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಓಕೆ, ಅಷ್ಟೊಂದೇ. ಆಮೇಲೆ ಈ ಆವಿನ ಶೇಪು, ಚಕ್ರ ಶೇಪು, ಹಂಸ ಶೇಪು ಅದು ನಿಮಗೆ ಸೇರಿದ್ದು. ನಿಮ್ಗೆ ಏನು ಬೇಕೋ ಅದನ್ನು ಹಾಕೊಳ್ಳಿ. ಒಟ್ಟಿನ ಕಾಪರ್ ಟಚ್ ಆಗಬೇಕು. ಟಚ್ ಆದರೆ ಒಳ್ಳೇದು ಅನ್ನೋವಂಥದ್ದು ಒಂದು ಕಾನ್ಸೆಪ್ಟ್. ಈಗ ನೋಡಿ, ಕೆಲವು ನೀವು ಹಳೆ ಕಾಲದಲ್ಲಿ ತಾಳಿ ಮಾಡಿಸಿದ್ರೆ ಬಂಗಾರ ಮಾಡಿಸೋರೆಲ್ಲ ಒಂದೇ ಒಂದು ಮಾತ್ರ ಕಾಪರ್ದು ಒಂದು ದಾರ ಇಡ್ಸೋರು. ಸೊ ಕಾಪರ್ ಸುಮಾರು ಕಡೆ ಕಾಪರ್ ಇರೋದು ಅಷ್ಟೇ. ಇವಾಗ ಅದೊಂದು ಕಾಪರೇ ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಕಾಪರ್ ಬಾಟ್ಲು, ಕಾಪರ್ ಬ್ಯಾಂಗಲ್ಸ್, ಕಾಪರ್ ಬ್ರೇಸ್ಲೆಟ್. ಬಟ್ ಅದು ಆಕ್ಚುಲಿ ಒಳ್ಳೇದಲ್ಲ ಅಲ್ಲ. ಐ ಮೀನ್, too much of copper is also very horrible to buy. Always remember, too much of copper inside the body is also toxic. ಓಕೆ, ಕಾಪರ್ ಟಾಕ್ಸಿಕ್ ಅಂತಾನೆ ಇರುತ್ತೆ. ಇಟ್ಸ್ ನಾಟ್ ಗುಡ್ ಥಿಂಗ್. ಓಕೆ, ತುಂಬ ಪ್ರತಿ ದಿವಸ ಕಾಪರ್ ಬಾಟ್ಲ್ ನೀರು ಕುಡಿಯೋದು ಒಳ್ಳೇದಲ್ಲ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ಕೇಳಬೇಡಿ. ಪ್ರತಿ ದಿವಸ ಕುಡಿಬಾರ್ದು, ಆಯ್ತಾ? ಯಾವಾಗಲೂ ಒಂದೊಂದು ಸತಿ ತಗೊಳ್ತಾ ಇರ್ಬೋದು. ಮತ್ತು ಕ್ಲೀನ್ ಮಾಡಬೇಕು. ನೀವು ಕಾಪರ್ ಬಾಟ್ಲ್ಗಳನ್ನ ತೆಗೆದು ನೋಡಿ ಒಳಗಡೆ ಹೆಂಗಿರುತ್ತೆ ಅಂತ, ಎಲ್ಲ ಗ್ರೀನಿಶ್ ಕಲರ್ ಆಗ್ಬಿಟ್ಟಿರುತ್ತೆ, ಆಕ್ಸಿಡೈಸೇಷನ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಅಂಡ್ ಗುರುಜಿ, ಅವಾಗ್ಲೇ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಚಾಕ್ಲೇಟ್ಸ್ ಅದರಿಂದ ಇದು ಏನಿಲ್ಲ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಆಶ್ರಮದಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದನ್ನ ನಾವು ಕಕೋ ಸೆರೆಮನಿ ಅಂತ ಕರಿತೇವೆ. ನಮ್ಮಲ್ಲಿ ಸುಮಾರು ಜನ ಫಾರಿನರ್ಸ್ ಬಂದಿರೋದ್ರಿಂದ ಅಮೆಝಾನ್ ಇಂದಾನು ಕೆಲವು ಜನ ಬಂದಿದ್ದಾರೆ. ಅವ್ರಿಗೆ ಅಲ್ಲಿ ಟ್ರೆಡಿಷನ್ ಅದು. ಆಕ್ಚುಲಿ ಕಕೋ ಸೆರೆಮನಿ ಅಂತದ್ದು ಒಂದು ಟ್ರೆಡಿಷನ್. ಅಂದ್ರೆ ಚಾಕ್ಲೇಟ್ ಅನ್ನ ಅವರು ಬೇಯಿಸ್ತಾರೆ. ರಾ ಚಾಕ್ಲೇಟ್ ಅನ್ನ ಬೇಯಿಸಿ, ಸಕ್ಕರೆ ಕಿಕ್ಕರೆ ಏನು ಇರೋದಿಲ್ಲ. ಅದನ್ನ ಸುತ್ತಲೂ ಕುತ್ಕೊಂಡು ಒಂದು ಚಾಂಟಿಂಗ್ ಮಾಡಿಕೊಂಡು ಮಮ್ಮ ಆರ್ತಿಗೆ, ಪಚ್ಚಮಮ್ಮಗೆ ಅಂದರೆ ಮಮ್ಮ ಆರ್ತಿಗೆ ಒಂದು ಥ್ಯಾಂಕ್ಸ್ ಹೇಳಿ, ಇದನ್ನು ಕೊಟ್ಟಿರೋದ್ರಿಂದ ಥ್ಯಾಂಕ್ಸ್ ಹೇಳಿ ಅಂತ ಎಲ್ಲರೂ ಅದನ್ನ ಶೇರ್ ಮಾಡಿಕೊಂಡು ಅದೊಂದು ಆ ಎಕ್ಸ್ಟೇಸಿ ಡಾನ್ಸನ್ನು ಮಾಡ್ಕೊಂಡು ಕುಡಿತಾರೆ. ಏನಪ್ಪ ಅಂತಂದರೆ, ಈ ಯಾವುದೇ ಒಂದು ವಿಷಯನ ನೀವು ಇಂಟೆನ್ಸ್ ಮಾಡಿದಾಗ ಅದು ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಲೈಕ್ ಎಕ್ಸಾಂಪಲ್, ನೀವು ತುಂಬಾನೇ ಖುಷಿಯಾಗಿದ್ರು ಕೂಡ ನಿಮ್ಗೆ ಎನ್ಲೈಟನ್ಮೆಂಟ್ ರೀಚ್ ಆಗ್ತೀರಾ. ತುಂಬಾನೇ ದುಃಖ ಇದ್ರು ಕೂಡ ನೀವು ಎನ್ಲೈಟನ್ಮೆಂಟ್ ರೀಚ್ ಆಗ್ತೀರಾ. ತುಂಬಾ ಅಳ್ತಾ ಇದ್ರೆ ಎನ್ಲೈಟನ್ಮೆಂಟ್ ರೀಚ್ ಆಗ್ತೀರಾ. ನೀವು ಏನೇ ತುಂಬಾ ಮಾಡಿದ್ರು ಅದು ಇಂಟೆನ್ಸ್ ವರ್ಕ್ ಆಗುತ್ತೆ. ಇಂಟೆನ್ಸ್ ವರ್ಕ್ ಆಗುವಂಥದ್ದು ಎನ್ಲೈಟ್ಮೆಂಟ್ ರೀಚ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಸೊ ಈ ಕಕೋ ಸೆರೆಮನಿಲಿ ಕೂಡ ಆ ಚಾಕ್ಲೇಟನ್ನು ನೀವು ಕುಡಿತಾ ಇರಬೇಕಾದ್ರೆ ಅದೊಂದು ಏನೋ ಒಂದು ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಒಂದು ಎಕ್ಸ್ಪೀರಿಯನ್ಸ್. ಅದು ಈಗ ನೀವು ಚಾಕ್ಲೇಟ್ ಅಂತ ಇದ್ರಲ್ಲ ಗುರುಜಿ, ಹಾಗೇನೆ ಈ ಒಂದು ಮಾರ್ಗದಲ್ಲಿ ಗಾಂಜಾ, ಈ ಡ್ರಗ್ಸ್ಗಳನ್ನ ತಗೊಳ್ಳುವಂಥದ್ದು, ಅದೆಲ್ಲ ಏನಪ್ಪಾ ಅಂತಂದ್ರೆ ಅದೆಲ್ಲ ಹಾರಿಬಲ್ ಎಕ್ಸ್ಟೇಸಿ, ಹಾರಿಬಲ್ ಎಕ್ಸ್ಪೀರಿಯನ್ಸಸ್. ಕೆಲವು ಡ್ರಗ್ಸು ಆಳು ಮೂಳು ಅಂತೆಲ್ಲ ತಗೊಳ್ತಾರೆ. ತಗೊಂಡಾಗ್ಲೂ ಕೂಡ ನೀವು ಡಿಫ್ರೆಂಟ್ ಡೈಮೆನ್ಷನ್ ನೋಡ್ತೀರಾ. ಅಂದ್ರೆ ಡಿಫ್ರೆಂಟ್ ಡೈಮೆನ್ಷನ್ ನೋಡೋದಕ್ಕೆ ಸಾಧ್ಯ. ಬಟ್ ಏನಾಗುತ್ತೆ ಅಂದ್ರೆ ಅದು ನಿಮ್ಮನ್ನ ಅದು ಟೆಂಪರರಿ. ಇಳಿದ ಕೂಡಲೇ ನಿಮ್ಮನ್ನ ತುಂಬಾ ಡೀಪ್ ಡೌನ್ಗೆ ತಗೊಂಡು ಹೋಗ್ಬಿಡುತ್ತೆ. ಬಟ್ ಆದ್ರೆ ನಿಮ್ಮ ದೇಹದಲ್ಲಿ ಆಲ್ರೆಡಿ ರಿಸೆಪ್ಟರ್ಸ್ ಇದೆ. ನಿಮ್ಮ ದೇಹದಲ್ಲಿ ಆಲ್ರೆಡಿ ನ್ಯಾಚುರಲ್ ರಿಸೆಪ್ಟರ್ಸ್ ಇದೆ. ನಿಮ್ಮನ್ನ ಆ ಎಕ್ಸ್ಟೆಸಿಗೆ ತಗೊಂಡು ಹೋಗುವಂಥದ್ದು. ಸ್ಮಾಲ್ ಎಕ್ಸಾಂಪಲ್,
ಯಾರಾದ್ರೂ ನಿಮ್ಗೆ ತುಂಬಾ ಇಷ್ಟವಾಗಿರೋರು ನಿಮ್ಮ ಮೈ ಮುಟ್ಲಿ, ನಿಮ್ಗೆ ಏನ್ ಅನ್ಸುತ್ತೆ? ದಟ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಪೀರಿಯನ್ಸ್. ಯಾರು ನಿಮ್ಗೆ ಇಷ್ಟವಾಗಿರೋರು ಹಗ್ ಮಾಡಿ, ಏನೋ ಒಂದು ಖುಷಿ, ಕರೆಕ್ಟ್. ದಟ್ ಈಸ್ ರಿಸೆಪ್ಟರ್ಸ್ ನಿಮ್ಮ ದೇಹದಲ್ಲಿ ಆಲ್ರೆಡಿ ಇದೆ. ಸೊ ಈ ತರ ನ್ಯಾಚುರಲ್ ಆಗಿರುವಂತದನ್ನ, ಈಗ ಕೊಕೋ ಕೂಡ ಅದರಲ್ಲಿ ಡ್ರಗ್ಗಿಗ್ ಅಂತ ಏನು ಇರೋದಿಲ್ಲ, ಚಾಕ್ಲೇಟ್ಸ್. ಅದು ಆಕ್ಚುಲಿ ಚಾಕ್ಲೇಟ್ ಅಂದ್ರೆ ನಿಮ್ಗೆ ಈ ಅಂಗಡಿಲಿ ಸಿಗೋ ಶುಗರ್ ಚಾಕ್ಲೇಟ್ ಅಲ್ಲ, ಇದು ಕಹಿ ಇರುತ್ತೆ ಸಿಕ್ಕಾಬಟ್ಟೆ. ಸೊ ಅದೊಂದು ಸೆರೆಮನಿ ಇಟ್ಕೊಂಡಿದ್ದಾರೆ ಇವತ್ತಿಲ್ಲ ಆಶ್ರಮದಲ್ಲಿ, ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ, ಮಾಡ್ಲಿ. ನಮ್ಮ ಯೋಗ ಆಗಿರ್ಬೋದು, ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂಥ ಎಷ್ಟೋ ಕ್ರಿಯೆ ಆಗಿರ್ಬೋದು, ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು, ಇದರಿಂದ ನಮ್ಮ ಲೈಫಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ತುಂಬ ಕಡಿಮೆ ಅದನ್ನು ಬಳಸ್ತಾ ಇದ್ವಿ, ಅದರಿಂದ ಉಪಯೋಗ ತಗೊಳ್ಳೋದು ಕಡಿಮೆ ಆಗ್ತಾ ಇದೆ. ಆದರೆ ಇದನ್ನು ನೋಡ್ಕೊಂಡು ಈಗ ನಿಮ್ಮ ಆಶ್ರಮದಲ್ಲೇ ಈಗ ನಾವು ನೋಡಿದ್ರೆ ಫಾರಿನರ್ಸ್ ಎಲ್ಲ, ಆ ಕಡೆಯವರೆಲ್ಲ ತುಂಬ ಫಾಲೋ ಮಾಡ್ತಾರೆ, ತುಂಬ ಬಿಲೀವ್ ಮಾಡ್ತಾರೆ ಇದ್ರ ಬೆನಿಫಿಟ್ಸ್ನ. ಇದೆಲ್ಲ ನಡೆಯೋದಕ್ಕೆ ಎಲ್ಲೊಂದು ಕಡೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋರು ಬೇಕಾ? ಯಾಕಂದರೆ ಕೆಲವೊಂದು ಕಡೆ ಈಗ ನಾವು ಕೇಳಿದ್ವಿ ಯೋಗ ಮಾಡೋದ್ರಿಂದ ಹೀಗಾಗತ್ತೆ ಅಂತ, ಯಾರೋ ಹೇಳಿದ ತಕ್ಷಣ ಶುರು ಆಯ್ತು ಹಾಗೆ ಒಂದು. ನಮ್ಮಲ್ಲಿ ಏನು ಅಂದರೆ ಇತ್ತಲು ಗಿಡ ಮದ್ದಲ್ಲ ಅಂತ ಕರೀತಾರೆ, ಆಯಿತಾ? ನಮ್ಮಲ್ಲಿ ಯಾವಾಗಪ್ಪ ಈ ಕೆಲವು ಜನ ಬರ್ತಾರೆ, ನಾನು ಬಂದು ಗುರುಜಿ ನಾನು ಯೋಗಕ್ಕೆ ಸೇರ್ಕೋಬೇಕು ಅಂತಾರೆ. ಹೌದಾ, ಯಾಕೆ ಅಂತಂದರೆ 10 kg ಕಡಿಮೆ ಆಗಬೇಕು ಅಂದರೆ ಅವ್ರದ್ದೇನು ಕಾನ್ಸೆಪ್ಟು ಅಂದರೆ ಕಡಿಮೆ ತೂಕ ಕಡಿಮೆ ಆಗೋದಕ್ಕೆ ಯೋಗ ಅಂತ ಬರ್ತಾರೆ ಹೊರತು ನಾನು ಹೆಲ್ತಿ ಲೈಫನ್ನು ಲೀಡ್ ಮಾಡಬೇಕು ಅನ್ನೋದು ಒಂದು ಅರಿವೇ ಇಲ್ಲ. ಕರೆಕ್ಟ್. ಸೊ ಅಂದರೆ ನಮ್ಮಲ್ಲಿ ನಮ್ಮ ವಿದ್ಯೆನೇ ನಮಗೆ ಅದ್ರ ಪ್ರಾಮುಖ್ಯತೆ ಎಷ್ಟು, ಅದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನೋದು ಇನ್ನೂ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅದೇ ಈ ಫಾರಿನರ್ಸ್ನ ನೋಡಿ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಒಂದು ಹೊಸದಿತ್ತು ಅಂತಂದರೆ ಕಲ್ತ್ಕೊಂಡು ಅದನ್ನ ಲೈಫಲ್ಲಿ ಫಾಲೋ ಮಾಡ್ತಾರೆ, ಅದರಿಂದ ಪ್ರಯೋಜನ ಪಡ್ಕೋತಾರೆ. ಪ್ರಯೋಜನ ಪಡ್ಕೊಳ್ಳೋದಲ್ಲದೆ ಅವರು ಅದನ್ನ ಒಂದು ಪ್ಯಾಕೇಜ್ ಮಾಡಿ ಕೊನೆಗೆ ನಮಗೆ ಅದನ್ನ ಮಾರ್ತಾರೆ. ಎಲ್ಲ ಆಗ್ತಾ ಇರೋದು ಹಂಗೆ. ನಾವೆಂತ ಮುಟ್ಟಾಳ್ರು ಅಂತಂದ್ರೆ ಫಾರಿನ್ ಇಂದ ಬಂದಿರೋದು ಅಂತ 10 ಪಟ್ಟು ಅಷ್ಟು ತಗೊಳ್ತೀವಿ. ಕರೆಕ್ಟ್, 10 ಪಟ್ಟು ಅಷ್ಟು ಕೊಟ್ಟು ತಗೊಳ್ತೀವಿ. ಇದೊಂದು ಪ್ರಾಬ್ಲಮ್. ಆದ್ರಿಂದ ಏನು ಅಂತಂದ್ರೆ ಪ್ರತಿಯೊಬ್ಬರು ನನ್ನ ವಿದ್ಯೆಯಲ್ಲಿ, ಈಗ ಎಕ್ಸಾಂಪಲ್ ನಿಮ್ದು ಇದೇ ಒಂದು ಕಾನ್ಸೆಪ್ಟ್, ನಿಮ್ಮ ಕೆರಿಯರೇ ಇದು. ಈ ಕೆರಿಯರಲ್ಲಿ ನೀವೇನೋ ಒಂದು ಸಾಧನೆ ಮಾಡಿದ್ರೆ ನಿಮ್ಮನ್ನು ನೋಡೋವಂಥವ್ರು ಒಂದು 1000 ಜನ ಇರ್ತಾರೆ. ಆ 1000 ಜನದಲ್ಲಿ ನಾನು ಸನಾತನಿ ಥರ ಆಗಬೇಕಲ್ಲ, ಅದನ್ನು ನೀವು ಇನ್ಸ್ಪೈರರ್ ಹಾಕ್ತೀರಾ. ಸೊ ಆದ್ರಿಂದ ಒಬ್ರು ಬ್ರ್ಯಾಂಡ್ ಅಂಬಾಸಡರ್, ಒಬ್ಬರೇ ಅಲ್ಲ, ನಾವೆಲ್ಲರೂ ಬ್ರ್ಯಾಂಡ್ ಅಂಬಾಸಡರ್ಸೇ. ಒಂದೊಂದು ಫೀಲ್ಡಲ್ಲೂ ಒಬ್ಬೊಬ್ರು ಬ್ರ್ಯಾಂಡ್ ಅಂಬಾಸಡರ್ಸ್ ಆ್ಯಕ್ಚುಲಿ. ಸೊ ಆದಾಗ ನಾವು ಸುಮಾರು ಜನನ ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತೀವಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಬೇಗ ನಾವು ಕಳ್ಕೊಂಡ್ಬಿಡ್ತೀವಿ ರೀ ಎಲ್ಲ ಟ್ರೆಡಿಷನಲ್ ಒಂದೊಂದಾಗಿ ಹೋಗ್ಬಿಟ್ಟಿದೆ ಇಂಡಿಯಾದಿಂದ, ಆಯ್ತಾ? ಬೇರೆಯವರೆಲ್ಲ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದು. ಕರೆಕ್ಟ್. ಸೊ ನಾವೀಗ ಅಟ್ಲೀಸ್ಟ್ ಎತ್ತೆಚ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಗುರುಜಿ ಈಗ ಹಾಗೇನೆ, ಈಗ ಜಿಮ್ಮು ಇದೆಲ್ಲ ನೋಡಿದ್ರೆ ಕಮರ್ಷಿಯಲ್ ಆಗಿ ಕಾಣಿಸುತ್ತೆ, ಬಟ್ ಯೋಗ ಟೀಚರ್ಸ್ ಇವರು ಕೂಡ ಜೀವನನ ಕಟ್ಕೋಬಹುದಾ? ಅಲ್ಲ, ನಾನು ಹೇಳ್ತೀನಿ ಕೇಳಿ, ಕಮರ್ಷಿಯಲ್ ಅನ್ನುವಂಥ ಒಂದು ವರ್ಡನ್ನು ನಾವು ಸೃಷ್ಟಿ ಮಾಡಿರುವಂಥದ್ದು. ಪ್ರತಿಯೊಬ್ಬರಿಗೂ ಆಹಾರ ಬೇಕು, ಪ್ರತಿಯೊಬ್ಬರಿಗೂ ಇರೋದು ಮನೆ ಬೇಕು. ನಾನೆಲ್ಲ ಯೋಗ ಟೀಚರ್ಗೂ ಹೇಳ್ತೀನಿ, ಯಾರು ಫ್ರೀಯಾಗಿ ಯೋಗ ಹೇಳ್ಕೊಡ್ಬೇಡಿ ಅಂತ. ಕಾರಣ ಏನು ಗೊತ್ತಾ? ನೀವು ಫ್ರೀಯಾಗಿ ಏನೇ ಕೊಟ್ಟರು ಜನಕ್ಕೆ ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ. ಮುಫತ್ ಕಾ ಮಾಲ್ ಅಂತ ಬಿಟ್ಟಿಗೆ ಸಿಕ್ಕಿದೆ ಬಿಡು ಅಂತ ಜನ ಅದಕ್ಕೆ ರೆಸ್ಪೆಕ್ಟು ಕೊಡೋದಿಲ್ಲ, ಅದ್ರನ್ನ ಇಂಪಾರ್ಟೆನ್ಸು ಕೊಡೋದಿಲ್ಲ. ಸೊ ಆದ್ರಿಂದ ಏನಾದರೂ ಒಂದು ಸ್ವಲ್ಪ ಚಾರ್ಜ್ ಮಾಡಲೇಬೇಕು. ನೀವು ಫೀಸ್ ಅಂತ ಚಾರ್ಜ್ ಮಾಡಿ. ಕೊನೆಗೇನು ಅಂದರೆ ಯೋಗಿಗಳಂತಂದ್ರೆ ಗಾಳಿ ಕುಡ್ಕೊಂಡು ಬೆಳಕು ಕುಡ್ಕೊಂಡು ಬದುಕೋರ ಪಾಪ, ಅವ್ರಿಗೂ ಹೊಟ್ಟೆಪಾಡಿರುತ್ತೆ, ಅವ್ರಿಗೂ ಹೆಂಡತಿ ಮಕ್ಳು ಇರುತ್ತೆ, ಅವ್ರಿಗೂ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆದ್ರಿಂದ ನೀವು ಹೊರಗಡೆ ಹೋಗಿ ಕೆಲವು ಜನ 2000-3000 ಪಾನಿಪುರಿಗೆ ಮಸಾಲೆ ಪುರಿ ಖರ್ಚು ಮಾಡೋದಕ್ಕೆ ಲೆಕ್ಕ ಹಾಕೋದಿಲ್ಲ. ಯೋಗ ಟೀಚರ್ಗೆ 1000 ರೂಪಾಯಿ ತಿಂಗಳಿಗೆ ಫೀಸ್ ಕೊಡಪ್ಪ ಅಂತಂದ್ರೆ ಅದರಿಂದ ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಅದನ್ನೆಲ್ಲ ನಿಲ್ಲಿಸಿ. ನೀವು ಈಗ 1000 ರೂಪಾಯಿ 2000 ರೂಪಾಯಿ ಯೋಗ ಖರ್ಚು ಮಾಡಲಿಲ್ಲ ಅಂದರೆ ಆಸ್ಪತ್ರೆಗೆ ಸ್ವಲ್ಪ ದಿವಸದಲ್ಲೇ 2 ಲಕ್ಷ 3 ಲಕ್ಷ 4 ಲಕ್ಷ ಇಡಬೇಕಾಗುತ್ತೆ. ಸೊ 2 ಲಕ್ಷ ಬೆಸ್ಟ್, 2000 ಬೆಸ್ಟ್, ಈಗಲೇ ಯೋಚನೆ ಮಾಡಿ. ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಫಾರ್ ಯುವರ್ ಲೈಫ್ ಅಲ್ವಾ? ಸೊ ಅದರಿಂದ very important to take care of your responsibilities also. And all the yoga teachers around, never teach yoga freely. Okay na? Please never teach yoga freely, because people doesn't give any importance for that. ಬೆಲೆ ಕೊಡೋದಿಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ. ಏನಾದರೂ ಒಂದು ಸ್ವಲ್ಪ ಚಾರ್ಜ್ ಮಾಡಿ. ಯೋಗ ಇದ್ದವರು ಯೋಗವನ್ನು ಮಾಡ್ತಾರೆ, ಆಯ್ತಾ? ಹಂಗನ್ಬಿಟ್ಟು ಎಲ್ಲರ ಹತ್ರನೂ ಅಷ್ಟೇ ಚಾರ್ಜ್ ಮಾಡಕ್ಕೆ ಹೋಗ್ಬೇಡಿ. ಪಾಪ ಇಲ್ಲದೇ ಇರೋರು ಬಂದಾಗ ನಿಜವಾಗ್ಲೂ ಹೆಲ್ಪ್ ಬೇಕಾಗಿರೋಂಥವ್ರಿಗೆ ಹೆಲ್ಪ್ ಮಾಡಿ. ಓಕೆನಾ? ಯೂಶಲಿ ನಮ್ಮ ಮೈಂಡಲ್ಲಿ ಒಂದು ಗುರುಜಿ ಅನ್ನೋ ಒಂದು ವರ್ಡ್ ಬರ್ತಿದ್ದಾಗೆ ಅನ್ಸುತ್ತೆ. ಸ್ಟ್ರಿಕ್ಟ್ ಆಗಿರ್ತಾರೆ, ಸೀರಿಯಸ್ ಆಗಿರ್ತಾರೆ. ಅದೆಲ್ಲ ಏನ್ ಗೊತ್ತಾ ಜಿ, ಅವರೆಲ್ಲ ಮಾಸ್ಕ್ ಹಾಕೊಂಡಿರ್ತಾರೆ. ಸಾರಿ ಟು ಸೇ ದಿಸ್, ಸುಮಾರು ಜನ ನೋಡಿದೀನಿ. ಎಲ್ಲ ಈ ಗುರುಗಳು ಸ್ವಾಮೀಜಿಗಳೆಲ್ಲ ಪುರ್ಸೊತ್ತಾಗೆ ಕೂತಿರ್ತಾರೆ. ಯಾರ ಬಂದ್ರೆ ಬಿಸಿ ಇದೀನಿ ಅಂತ ಹೇಳಪ್ಪ, ನಾಡಿದ್ದು ಬರೋದಕ್ಕೆ ಹೇಳು. ಯಾಕೆ ಅವೆಲ್ಲ ಬೇಕು? ಆಮೇಲೆ ಇನ್ನೊಂದು ಅಂದ್ರೆ ಜನದ್ದು ತಪ್ಪಿದೆ ಇದರಲ್ಲಿ.
ಜನ ಈ ಸ್ವಾಮೀಜಿಗಳನ್ನ ಗುರುಜಿನ ಗಾಡ್ ಮ್ಯಾನ್ ಆಗಿ ಮಾಡಿ ಇಟ್ಬಿಟ್ಟಿದ್ದಾರೆ, ದೇವರ ಮನುಷ್ಯನಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಏನೇ ಹೇಳಿದ್ರು ಕೇಳ್ತೀರಾ. ಕಾಗೆ ಬೆಳಗಿದ್ರು ನಾವು ನಂಬ್ತೀರಾ, ಹಂಸ ಕಪ್ಪಗಿದ್ರು ಅಂದ್ರೆ ನಂಬ್ತೀರಾ. ಸೊ ಇದರಿಂದ ಹೊರಬರಬೇಕು. ಗುರು ಅನ್ನುವಂಥದ್ದು, ಸ್ವಾಮೀಜಿ ಅನ್ನುವಂಥದ್ದು, ಗುರು ಅಂದ್ರೆ ಏನು? ಕತ್ತಲಿಂದ ಬೆಳಕಿಗೆ ತರುವಂಥವನು. ನಿಮ್ಮ ಅಮ್ಮ ಕೂಡ ನಿಮ್ಮ ಗುರುನೇ, ಟಾರ್ಚ್ ಕೂಡ ಗುರುನೇ, ನಿಮ್ಮನ್ನ ಕತ್ತಲಿಂದ ಬೆಳಕಿಗೆ ತರ್ತಾ ಇದೆ. ಸೊ ಎಲ್ಲವೂ ಗುರುವೇ. ಆ ಗುರುತನವನ್ನು ಇಟ್ಕೊಂಡಿದ್ರೆ, ಈ ಮಾಸ್ಕ್ ಅನ್ನೋದನ್ನ ತೆಗೆದು ಹಾಕಿದ್ರೆ ಎಲ್ಲರೂ ಸಿಂಪಲ್ ಆಗಿ ಬದುಕ್ತಾರೆ. ಸುಮಾರು ಆಶ್ರಮಗಳು ಹೊತ್ತು, ಸುಮಾರು ಸ್ವಾಮೀಜಿಗಳು ಎಲ್ಲ ನಾಟಕ ಮಾಡ್ತಾರೆ. ಸುಮಾರು ಜನ, ಎಲ್ಲರೂ ಅಂತಲ್ಲ, ಸುಮಾರು ಜನ 90% ನಾಟಕ ಮಾಡ್ತಾರೆ. ನಾನ್ ಬಿಸಿ, ನಾನ್ ಗುರು, ನಾನ್ ಸ್ವಾಮೀಜಿ. ಒಳಗಡೆ ನಡೀತಾ ಇರೋದೆಲ್ಲ ಹೇಳಕ್ಕಾಗ್ದೆ. ಇಲ್ಲ, ಒಂದು 3-4 ವರ್ಡ್ಗಳನ್ನ ಕೇಳ್ತೀನಿ, ಅದಕ್ಕೆ ನಿಮ್ಗೇನ್ ಅನ್ಸುತ್ತೆ ಅದನ್ನ ಹೇಳಿ. ಓಕೆ, ರ್ಯಾಪಿಡ್ ಫೈರ್. ಓಕೆ. ನೇಚರ್, ನಾನು. ನೀರು, ಪ್ರಾಣ. ಬುದ್ಧಿವಂತಿಕೆ, ನಾವೆಲ್ಲರೂ. ಅಮ್ಮ, ದೇವರಿಗಿಂತ ದೊಡ್ಡವಳು. ತಂದೆ, ಆ ದೇವರನ್ನ ನಮ್ಗೆ ತೋರಿಸ್ಕೊಟ್ಟವನು. ಬದುಕೋದಕ್ಕೆ ಏನ್ ಬೇಕು? ಬದುಕಬೇಕು. ಅಂಡ್ ಪ್ರೀತಿ, ನಾನು, ನೀವು, ಮಕ್ಕಳು, ನಮಗೋಸ್ಕರ ಬಂದವರು. ವೃತ್ತಿ ಜೀವನ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದು ಎಲ್ಲವನ್ನ ಎಂಜಾಯ್ ಮಾಡುವಂಥದ್ದು ಮತ್ತು ನಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಪ್ರಾಂಪ್ಟ್ ಆಗಿ ಮಾಡುವಂಥ ಪುರುಷಾರ್ಥಗಳನ್ನು ನಿರ್ವಹಿಸುವಂಥದ್ದು. ಎಜುಕೇಶನ್, ಬದುಕೋದಕ್ಕೆ ಬೇಕೇ ಹೊರತು ಆಡಂಬರಕ್ಕೆ ತೋರಿಸ್ಕೊಡೋದಕ್ಕಲ್ಲ. ಶ್ರೀಮಂತಿಕೆ, ನನಗೂ ಖುಷಿಯಾಗಿರ್ಬೇಕು, ನನ್ನ ಅಕ್ಕಪಕ್ಕದಲ್ಲಿ ಇರೋರಿಗೂ ಖುಷಿಯಾಗಿ ಇಟ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥ ಒಂದು ಸಲಕರಣೆ. ಸೋಹಂ ಆಯುರ್ವೇದ ಆಶ್ರಮ. ನಥಿಂಗ್ ಅಂಡ್ ಎವ್ರಿಥಿಂಗ್. ಸ್ಟೂಡೆಂಟ್, ನನ್ನ ಜೀವನ. ಫೈನಲಿ ಯೋಗ. ಯೋಗ ಅಂದ್ರೆ ಏನು? ಜೀವನ. ಯೋಗ ಅಂದ್ರೆ ಜೀವನ. ಯೋಗ ಅಂದ್ರೆ ಬದುಕು. ಯೋಗ ಅಂದ್ರೆ ಬದುಕೋದು. ಯೋಗ ಅಂದ್ರೆ ನೀವು ಶಿವನಾಗ್ತಿರೋ ಅಥವಾ ಶವ ಆಗ್ತಿರೋ ಅನ್ನುವಂತಹ ಡಿಸೈಡ್ ಮಾಡುವಂಥ ಒಂದು ಪಾತ್. ಸೊ ಯು ಡಿಸೈಡ್ ವೆದರ್ ಯು ವಾಂಟ್ ಟು ಬಿ ಎ ಶಿವ ಆರ್ ಜಸ್ಟ್ ಡೈ ಲೈಕ್ ಎ ಶವ. ಅಲ್ವಾ? ವಿನಯ್ ಸನಾತನಿ ಶೋ. ಈ ನನ್ನ ಜೀವನವನ್ನ ತಂದು ಬೇರೆಯವರಿಗೆ ಮುಂದೆ ಇಡ್ತಾ ಇರುವಂತ ಒಂದು ಮಾಧ್ಯಮ. ಕರೆಕ್ಟಾಗಿ ಹೋಗ್ಬೇಕು ಅಂದ್ರೆ ಗುರು ಜಾಗ ಬೇಕು. ಸೊ ಆ ಗುರು ಜಾಗನ ನೀವು ಎಷ್ಟೊಂದು ಜನಕ್ಕೆ ತುಂಬ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯೋಗ ಸಮಸ್ತ ಸುಖಿನೋ ಭವಂತು. ವಿಲ್ ಸೇ ದಿಟ್. ಯೋಗ ಸಮಸ್ತ ಸುಖಿನೋ ಭವಂತು. ಸರ್ವಂ ಕೃಷ್ಣಾರ್ಪಣಂ. ಸೊ ನೋಡಿದ್ರಲ್ಲ, ದಟ್ ವಾಸ್ ಡಾಕ್ಟರ್ ಶ್ರೀ ಸೋಹಂ ಅವರು. ಸೊ ಇವ್ರು ಹೇಳ್ದಾಗೇನೆ ನಾವು ನಮ್ಮ ಲೈಫ್ ಡೈಲಿ ರೂಟೀನಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ಸೇ ನಾವು ಅಳವಡಿಸ್ಕೋತಾ ಹೋದರೆ ನಮ್ಮ ಲೈಫ್ ಸ್ಟೈಲು ಒಂದು ಹೆಲ್ದಿ ರೂಟೀನ್ನ ನಾವು ಮಾಡ್ಕೋಬೋದು ಅಂತ ಹೇಳಿದ್ರು. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಗೆ ತುಂಬ ಖುಷಿ ಇದೆ, ನಮ್ಮ ಎಲ್ಲ ವೀಡಿಯೋಸನ್ನು ನೀವು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ಪ್ಲೀಸ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ನಮಗೆ. ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮವರೆಗೂ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನಮ್ಮೆಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಮರೀದೆ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿ, ಬಿಕಾಸ್ ನಮ್ಮೆಲ್ಲ ಅಪ್ಡೇಟು ನಿಮಗೆ ಸಿಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಯಾವ ಗೆಸ್ಟ್ನ ನೋಡಬೇಕು ಅಂತ ಇದ್ದೀರೋ ಅದನ್ನು ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅವ್ರನ್ನ ಡೆಫಿನೆಟ್ಲಿ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮದೇ ರೀತಿಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ಎಪಿಸೋಡ್.